ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಆಗಿ ಬಿಡೆ ಶರಣಾಗಿ ಬಿಡೆ ಗುರುದೇವ ಎನ್ನುತ್ತ ಶಿರಬಾಗಿ ಬಿಡೆ ಅನ್ನ ತತ್ವ ಗುಣಕ್ಕೆ ಅನುಗುಣವಾಗಿ ಜೀವನನ ನಡೆಸ್ಕೊಂಡು ಸರ್ವವೂ ಭಗವಂತನೇ ಅಂತ ಅನ್ಕೊಂಡು ಸದ್ಗುರು ನಿನ್ನ ಕೃಪೆ ಇದ್ದಂಗೆ ಎಲ್ಲ ಆಗ್ಲಿ ಅನ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ನಮ್ಮ ದಾವಣಗೆರೆ ಭಕ್ತರಾದ ಶ್ರೀಮತಿ ಪುಣ್ಯವತಿ ಅಕ್ಕವ್ರನವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಅವರ ಅನುಭವವನ್ನು ಹಂಚ್ಕೊಳಕ್ ಬಂದಿದ್ದಾರೆ. ಅವನ ಅನುಭವನ ಕೇಳಿ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಸ್ಕೊಳ್ಳೋಣ ಅಂತ ಕೇಳ್ಕೊಂತೀನಿ. ಶರಣ. ನಿಮ್ಮ ಅನುಭವನ ಹಂಚ್ಕೊಳಕ್ಕಿಂತ ಮುಂಚೆ ಗುರುನಾಮ ಸ್ಮರಣೆ ಮಾಡ್ತಾ ಅನುಭವನ ಶುರು ಮಾಡೋಣಕ್ಕ. ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಓಂ ಗುರುದೇವೋ ಮಹೇಶ್ವರ ಓಂ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಕ್ಕ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಅಕ್ಕ ಸದ್ಗುರುವಿನ ದರ್ಶನ ಮಾಡಿದ್ದು ಯಾವಾಗ? ಆ ದೊಡ್ಡೇರಿ ಆಶ್ರಮಕ್ಕೆ ಹೋಗಿದ್ದೆ ಯಾವಾಗ? ಗುರುವಿನ ದರ್ಶನ ಮಾಡಿ ನಿಮಗೆ ಏನ್ ಅನಿಸ್ತು ಅವಾಗ? ಮೊದಲ ಸತಿ ಅಪ್ಪನ ನೋಡಿದಾಗ ನಿಮಗೆ ಏನ್ ಅನಿಸ್ತು? ಯಾರ ಮುಖಾಂತರ ನೀವು ಹೋದ್ರಿ? ನಾವು ಮೊದಲು ಮದ್ವೆ ಆದ್ಮೇಲಿಂದ ಅಪ್ಪ ಅಮ್ಮನ ಜೊತೆಗೆ ಪಾವಗಡಕ್ಕೆ ಹೋಗ್ತಾ ಇದ್ವಿ ವರ್ಷಕ್ಕೊಂದ್ಸರಿ. ಹೋಗ್ಬೇಕಾದ್ರೆ ಅಲ್ಲೇ ದೊಡ್ಡೇರಿ ಇದೆ ಅಂತ ಅಪ್ಪಾಜಿ ಮುಂಚೆ ಎಲ್ಲ ಹೋಗ್ ಬರ್ತಾ ಇದ್ರು ಅವ್ರು. ಅವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಜೊತೆಗೆ. ಇಲ್ಲಿ ಗುರುಗಳಿದ್ದಾರೆ, ಅವಧೂತರಿದ್ದಾರೆ, ಅವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವ್ ಅಲ್ಲಿಗೆ ಹೋಗಿ ಬರ್ತಾ ಇದ್ವಿ. ಪ್ರತಿ ವರ್ಷನೂ ಹೋಗ್ ಬರ್ತಾ ಇದ್ವಿ. ಅಂದ್ರೆ ನಮಗೆ ಅಪ್ಪನ ಬಗ್ಗೆ ಆಗ್ಲಿ ಗುರು ಅಂದ್ರೆ ಏನೋ ಗೊತ್ತಿರ್ಲಿಲ್ಲ. ಹೋಗಿ ಬಂದು ಮಾಡ್ತಾ ಇದ್ವಿ. ಆಮೇಲೆ ಅಪ್ಪ ಹಿಂಗೆ ಒಂದ್ಸರಿ ಇದಕ್ಕೆ ದಾವಣಗೆರೆ ಸತ್ಸಂಗಕ್ಕೆ ಬಂದಿದ್ರು. ನಮ್ ತಂದೆ ಕರ್ಕೊಂಡ್ ಹೋದ್ರು. ಬಂದಿದ್ದಾರೆ, ಬರ್ರಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತೇಳಿ. ಗಣು ಅಣ್ಣರ ಮನೇಲಿ ದಂಪತಿ ಪೂಜೆ ನಡೀತಾ ಇತ್ತು. ಅವಾಗ ಅಪ್ಪ ಸೋಫಾ ಮೇಲೆ ಕೂತಿದ್ರು. ನಾನ ನಮಸ್ಕಾರ ಮಾಡ್ದೆ ಅಪ್ಪಂಗೆ. ಅಪ್ಪನ ಹತ್ರದಿದ್ದ ನೋಡಿದ್ದು ನಾನು ಅದೇ ಮೊದ್ಲು ಸರಿ. ಅವಾಗ ನನಗೇನೋ ಒಂಥರ ಭಗವಂತನೇ ನೋಡ್ದಂಗೆ ಅನುಭವ ಆಯ್ತು ನನಗೆ. ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಮನೆಗೆ. ಆಮೇಲೆ ಇನ್ನೊಂದ್ಸರಿ ಸತ್ಸಂಗಕ್ಕೆ ಸುಧೀರ್ ಅಣ್ಣವ್ರ ಮನೆಗೆ ಬಂದಿದ್ರಪ್ಪ. ಅಲ್ಲಿ ಬಂದಾಗ ನನಗೆ ಆ ಸತ್ಸಂಗ ನಡೀತಾ ಇತ್ತಲ್ಲಿ. ಎಲ್ಲರಿಗೂ ಅನುಭವ ಹೇಳ್ತಾ ಇದ್ರಪ್ಪ. ನಾನ್ ಮೊದಲನೇ ಸತ್ಸಂಗಕ್ಕೆ ಹೋಗಿದ್ದು. ಯಾರು ಭಕ್ತರು ಪರಿಚಯ ಇಲ್ಲ, ನನಗ್ ಸತ್ಸಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅನುಭವ ಏನು ಅಂದ್ರೂ ಗೊತ್ತಿಲ್ಲ. ಅಪ್ಪ ನನ್ನ ಎಲ್ಲ ಜೊತೆ ಕೂತಾಗ ನನ್ ಕಡೆ ಕೈ ತೋರ್ಸ್ಬಿಟ್ಟು ಆ ಅಮ್ಮಂಗೆ ಮಾತಾಡಕ್ ಹೇಳ್ರಿ ಅಂತ ಹೇಳ್ತಪ್ಪ. ಹಂಗ ಹೇಳ್ದಾಗ ನನಗ್ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಏನು ಅನುಭವನೂ ಏನೂ ಆಗಿಲ್ಲ. ಮೊದಲನೇ ಸರಿ ನನ್ ಸತ್ಸಂಗಕ್ಕೆ ಬಂದಿದ್ದ ಅವತ್ತು. ಆವಾಗ ನಾನು ಎದ್ದು ನಿಂತೆ, ಅಪ್ಪಗ್ ನಮಸ್ಕಾರ ಮಾಡಿ ಅಪ್ಪನ ಹತ್ರ ಹೋಗಿ ಕೇಳ್ಕೊಂಡೆ ನಾನು. ಅಪ್ಪ ನಾನೀಗ ಅನುಭವ ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ನೀವ್ ಏನ್ ಹೇಳ್ತೀರಾ ಅದು ನಾನು ಹೇಳ್ತೀನಪ್ಪ ಅಂತ ಹೇಳ್ದೆ. ಆಯ್ತು, ನಾನ್ ಮನೇಲಿ ಸತ್ಸಂಗ ಮಾಡ್ತೀನಿ, ಎಲ್ರು ಬಂದ್ ನಡೆಸ್ಕೊಡ್ರಿ ಅಂತ ಹೋಗಮ್ಮ ಅಂತ ಹೇಳ್ತಪ್ಪ. ಅದೇ ತರ ನಾನು ನಿಂತ್ಕೊಂಡು ಹೇಳ್ದೆ. ಅಲ್ಲಿಂದ ನಾನು ಸತ್ಸಂಗಕ್ಕೆ ಹೋಗಕ್ ಶುರು ಆಯ್ತು. ಪ್ರತಿ ವಾರ ಸತ್ಸಂಗಕ್ಕೆ ಹೋಗಕ್ ಶುರು ಮಾಡ್ದೆ. ಫಸ್ಟ್ ನಾನಷ್ಟೇ ಹೋಗ್ತಾ ಇದ್ದೆ ಭಕ್ತರ ಜೊತೆಗೆ ಸತ್ಸಂಗಕ್ಕೆ. ಅವಾಗೆಲ್ಲ ಹೊಸದು ನನಗೆ. ಭಕ್ತರು ಹೊಸಬ್ರು, ಒಡನಾಟನು ಹೊಸದು. ಗುರು ಅಂದ್ರೆ ಏನ್ ಗೊತ್ತಿಲ್ಲ, ಭಜನೆ ಅಂದ್ರೆ ಏನ್ ಗೊತ್ತಿಲ್ಲ. ಹಿಂಗೆ ಹೋಗಕ್ ಶುರು ಮಾಡಿದಾಗ ನಮ್ಮ ಮನೆಯವ್ರು ಬರ್ತಿರ್ಲಿಲ್ಲ. ಇವ್ರು ನನ್ ಜೊತೆಗ್ ಬಂದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕಂತಿದ್ದೆ. ಅವ್ರು ಇಲ್ಲ ನೀನ್ ಹೋಗು, ನಾನ್ ಮನೇಲೆ ಅಪ್ಪನ್ ಪುಸ್ತಕ ಓದ್ತೀನಿ, ನೀನ್ ಹೋಗು ಅಂತ ಹೇಳ್ತಾ ಇದ್ರು. ಆಯ್ತು ಬಿಡು, ಭಗವಂತ ನಿನ್ ಇಚ್ಛೆ ಅಂತ ಹೋಗ್ತಾ ಇದ್ದೆ. ಆಮೇಲೆ ಅವರು ಸರಿ ನಾನು ಬರ್ತೀನಿ ಅಂತೇಳಿ ಅವರು ನನ್ ಜೊತೆಗ್ ಬರಕ್ ಶುರು ಮಾಡಿದ್ರು. ಅಂದಿನಿಂದ ನಮ್ದು ಸತ್ಸಂಗಕ್ಕೆ ಬರಕ್ ಶುರು ಆಯ್ತು. ಅಪ್ಪನ ಜೊತೆ ಸತ್ಸಂಗದಾರಿ ಶುರು ಆಯ್ತು. ಮತ್ತೆ ಆ ಗುರುಗಳು ಸತ್ಸಂಗನ ನಿಮ್ಮಲ್ಲಿ ಇಟ್ಕೊಳ್ರಿ ಅಮ್ಮ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಮನಿ ಬಂದ್ಮೇಲೆ ಸತ್ಸಂಗ ಇಟ್ಕೊಳಕ್ ಹೇಳಿದ್ದಾರೆ ಗುರುಗಳು ಅಂತ ನಿಮ್ ಮನೆಯವ್ರಿಗೆ ತಿಳಿಸಿದಾಗ ಅವರ ಪ್ರತಿಕ್ರಿಯೆ ಹೆಂಗಿತ್ತು? ಅದಕ್ಕೆ ಅವ್ರಿಗೂ ಖುಷಿ ಆಯ್ತು. ಅವ್ರಿಗೂ ನಮಗಿನ್ನು ಭಕ್ತಿ ಮಾರ್ಗ ಗೊತ್ತಿರ್ಲಿಲ್ಲ. ಅವ್ರಿಗೂ ಎಲ್ಲ ಹೊಸದು ನಮಗ. ಅವಾಗ ಅವರು ನಿಧಾನಕ್ಕೆ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ಆಯ್ತು ಮಾಡೋಣ ಅಂತ ಅಂದ್ರು ಅಷ್ಟೇ. ಅಂದ್ಮೇಲೆ ಹಿಂಗೆ ಒಂದಿನ ದೊಡ್ಡೇರಿಗೆ ಆಶ್ರಮಕ್ಕೆ ಹೋದ್ವಿ, ಅಮ್ಮ ನಾನು ನನ್ ತಂಗಿ ಹೋಗಿ ಅಲ್ಲಿ ಅಪ್ಪ ನಮಸ್ಕಾರ ಮಾಡಿದ್ವಿ. ಅಪ್ಪ ಆಶ್ರಮ, ತಪೋವನ, ದತ್ತನ್ ದೇವಸ್ಥಾನ, ಶ್ರೀಪಾದ ವಲ್ಲಭರ ಎಲ್ಲಾ ದೇವಸ್ಥಾನಕ್ಕೆಲ್ಲ ಪೂಜೆಗೆಲ್ಲ ಹೋಗ್ ಬರ್ರಮ್ಮ ಅಂತ ಅಂದ್ರು. ನಮಗೆ ಒಂಥರ ಅಲ್ಲಿ ಪೂಜೆ ವಿಶೇಷ,
ಅಲ್ಲಿ ಆರತಿ ಮಂಗಳಾರತಿ ಹಾಡುಗಳು ಎಲ್ಲ ನಮಗೆ ಹೊಸದೇ, ನಮಗೆ ಸ್ಟಾರ್ಟಿಂಗ್ ಹೋದಾಗ ಒಂಥರ ಎಲ್ಲೋ ಯಾವ್ದೋ ಲೋಕಕ್ ಬಂದಿದೀವೇನೋ ಅನ್ಸಕ್ ಶುರು ಆಯ್ತು ನಮಗೆ. ಹೋಗಿ ಎಲ್ಲಾ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲಾ ಮುಗಿಸ್ಕೊಂಡು ಬಂದ್ವಿ. ಅಪ್ಪಂಗ್ ನಮಸ್ಕಾರ ಮಾಡಿದ್ವಿ. ಅಪ್ಪ ನಿಮಗೇನ್ ಅನ್ಸ್ತಮ್ಮ ಹೋಗ್ ಬಂದ್ರಲ್ಲ ಅಂತ ಕೇಳಿತ್ತು. ಅಪ್ಪ ನಮಗೇನೋ ಒಂಥರ ಯಾವ್ದೋ ಲೋಕಕ್ ಬಂದಿದೀವಿ ಅನ್ಸ್ತೈತಪ್ಪ, ಇದೆಲ್ಲಾ ನೋಡ್ತಾ ಇದ್ದೆ ನಾವೆಲ್ಲೂ ನೋಡಿಲ್ಲ ಈ ತರ ಪೂಜೆ ಮಂಗಳಾರತಿ ಹಾಡುಗಳು ಎಲ್ಲಾ ಬಾಳ ಚೆನ್ನಾಗಿತ್ತಪ್ಪ, ಬಾಳ ಇಷ್ಟ ಆಯ್ತು ನಮಗೆ ಅಂತ ಹೇಳಿದ್ವಿ. ನಮ್ಮ ಹಂಗೆ ಇದು ಕ್ಷೇತ್ರನೇ ಹಂಗಿದೆ ಅಂತ ಅಪ್ಪ ಹೇಳಿದ್ರು. ಆಯ್ತಪ್ಪ ಅಂತ ಅಪ್ಪಗ್ ನಮಸ್ಕಾರ ಮಾಡಿ ಹೊರಟ್ವಿ. ನಾವು ಹೊರಟು ಗಾಡಿ ಹತ್ರ ಬಂದ್ವಿ. ನಮಗೇನು ಈಗ ಯಾವ್ದೇ ಒಂದು ಮಠಕ್ಕೆ ಆಶ್ರಮಕ್ಕೆಲ್ಲ ಹೋದ್ರೆ ದಕ್ಷಿಣೆ ಹಾಕ್ಬೇಕು, ಆತರ ಇಲ್ಲಿ ಎಲ್ಲೂ ದಕ್ಷಿಣೆ ಕಾಣಿಕೆ ಉಂಡಿ ಏನು ಇಲ್ಲಲ್ಲ, ನಾವು ಏನೂ ಕೊಡ್ಲಿಲ್ಲಲ್ಲ ಗುರುಗಳಿಗೆ, ಹಂಗೆ ಬಂದ್ಬಿಟ್ವಲ್ಲ ಅಂತ ಮತ್ತೆ ವಾಪಸ್ ಹೋದ್ವಿ. ವಾಪಸ್ ಹೋಗ್ಬಿಟ್ಟು ಅಲ್ಲಿ ಅಪ್ಪಂಗ್ ದಕ್ಷಿಣೆ ಕೊಟ್ವಿ. ಅಪ್ಪ ಮತ್ತೆ 3 ಜನಕ್ಕೂ ಕರೆದ್ಬಿಟ್ಟು ಹೊಸ ಸೀರೆ ಕೊಟ್ಟು ಉಡಿ ತುಂಬಿ ಹಣ್ಣು ಎಲ್ಲ ಕೊಟ್ಟು ಸೀರೆ ಉಟ್ಕೊಂಡ್ ಬರ್ರಿ ಅಂತ ಹೇಳಿ ಆ ಸೀರೆ ಎಲ್ಲ ಉಟ್ಕೊಂಡ್ ಬಂದ್ಮೇಲೆ ಅಪ್ಪಂಗೆ ನಮಸ್ಕಾರ ಮಾಡಿ ಬಂದ್ವಿ. ಅಪ್ಪ ಬಹಳ ಖುಷಿ ಆಯ್ತಮ್ಮ ನೀವ್ ಬಂದಿದ್ದು, ಆಯ್ತು ಹೋಗ್ ಬರ್ರಮ್ಮ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ರು. ಹಿಂಗೆ ಅಪ್ಪ ಅಲ್ಲಿಂದ ನಮ್ದು ಶುರು ಆಯ್ತು. ದೊಡ್ಡರಿಗೆ ಹೋಗ್ ಬರೋದು, ಸತ್ಸಂಗಕ್ಕೆಲ್ಲ ಹೋಗ್ ಬರೋದು, ಒಡನಾಟ ಶುರು ಆಯ್ತು. ಹಿಂಗೆ ಅಪ್ಪನ್ನ ಒಂದು ಸದ್ಗುರುವಾಗಿ ನಿಮ್ಮ ಮನಸ್ಸು ಸ್ವೀಕರಿಸಿ ಅವಾಗ ಹೋಗ್ತಾ ಬರ್ತಾ ಗುರುವಿನ ಕೃಪೆ ಪಡ್ಕಂತ, ಗುರು ಆಶೀರ್ವಾದ ಪಡ್ಕಂತ ಹಿಂಗೆ ಜೀವನ ನಡೆಸ್ತಾ ಇದ್ರಿ ನೀವು. ಆ ಟೈಮಲ್ಲೆಲ್ಲ ಆಶ್ರಮದಲ್ಲಿ 7 ದಿನದ ತನಕ ಸಪ್ತಾಹ ಪಾರಾಯಣ ಅಂತ ನಡೀತಾ ಇತ್ತು ಅಕ್ಕ ಅವಾಗೆಲ್ಲ. ಆ ಟೈಮಲ್ಲಿ ನೀವು ಪಾರಾಯಣಕ್ಕೆ ಹೋಗಿದ್ರಿ ಅಂತ ಗೊತ್ತಾಯ್ತು. ಅವಾಗ್ಲೇ ಅಪ್ಪ ನಿಮಗೆ ಪುಣ್ಯವತಿ ಅಂತ ನಾಮಕರಣ ಮಾಡಿದ್ದು ಅಂತ ಗೊತ್ತಾಯ್ತು. ಅದರ ಅನುಭವ ಒಂದ್ ಸ್ವಲ್ಪ ಹೇಳ್ರಿ ಅಕ್ಕ. ಹಿಂಗೆ ನಾವು ಒಂದಿನ ಪಾರಾಯಣ ನಡೀತದೆ ಅಂತ ನಮ್ಗೇನು ಗೊತ್ತಿಲ್ಲ, ಅಪ್ಪನ್ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಅವಾಗ 1 ವಾರ ಬಿಟ್ಟು ಪಾರಾಯಣ ಇತ್ತು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ನಮಗ್ ಪಾರಾಯಣ ಅಂದ್ರೆ ಏನಂತ ಗೊತ್ತಿಲ್ಲ, ಶ್ರೀಪಾದ ವಲ್ಲಭ ಚರಿತ್ರೆ ಏನ್ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಪ್ಪ ನೀವು ಪಾರಾಯಣಕ್ ಬಂದ್ರಮ್ಮ, ಪಾರಾಯಣ ಮಾಡ್ರಿ, 7 ದಿನ 1 ವಾರ ಪಾರಾಯಣ ಇರುತ್ತೆ, ನೀವ್ ಮಾಡ್ರಿ ಬಂದು ಅಂತ ತಂಗಿಗೂ ನನಗೂ ಹೇಳಿದ್ರಪ್ಪ. ನಮ್ಮ 7 ದಿನ ಹೆಂಗ್ ಬಿಟ್ಟಿರೋದು, ಮಕ್ಳನ್ ಸ್ಕೂಲಿಗೆ ಕಳ್ಸೋದು, ಮನೆದು ಎಲ್ಲ ಇರುತ್ತಲ್ಲ ಹೆಂಗೆ ಅಂತ ನಮ್ಗೆ ಯಾವಾಗೂ ಹಂಗ ಅಭ್ಯಾಸ ಇರ್ಲಿಲ್ಲಲ್ಲ, ಹೊಸದು ನಾವ್ ಹೆಂಗ್ ಮಾಡೋದು ನಮ್ಗೊಂಥರ ಆಶ್ಚರ್ಯ ಆಯ್ತು. ಅವಾಗ ಅಪ್ಪ ಇಲ್ಲ ಆಯ್ತು ಅಪ್ಪ ಮಕ್ಳಿಗೆ ಸ್ಕೂಲಿಗೆಲ್ಲ ಕಳ್ಸೋದಿರುತ್ತಪ್ಪ, ಬರಕ್ಕಾಗಲ್ಲ ಅಂತ. ಅಪ್ಪ ಆಮೇಲೆ ಅಮ್ಮನ್ ಕರೆದು, ನೋಡಮ್ಮ ಇವ್ರು ಪಾರಾಯಣಕ್ ಬರ್ಲಿ, ಮಕ್ಳನ್ನೆಲ್ಲ ನೀನ್ 1 ವಾರ ಸ್ಕೂಲಿಗೆ ಕಳ್ಸೋದೆಲ್ಲ ನೀನ್ ನೋಡ್ಕೊಳಮ್ಮ ಅಂತ. ಅಮ್ಮ ಆಯ್ತಪ್ಪ ಅಂತ ಅಂದ್ರು. ಸರಿ ನಾವ್ ಪಾರಾಯಣಕ್ಕೆ ಬಂದ್ವಿ. ನಮಗೆ ಒಂಥರ 3 ಗಂಟೆಗೆ ಎದ್ದು ಎಲ್ಲಾ ರೆಡಿಯಾಗಿ ಅಪ್ಪ ಬಂದ್ ಎಲ್ರಿಗೂ ಗಂಧ ಹಚ್ತಾ ಇತ್ತು. ಮತ್ತೆ ಪಾರಾಯಣ ಶುರು ಮಾಡ್ತಾ ಇದ್ವಿ. ಒಂಥರ ಹೊಸದು ನಮಗೆ. ಸಪ್ತಾಹ 7 ದಿನ ಪಾರಾಯಣ. ನಮಗ್ 7 ದಿನ ದೊಡ್ಡೇರಿಯಲ್ಲಿ ಇದ್ರು ನಮಗೆ ಮನೆ ಕಡೆ ಚಿಂತೆನೆ ಇರ್ಲಿಲ್ಲ ನಮಗೆ. ಹಿಂಗೆ ಪಾರಾಯಣ ಮಾಡ್ಬೇಕಾರೆ 3ನೇ ದಿನ ಅನ್ಸುತ್ತೆ, ಎಲ್ರು ಅಪ್ಪಂಗೆ ಶ್ರೀಪಾದ ವಲ್ಲಭರ ಚರಿತ್ರೆ ಪುಸ್ತಕ ಕೊಟ್ಟು ಸೈನ್ ಮಾಡ್ಸ್ಕಂತ ಇದ್ರು. ನಾನು ಮತ್ತೆ ಮಧುಮತಿ ಅವಳು ಬಂದ್ಲ, ಇಬ್ರು ಹೋದ್ವಿ ಜೊತೆಗೆ ಅಪ್ಪನ್ ಸೈನ್ ಮಾಡ್ಸ್ಕೊಂಡ್ ಬರೋಣ ಅಂತ. ಅಪ್ಪನ್ ಕೈಲಿ ಅವಳು ಪಾರಾಯಣ ಬುಕ್ ಕೊಟ್ಲು. ಅಪ್ಪ ತುಂಬಾ ಹೊತ್ತು ಹಿಡ್ಕೊಂಡ್ರ ಅದನ್ನ. ಅಪ್ಪ ಸೈನ್ ಮಾಡಕ್ ಯಾಕೆ ಇಷ್ಟೊತ್ತನ ಮಾಡ್ತಿದಾರಲ್ಲ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ ಮನ್ಸಲ್ಲಿ. ಅವಳಿಗೆ ನಾಟ್ಯ ಮಯೂರಿ ಅಂತೇಳಿ ಬರ್ದ್ ಕೊಟ್ಟಿತ್ತಪ್ಪ. ನನಗ್ ಗೊತ್ತಿಲ್ಲ ಅದ್ರಲ್ಲಿ ಏನ್ ಸೈನ್ ಮಾಡ್ಕೊಟ್ಟಿರ್ತಾರ ಬಿಡು ಅಂತ ಹಿಂಗ್ ತಿಳ್ಕೊಂಡೆ. ಅವಳಿಗೆ ಬರ್ಕೊಡ್ತಾ ಆಮೇಲೆ ನಾನು ಕೊಟ್ಟೆ, ಶ್ರೀಪಾದ ವಲ್ಲಭರ ಚರಿತ್ರೆ ಸೈನ್ ಮಾಡ್ಕೊಡ್ರಪ್ಪ ಅಂತೇಳಿ. ಅಪ್ಪ ಆಯ್ತಮ್ಮ ಹಿಡ್ಕೊಂಡ್ರು ಬುಕ್ಕು. ತುಂಬಾ ಹೊತ್ತು ಹಿಡ್ಕೊಂಡ್ರು. ಯಾಕಪ್ಪ ಸೈನ್ ಮಾಡಕ್ ಇಷ್ಟೊತ್ತು ಮಾಡ್ತಿದಾರಲ್ಲ ನಂಗೇನು ಗೊತ್ತಿಲ್ಲ. ಆಮೇಲೆ ಅದ್ರಲ್ಲಿ ಬರ್ದ್ ಕೊಟ್ಟಿದ್ರಪ್ಪ, ಶ್ರೀಮತಿ ಪುಣ್ಯವತಿಯವರಿಗೆ ಅನುಗ್ರಹಿಸಿದ ಪಾರಾಯಣ ಗ್ರಂಥ ಅಂತೇಳಿ. ಅವಾಗ ನನಗೆ ಯಾಕಪ್ಪ ನನಗೆ ನಾಮಕರಣ ಮಾಡಿದಾರಂತನೂ ಗೊತ್ತಿಲ್ಲ. ಅಪ್ಪ ನನಗ್ ಗುರುವಿನ ಬಗ್ಗೆ ಏನು ಗೊತ್ತಿರ್ಲಿಲ್ಲಲ್ಲ. ಆಮೇಲೆ ಎಲ್ರು ಹೇಳಿದ್ರು, ಇಲ್ಲ ಅಪ್ಪ ನಿನಗೆ ಪುಣ್ಯವತಿ ಅಂತೇಳಿ ನಾಮಕರಣ ಮಾಡಿದ್ದಾರೆ, ಇದ್ರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ. ಅವಾಗ ಅಲ್ಲಿ ಪ್ರಸಾದ ನಡೀತಾ ಇತ್ತು. ನಮ್ಮ ಮನೆಯವ್ರಿಗೆ ಹೇಳ್ದೆ, ಅಪ್ಪ ಹಿಂಗೆ ಪುಣ್ಯವತಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ಮೈಕಲ್ ಅನೌನ್ಸ್ ಮಾಡಿದ್ರು, ನಮ್ಮ ಮನೆಯವರಿಗೆ ಅಪ್ಪ ಪುಣ್ಯವತಿ ಅಂತ ನಾಮಕರಣ ಮಾಡಿದ್ದಾರೆ, ಇವತ್ತು ನಾವೇ ಪುಣ್ಯವಂತರು ಅಂತೇಳಿ. ಅಂದಿನಿಂದ ನನಗೆ ಆಶ್ರಮದಲ್ಲಿ ಎಲ್ರು ನಂದು ಲಕ್ಷ್ಮೀ ದೇವಿ ನನ್ನ ಹೆಸರು, ಎಲ್ಲಾ ಪುಣ್ಯ ಸ್ಟಾರ್ಟಿಂಗ್ ಅಪ್ಪ ನಾಮಕರಣ ಮಾಡಿದ್ರಿಂದ ಎಲ್ಲರೂ ಪುಣ್ಯವತಿ ಅಂತಾನೆ ಕರೆಯಕ್ ಶುರು ಮಾಡಿದ್ರು. ಇದು ನನ್ ಪುಣ್ಯ, ಅಪ್ಪನ ಕೃಪೆ ಈಗ ಗೊತ್ತಾಗ್ತಿದೆ. ಯಾಕಂದ್ರೆ ನನ್ ಸದ್ಗುರು ಅಂತ ಈಗ ತಿಳ್ಕೊಂಡ್ಮೇಲೆ ನಾನು ಅವಾಗಿಂದನೇ ಅಪ್ಪ ಪುಣ್ಯವತಿ ಅಂತ ನಾಮಕರಣ ಮಾಡಿಸ್ಕೊಂಡಿದ್ದೀನಲ್ಲ, ನಾನು ತುಂಬಾ ಪುಣ್ಯ ಮಾಡಿದೀನಿ ಅಂತ ಅನ್ಸ್ತಾ ಇದೆ ಇವಾಗ. ನಿಜವಾಗ್ಲು ಅದು ಪುಣ್ಯ ಅಕ್ಕ. ಯಾಕಂದ್ರೆ
ಅಂತ ಪರಮ ಪವಿತ್ರವಾದ ಶ್ರೀಪಾದ ವಲ್ಲಭರ ಚರಿತ್ರೆ ಗ್ರಂಥದಲ್ಲಿ ಅಂತ ಸದ್ಗುರುವಿನ ಸ್ಪರ್ಶದಿಂದ ನಿಮ್ಮ ಹೆಸರು ಇದಾಯ್ತಲ್ಲ, ಅದು ನಿಜವಾಗ್ಲೂ ಅದು ನಿಮ್ಮ ಪುಣ್ಯ, ಒಂದು ಪೂರ್ವ ಜನ್ಮದ ಪುಣ್ಯ ಅಂತಲೇ ಪುಣ್ಯವತಿ ಅಂತ ಸದ್ಗುರು ನಿಮಗೆ ನಾಮಕರಣ ಮಾಡಿರೋದು. ನಿಜ ಅಕ್ಕ. ನಮ್ಮ ಜನ್ಮ ನಮ್ಮ ತಂದೆ ತಾಯಿ ಇಡೋ ಜನ್ಮ ನಾಮನೇ ಬೇರೆ, ಆದ್ರೆ ಸದ್ಗುರು ಇಡೋ ನಾಮನೇ ಬೇರೆ. ಅದು ನಿಮಗೆ ನಾಮಕರಣ ಮಾಡಿದ್ಮೇಲೆ, ಅಪ್ಪ ಪುಣ್ಯವತಿ ಅಂತ ನಾಮಕರಣ ಮಾಡಿದ್ಮೇಲೆ, ಅದಕ್ಕಿಂತ ಮುಂಚೆ ನಾವು ಮನಸ್ಥಿತಿಗಳು, ನಮ್ಮ ದೈನಂದಿನ ಚಟುವಟಿಕೆಗಳು ಅವೆಲ್ಲ ಅವೇ ಒಂಥರ ಇದಿರ್ತದೆ. ಆದ್ರೆ ಅಪ್ಪ ನಾಮಕರಣ ಮಾಡಿದ್ಮೇಲೆ ನಿಮ್ಮ ಮನಸ್ಥಿತಿ ಹಿಂಗ್ ಬದಲಾಯ್ತು, ಅದು ನಿಮಗೆ ಹೆಸರು ಇಷ್ಟ ಆಯ್ತಾ? ಅದು ಅನುಭವ ಹೇಳ್ರಿ ಅಕ್ಕ. ಸದ್ಗುರುವಿನ ಕೃಪೆಯಿಂದ ಸಿಕ್ಕಿರೋ ಹೆಸರು ನನಗೆ ಪುಣ್ಯವತಿ ಅಂತ ತುಂಬಾನೇ ಇಷ್ಟ ಆಯ್ತು. ನನಗೆ ಒಂಥರ ಏನೋ ಹೊಸದ್ ಅನಿಸ್ತು ಅಪ್ಪ ನಾಮಕರಣ ಮಾಡಿದ್ಮೇಲೆ. ಆಮೇಲೆ ಅಲ್ಲಿ ಪಾರಣೆ ಟೈಮಲ್ಲಿ ಇಟ್ಟಿದ್ರಿಂದ ಅಲ್ಲಿ ನಮ್ಗೆ ಸೇವೆನೂ ಸಿಗ್ತಾ ಇತ್ತು. ಮತ್ತೆ ಅಪ್ಪ ದಿನ ಸಂಜೆ ಅನುಭವಗಳು ಹೇಳಿಸ್ತಾ ಇದ್ರು, ಸತ್ಸಂಗ ಮಾಡಿಸ್ತಾ ಇದ್ರು. ಆವಾಗ ನಿಮಗೇನ್ ಅನುಭವಗಳು, ನಾವು ಅವಾಗಿಂದ ನಮಗೆ ಅಭ್ಯಾಸ ಆಯ್ತು ಸತ್ಸಂಗದಲ್ಲಿ ಭಾಗವಹಿಸೋದು, ಅನುಭವಗಳು ಹೇಳೋದು. ಅಪ್ಪ ಹೆಸರು ಬರಿತಾ ಇದ್ರು, ಬಂದ್ ಅನುಭವ ಹೇಳ್ರಿ ಅಂತ ನಾವು ಹೋಗಿ ಹೇಳಲೇಬೇಕಿತ್ತಲ್ಲಿ. ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಅದ್ ಹೇಳ್ತಾ ಇದ್ವಿ. ಆಮೇಲೆ ಹಿಂಗೆ ಅಪ್ಪ ನಾಮಕರಣ ಮಾಡಿದ್ಮೇಲೆ ದೊಡ್ಡೇರಿಗೆ ಬರ್ಬೇಕು ಅನಿಸ್ತಾ ಇತ್ತು ನನಗೆ. ನಮ್ಮ ಮಕ್ಳು ಚಿಕ್ಕ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರನ್ನ ರಜಾ ಟೈಮಲ್ಲಿ, ಬೇಸಿಗೆ ರಜದಲ್ಲಿ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಒಂದೊಂದ್ ವಾರ ಇರ್ತಾ ಇದ್ವಿ ಅಲ್ಲಿ. ಇದ್ದು ಸೇವೆ ಅವಾಗ ನಮ್ಗಿನ್ನೂ ಗೊತ್ತಿರ್ಲಿಲ್ಲ ಏನ್ ಸೇವೆ ಮಾಡ್ಬೇಕು, ಯಾವ ತರ ಇರ್ಬೇಕು, ಏನ್ ನನಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಏನ್ ಮಾಡ್ಬೇಕಪ್ಪ ಅಂತ. ಅಹಲ್ಯಮ್ಮಂಗ್ ಕೇಳ್ದೆ, ಅಹಲ್ಯಮ್ಮ ನಂಗೆ ಯಾವ್ದಾದ್ರು ಬುಕ್ಸ್ ಏನಾದ್ರು ಕೊಟ್ರಿ ಓದ್ಲಿಕ್ಕೆ ಅಂತೇಳಿ. ಅವರು ಶ್ರೀಧರ್ ಸ್ವಾಮಿಗಳದ್ದು ಪುಸ್ತಕ ಕೊಟ್ರು. ಅದು ನಾನು ಓದ್ತಾ ಇದ್ದೆ. ಅದ್ರಲ್ಲಿ ಒಂದು ವಾಕ್ಯ ಬಹಳ ಇಷ್ಟ ಆಯ್ತು ನನಗೆ. ಸದ್ಗುರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿರ್ತಕ್ಕಂತ ಮೂರ್ತಿಗೆ ಜೀವ ತುಂಬಕ್ಕೆ ಹೋಗ್ತಾರಂತೆ ಅವ್ರು. ಅಂದ್ರೆ ದೇವಾನ್ ದೇವತೆಗಳೇ ಬಂದು ಜೀವ ತುಂಬ್ರಿ ನಮಗೆ ಅಂತ ಬಂದು ಬೇಡ್ಕಂತಾರಂತೆ ಸದ್ಗುರು ಹತ್ರ. ಆ ಒಂದು ವಾಕ್ಯ ನನಗೆ ಬಹಳ ಇಷ್ಟ ಆಯ್ತು. ಹೌದಲ್ಲ, ನಾವು ಸದ್ಗುರು ಹತ್ರನೇ ಇದೀವಿ, ಇನ್ನ ನಾವು ಎಷ್ಟು ಪುಣ್ಯವಂತರು, ಈ ಜಾಗ ಎಷ್ಟು ಪುಣ್ಯ ಇರ್ಬೇಕು. ಸದ್ಗುರು ಓಡಾಡ್ತಾ ಇದಾರೆ ಇಲ್ಲಿ, ಆ ಕ್ಷೇತ್ರದಲ್ಲಿ ನಾವು ಇಲ್ಲಿ ಬಂದು ಇದೀವಲ್ಲ, ಇನ್ನೆಷ್ಟು ಶಕ್ತಿಶಾಲಿಯಾಗಿರ್ಬೇಕು. ಆ ಒಂದು ಇದು ನನಗೆ ಮನ್ಸಿಗೆ ಬಹಳ ತಟ್ಟುತ್ತದು. ಅವ ನಂಬಿಕೆ ಬರಕ್ ಶುರು ಆಯ್ತು ನನಗೆ. ಎಷ್ಟೋ ಜನ ಭಕ್ತರು ಅಪ್ಪನ ಗೋಗರಿತಾ ಇರ್ತಾರೆ, ಅಪ್ಪ ನೀವು ನಮ್ಮನೆ ಬಂದೋಗ್ರಿ, ಅಪ್ಪ ನಿಮ್ಮ ಪಾದ ಸ್ಪರ್ಶ ನಮ್ಮ ಮನೆಗೆ ಬಂದೋಗ್ರಿ ಅಂತ ಅಷ್ಟು ಗೋಗರದು ಮೊರೆ ಇಡ್ತಾರೆ. ಆದ್ರೆ ಅಪ್ಪ ಅಂದ್ರೆ ಅದು ನಮಗ್ ಪುಣ್ಯ, ಅದು ಸದ್ಗುರು ನಮ್ಮ ಮನೆಗೆ ಬರ್ಬೇಕು ಅಂದ್ರೆ ಅದು ನಮ್ಮ ಪೂರ್ವಜನದ ಪುಣ್ಯ ಆಗಿರ್ಬೇಕು. ಅಂತದ್ರಲ್ಲಿ ನೀವು ಅಪ್ಪ ನಮ್ಮನೆ ಬಂದೋಗ್ರಪ್ಪ ನೀವು ಅಂತ ಕರೆದಾಗ ಅಪ್ಪ ನಿಮ್ಮ ಮನೆಗೆ ಬಂದಿದ್ರಂತೆ, ಅದು ನಿಮ್ಮ ಪುಣ್ಯ. ಅದು ಆ ಅನುಭವ ಬರೋದಕ್ಕಿಂತ ಮುಂಚೆ ನಿಮ್ಮ ಮನೆಯ ಸ್ಥಿತಿ, ನಿಮ್ಮ ಮನಸ್ಸಿನ ಸ್ಥಿತಿ ಹೆಂಗಿತ್ತು, ಅಪ್ಪ ಬಂದು ನಿಮ್ಮ ಮನೆ ಬಂದು ಹೋದ್ಮೇಲೆ ನಿಮ್ಮ ಪರಿಸ್ಥಿತಿ ಹೆಂಗೆಲ್ಲ ಬದಲಾವಣೆ ಆಯ್ತು, ಆ ಅನುಭವನ ಹೇಳ್ರಿ. ಹೌದು, ನೀವ್ ಹೇಳಿದ್ದು ಸತ್ಯ. ಅದು ತುಂಬಾ ಬದಲಾವಣೆ ಆಯ್ತು. ಅಪ್ಪ ಕೈದಳ್ಳಿ ಗ್ರಾಮಕ್ಕೆ ಮೂರ್ತಿ ಪ್ರತಿಷ್ಠಾಪನೆಗಂತ ಬಂದಿದ್ರು. ಬಂದು ಅವತ್ತು ಅಖಂಡ ಭಜನೆ ಇತ್ತು ರಾತ್ರಿ ಎಲ್ಲ. ಅಪ್ಪ ಅಮ್ಮ ಅಲ್ಲೇ ಕೂತಿದ್ರು, ಮನೆ ಕರ್ಕೊಂಡು ಹೋಗೋಣ ತುರ್ಚ್ಕಟ್ಟಕ್ಕೆ ಅಂತೇಳಿ. ಭಜನೆ ಎಲ್ಲ ಮುಗಿಸಿ ಬೆಳಿಗ್ಗೆ ಮಂಗಳಾರತಿ ಆದ್ಮೇಲೆ ಅಪ್ಪ ತುರ್ಚ್ಕಟ್ಟಕ್ ಬಂದ್ರಿ ಅಂತ ಕರೆದ್ರು ಅಪ್ಪಾಜಿ ಅಮ್ಮ. ಅದೇ ತರ ಅಪ್ಪ ತುರ್ಚ್ಕಟ್ಟಕ್ ಬಂದ್ರು. ಬಂದ್ಮೇಲೆ ಅಲ್ಲಿ ದಾವಣಗೆರೆಗೆ ಹೋಗ್ಬೇಕಲ್ಲ ಅಪ್ಪ ದೊಡ್ಡೇರಿಗೆ. ಅಪ್ಪ ನೀವು ಹೋಗ್ತಾ ನಮ್ಮ ಮನೆ ಹತ್ರ ಆಗುತ್ತಪ್ಪ, ಬರ್ರಿ ಅಂತ ಕರೆಯೋಣ ಅಂತ ನಮ್ಮ ಮನ್ಸಲ್ಲಿ ಅನ್ಕೊಂಡ್ವಿ. ಆಮೇಲೆ ಫಸ್ಟ್ ಟೈಮ್ ಕರೀತಾರೆ, ನಮಗೂ ಭಯ, ಯಾವ ತರ ಕರಿಬೇಕು ಗೊತ್ತಿಲ್ಲ. ಚಿಕ್ಕಣ್ಣನ್ ಕೇಳಿದ್ವಿ, ಚಿಕ್ಕಣ್ಣ ಅಪ್ಪ ಕರೆದ್ರೆ ಬರ್ತಾರ ಮನೆಗೆ ಅಂತೇಳಿ. ಅದಕ್ಕೆ ಚಿಕ್ಕಣ್ಣ ಇದ್ದಾರೆ, ನೀವು ಮನ್ಸಿಂದ ಕೂಗಿದ್ರೆ ಭಗವಂತ ಬಂದೇ ಬರ್ತಾನೆ, ನೀವು ಕರೆಯೋದ್ರಲ್ಲಿ ಇರುತ್ತಮ್ಮ ಅಂತ ಅಂದ್ರು. ನಮ್ಮ ಮನೆಯವರು ಆಯ್ತು ಅಂತ ನಮ್ಮ ಮನೆಯವರು ನಾನು ಹೋದ್ವಿ ಅಪ್ಪನ್ ಕರೀಲಿಕ್ಕೆ ಅಂತೇಳಿ. ಅಲ್ಲಿ ಕೂತಿದ್ರು. ಅಪ್ಪ ಮನೆಗ್ ಬರ್ರಿ ಅಪ್ಪ, ದಾವಣಗೆರೆಗೆ ದೊಡ್ಡೇರಿಗೆ ಹೋಗ್ತಾ ಹತ್ರ ಆಗುತ್ತೆ ಅಪ್ಪ, ಬನ್ರಿ ಅಂತ ಕರೆದ್ವಿ. ಅಪ್ಪ ಒಂದ್ ಹೆಸರು ಆಯ್ತಮ್ಮ ಬರ್ತೀನಿ ಅಂತ ಅಂದ್ರು. ತುಂಬಾ ಖುಷಿ ಆಯ್ತು ನಮಗೆ. ಅಪ್ಪ ಇನ್ನೂ ತುರ್ಚ್ಕಟ್ಟದಲ್ಲೇ ಇದ್ರು, ಅಪ್ಪ ಬರ್ತಾರೆ ಅಂತ ನಮ್ಮ ಮನೆಯವರು ನಾವು ಹೋದ್ವಿ ಮುಂದೆ ಹೋಗಿ ಬಂದೇ ಬಿಟ್ರು ಅಪ್ಪ ಮನೆಗೆ. ಅಪ್ಪ ಬರಕಿನ ಮುಂಚೆ ನಮ್ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ನಮ್ಮ ಮನೆಯದ್ದು ಆಫೀಸಲ್ಲಿ ತುಂಬಾ ತೊಂದರೆ ಆಗಿತ್ತು, ಮನೆಯಲ್ಲಿ ಒಂಥರ ನೆಮ್ಮದಿ ಇರ್ಲಿಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇತ್ತು, ಶಾಂತಿ ಇರ್ಲಿಲ್ಲ. ಮನೆ ಅದೇ ತರ ಕಟ್ಸಿ 1 ವರ್ಷ ಆಗಿತ್ತು ನಾವು.
ಯಾಕಾದ್ರೂ ಹೊಸ ಮನೆ ಕಟ್ಸ್ಕೊಂಡ್ ಬಂದ್ವಪ್ಪ, ಇಷ್ಟೊಂದ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇತ್ತಲ್ಲ ಅಂತ ನಮ್ಗೊಂಥರ ಮನ್ಸಲ್ಲೇ ಕಳವಳ ಇತ್ತು. ಅಪ್ಪ ಆ ಟೈಮಲ್ಲಿ ಅಪ್ಪ ಮನೆಗೆ ಬಂದ್ರು. ಮೆಟ್ಲ ಹತ್ತಿ ಬರ್ಬೇಕಾದ್ರೆ ನಮ್ಮ ಮನೆಯವ್ರು ನೋಡಿದಾರ ಅದನ್ನ. ಬೆತ್ತ ಹಿಂಗಿಟ್ಟಾಗ ಸ್ಪಾರ್ಕ್ ಬಂತಂತ ಅದ್ರಲ್ಲಿ, ಬೆತ್ತದಿಂದ. ಅದಾಗಿ ಅಪ್ಪ ಒಳಗಡೆ ಬಂದ್ರು. ಬಂದ ತಕ್ಷಣ ದಿವಾನ ಹಾಕಿದ್ವಿ ಹಾಲಲ್ಲಿ. ಕಳಸ ಹಚ್ಚಿಟ್ಟಿದ್ದು ಫ್ಯಾನ್ ಉರಿತಾನೆ ಇತ್ತು. ಅದು ಕಳಸನೂ ಆಗ್ಲಿಲ್ಲ. 1 ತಾಸು ಅಪ್ಪ ಮಲ್ಕೊಂಡ್ರು ಮನೇಲಿ. ಮಲ್ಕೊಂಡ್ರು. ಆಮೇಲೆ ಹೊರಟು ಅಪ್ಪ ಬಂದು ಹೋದ್ರು. ತುಂಬಾ ಖುಷಿ ಆಯ್ತು. ಅಪ್ಪ ಬಂದೋದ್ಮೇಲೆ ನಮಗ್ ಬದಲಾವಣೆಗಳು ಆಗಕ್ ಶುರು ಆಯ್ತು ನಮ್ ಜೀವನದಲ್ಲಿ. ಇವ್ರದ್ದು ಆಫೀಸಿಂದ ಏನ್ ತೊಂದ್ರೆ ಆಯ್ತು ಅದು ಎಲ್ಲ ನಿವಾರಣೆ ಆಗಿ ನಮ್ ಮನಸ್ಥಿತಿನೂ ಸುಧಾರಿಸಿ, ಒಂದ್ ಗಂಟೆ ತರ ಇದ್ದಿದ್ದ ಕಷ್ಟನ ಅಪ್ಪ ಮಂಜಿನ ತರ ಕರಗಿಸಿದ್ರು. ಅದು ನಮಗೆ ಅನುಭವಕ್ಕೆ ಬರಕ್ ಶುರು ಆಯ್ತು. ಹೀಗೆ ಅಪ್ಪ ಫಸ್ಟ್ ಟೈಮ್ ಮನೆಗ್ ಬಂದಾಗ ನಮಗೆ ತುಂಬಾ ಅನುಭವ ಆಯ್ತು. ಹಿಂಗೆ 2ನೇ ಸರಿನೂ ಅಪ್ಪ ಮನೆಗ್ ಬಂದ್ರು. ಅದಕ್ಕೂ ಒಂದು ಸನ್ನಿವೇಶ ಉದ್ಭವ ಆಯ್ತು. ಹಿಂಗೆ ಸುಧೀರಣ್ಣವ್ರ ಮನೇಲಿ ಸತ್ಸಂಗ ಇತ್ತು. ಅಖಂಡ ಭಜನೆ ಇತ್ತು ಅವತ್ತು. ರಾತ್ರಿ ಎಲ್ಲಾ ಭಜನೆ ಇತ್ತು. ಅಪ್ಪ ಎಲ್ಲಾ ಮುಗಿಸ್ಕೊಂಡ್ ಬೆಳಿಗ್ಗೆ ಮಂಗಳಾರತಿ ಎಲ್ಲಾ ಮುಗಿಸ್ಕೊಂಡ್ ಹೊರಡಕ್ ನಿಂತ್ರು. ಶಾಮನು ಶಿವಶಂಕರಪ್ಪರ ಮನೆಗೆ ಹೋಗೋದು ಅಂತೇಳಿ ಅಪ್ಪ ವಿಷಯ ಗೊತ್ತಾಯ್ತು. ನಮ್ ತಂದೆ ತಾಯಿ ಮತ್ತೆ ತಂಗಿ ಅವ್ರನ್ನು ಅಪ್ಪನ ಜೊತೆಗೆ ಹೋದ್ರು ಅಲ್ಲಿಗೆ. ಕಳ್ಸ್ ಬರೋಣ ಅಪ್ಪನ್ನ ಅಂತ. ನಮ್ಮ ಮನೆಯವರು ನಡಿ ಮನೆಗೆ ಹೋಗೋಣ ಅಂತ ಕರೆದ್ರು. ಅದಕ್ಕೆ ನನಗೆ ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲಿವರೆಗೂ ಅಪ್ಪನ್ ಕಳಿಸ್ಲಿಕ್ಕೆ ಅವ್ರ ಜೊತೆಗೆ ಅಂತ ನನಗೆ ಆಸೆ. ನಮ್ಮ ಮನೆಯವರು ಇಡೀ ರಾತ್ರಿ ಎಲ್ಲ ಅಪ್ಪನ ಜೊತೆಗೆ ಇದೀಯಾ, ಇನ್ನು ಸಮಾಧಾನ ಆಗಿಲ್ಲ ನಿನಗೆ, ಹೋಗೋಣ ಮನೆಗೆ, ಸಾಕು ಮಕ್ಳನ್ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ರು. ಸರಿ ಆಯ್ತು ಅಂತೇಳಿ ಏನೋ ಒಂಥರ ದುಃಖ ನನಗೆ. ಇನ್ನೊಂದ್ ಸ್ವಲ್ಪ ಅಪ್ಪನ ಜೊತೆ ಇರ್ಬೋದಿತ್ತಲ್ಲ ಅಂತ. ಅದೇ ಇದ್ರಲ್ಲೇ ಮನೆಗೆ ಹೋದೆ. ಮಕ್ಳು ತಿಂಡಿ ಮಾಡಿ ಬಾಕ್ಸಿಗೆ ಹಾಕಿ ಸ್ಕೂಲಿಗೆ ಕಳ್ಸಿದೆ. ಕಳಿಸಿ ಇನ್ನೂ ಕಣ್ಣಲ್ಲಿ ನೀರ್ ಹಂಗೆ ಬರ್ತಾ ಇತ್ತು ನನಗೆ. ಅವಾಗ ನಮ್ ತಂಗಿ ಬಂದ್ಲು. ಗೇಟ್ ಓಪನ್ ಮಾಡು, ದೊಡ್ಡ ಗೇಟು. ಯಾಕೆ ಅಂತ ಕೇಳಿದ್ರೆ ಅಪ್ಪ ಬರ್ತಾ ಇತ್ತು ಮನೆಗೆ. ಅಯ್ಯೋ, ಅಪ್ಪ ನೋಡಿದ್ರೆ ಅಲ್ಲಿ ಹೋಗಿ ದೊಡ್ಡೇರಿಗೆ ಹೋಗ್ತೀನಿ ಅಂತ ಹೋಗಿದ್ದಾರೆ, ಮನೆಗೆ ಯಾಕೆ ಬರ್ತಾನೆ? ನನಗೆ ಒಂದು ಸರಿ ಶಾಕ್ ಆಯ್ತು. ಯಾವ ಅಪ್ಪ ಬರ್ತಿದ್ರೆ? ದೊಡ್ಡೇರಿ ಅಪ್ಪ ಬರ್ತಿದ್, ಗೇಟ್ ತೆಗಿ ಅಂತ. ಸರಿ ಗೇಟ್ ತೆಗ್ದು ಸ್ವಲ್ಪ ದಿನ ಅಪ್ಪ ಮನೆಗೆ ಬಂದೇ ಬಿಟ್ರು. ನನಗೆ ಅಪ್ಪ ಬಂದ್ ಸೋಫಾ ಮೇಲೆ ಕೂತ್ರು. ಅಪ್ಪ ಯಾಕೆ ಅಳ್ತಾ ಇದೀಯಾ? ಅಪ್ಪ ನೀವ್ ಅಲ್ಲಿ ಹೋದ್ರಲ್ಲ, ನಾನ್ ಅಪ್ಪನ ಜೊತೆಗೆ ಹೋಗ್ ಬರ್ಬೇಕಿತ್ತು, ಇನ್ನೊಂದ್ ಸ್ವಲ್ಪ ತಿರ್ಬೇಕಿತ್ತು ಅಂತ ಮನೆಯವ್ರಿಗೆ ಹೇಳಿದಾಗ, ಇಲ್ಲ ಮನೆಗ್ ಬಾ ಅಂತ ಕರ್ಕೊಂಡ್ ಬಂದ್ರಪ್ಪ. ಅದಕ್ಕೆ ನನಗೆ ಖುಷಿ ತಡ್ಕಣಕ್ ಆಗ್ತಾ ಇಲ್ಲಪ್ಪ, ನೀವು ಮನೆಗ್ ಬಂದೇ ಬಿಟ್ರಿ ಅಂತ ಹೇಳ್ದೆ. ಆಯ್ತಂತ ಅಪ್ಪ ಅಲ್ಲಿ 1 ತಾಸಿದ್ರು ಮನೆಯಲ್ಲಿ. ಅಲ್ಲೆಲ್ಲ ಇದ್ದು ಆಮೇಲೆ ತುರ್ಚ್ಕಟ್ಟಕ್ ಹೋದ್ವಿ ಅಲ್ಲಿದ್ದ ಅಪ್ಪನ ಜೊತೆಗೆ. ಅಲ್ಲಿ ಸಂಜೆವರೆಗೂ ಅಪ್ಪನ ಜೊತೆಗೆ ಇದ್ದೀನಿ. ಅಷ್ಟು ಅನ್ಕೊಂಡಿದ್ದಷ್ಟೇ ನಾನು. ಅಲ್ಲಿ ಹೋಗೊಂದ್ 10 ನಿಮಿಷ ಹೋಗ್ ಬರೋಣ ಅಪ್ಪನ ಜೊತೆ ಅನ್ಕೊಂಡಿದ್ದು. ಅಷ್ಟನ್ನ ಅಪ್ಪ ಇಡೀ ದಿನ ಅಪ್ಪ ಜೊತೆಗೆ ಇರಂಗ್ ಮಾಡಿದ್ರು ನನಗೆ. ಅದು ಮರೆಯಕ್ ಆಗದೆ ಇರೋಂತ ಅನುಭವ. ಈ ತರ ಅಪ್ಪ ಮತ್ತೆ 3ನೇ ಸರಿ ಇನ್ನೊಂದ್ಸರಿನೂ ಅಪ್ಪ ಮನೆಗ್ ಬಂದ್ರು. ಶಾಂತಲಕ್ಕರ್ ಮನೇಲಿ ಸತ್ಸಂಗ ಇತ್ತು. ಅವ್ರ ಮನೆ ನಮ್ಮನೆ ರೋಡಲ್ಲೇ ಇರೋದ್ರಿಂದ ಅಪ್ಪ ನಮ್ಮನೆಯವರು ಹೋಗೋ ಗಾಡಿನ ನಿಲ್ಸಿ ಅಪ್ಪ ಮನೆಗ್ ಬಂದು ಹೋಗ್ರಪ್ಪ ಅಂತ ಹೇಳಿದ್ರು. ಅಪ್ಪ ಮನೆಗ್ ಬಂದು ಅಲ್ಲಿ 10 ನಿಮಿಷ ಕೂತು ಹೋದ್ರು. ಹಿಂಗೆ ಅಪ್ಪ 3 ಸರಿ ಬಂದು ಹೋಗಿದಾರ ನಮ್ಮ ಮನೆಗೆ. ಅಪ್ಪ ಹೆಂಗ್ ಬಂದು ಹೋದ್ರ ನಮ್ಮ ಜೀವನದಲ್ಲೂ ಹಂಗೆ ಬದಲಾವಣೆಗಳು ಆಗಕ್ ಶುರು ಆಯ್ತು. ಬಂದು ಹೋದ್ಮೇಲೆ ಹಿಂಗೆ ಅಪ್ಪ ಅದಕ್ಕೆ ಪುಣ್ಯವತಿ ಅಂತ ಹೆಸರು. ಇಷ್ಟು ಪುಣ್ಯ ಅಕ್ಕ. 3 ಸತಿ ಅಪ್ಪ ಮನೇಲಿ ಬಂದು ಹೋಗಿದ್ದು ಅದು ಸುಲಭದ ಮಾತಲ್ಲ ಅದು. ಅದಕ್ಕೆ ನೀವು ಹೆಸರು ಪುಣ್ಯವತಿ ಅಂತ ಅಪ್ಪ ಹೆಸರಿಟ್ಟಿರೋದು. ಎಷ್ಟೋ ಜನ ಭಕ್ತರು ಅಷ್ಟು ಈಗಲೂ ಗೋಗರಿತಾ ಇದಾರೆ, ಅಪ್ಪ ಮನೆ ಬಂದು ಹೋಗ್ರಿ ಅಂತ. ಅದು ನಿಜವಾಗ್ಲೂ ನಿಮ್ಮ ಪುಣ್ಯ ಅಕ್ಕ, ಪೂರ್ವಜನ್ಮದ ಪುಣ್ಯ ಅಕ್ಕ. ಅದು ಪುಣ್ಯ ಅಕ್ಕ. ಮತ್ತೆ ಇಷ್ಟೆಲ್ಲ ಅಂದ್ರೆ ಮತ್ತೆ ಸತ್ಸಂಗ ದಾವಣಗೆರೆಯಲ್ಲಿ ಸತ್ಸಂಗ ನಡೀತಾ ಇತ್ತು ಪ್ರತಿ ವಾರನು. ಅವಾಗ 2ನೇ ಸತ್ಸಂಗ ಬಂದಿತ್ತು. ಅವಾಗ 2ನೇ ಸತ್ಸಂಗನ ತುರ್ಚ್ಕಟ್ಟದ ಫ್ಯಾಕ್ಟರಿಯಲ್ಲಿ ಇಟ್ಕೋಬೇಕು ಅಂತ ಇದಾಯ್ತು. ಅದು ಹೆಂಗೆ ಆಯ್ತು? ಆ ಸತ್ಸಂಗ ಶುರುವಾಗಿ ಹೆಂಗೆ ಅಪ್ಪ ನಿಮ್ಗೆ ಇದು ಮಾಡಿದ್ರು? ಯಾರು ಹೇಳಿದ್ರು ಸತ್ಸಂಗ ಮಾಡಕ್ಕೆ? ಆ ಅನುಭವನ ಹಂಚ್ಕೊಳ್ರಿ. ಅದು ಒಂದು ಪವಾಡನೆ. ಅದು ಅಪ್ಪ ಮಹಾಸತ್ಸಂಗ ಇಟ್ಕೋಬೇಕು ಅಂತೇಳಿ ಚರ್ಚೆ ನಡೀತಾ ಇತ್ತು ಅವಾಗ, ಎಲ್ಲಿ ಮಾಡ್ಬೇಕು ಅಂತೇಳಿ. ಅದು ಅಪ್ಪನೇ ಸೂಚಿಸಿದ್ದದು.
ತುರ್ಚಕಟ್ಟದಲ್ಲೇ ಮಾಡ್ಬೇಕು 2ನೇ ಮಹಾಸತ್ಸಂಗ ಅಂತೇಳಿ. ಅದು ನಮಗೂನು ಕೇಳಿ ತುಂಬಾ ಖುಷಿ ಆಯ್ತು. ಅಂದ್ರೆ ಮಹಾಸತ್ಸಂಗ ಅಂದ್ರೆ ಸುಮ್ನೆ ಒಂದು ಸತ್ಸಂಗ ತರ ಅಲ್ಲ. ಮಹಾಸತ್ಸಂಗ ಅಂದ್ರೆ ಅದು ಅಷ್ಟು ಜನ ಸೇರ್ತಾರೆ, ಅಷ್ಟು ಜನ ಭಕ್ತರು ಬರ್ತಾರೆ, ಅಷ್ಟೆಲ್ಲ ಭಗವಂತನೇ ಮಾಡ್ಸೋದು ಅದನ್ನ. ಅವಾಗ ಇದು ಅಪ್ಪ ಹೇಳಿದಾಗ ಆಯ್ತು ಅಂತೇಳಿ ನಿರ್ಧಾರ ಆಯ್ತು, ತುರ್ಚಕಟ್ಟದಲ್ಲೇ 2ನೇ ಮಹಾಸತ್ಸಂಗ ಅಂತ ಹೇಳಿ. ಅದು ಬರೀ ದಾವಣಗೆರೆ ಭಕ್ತರು ಅಷ್ಟೇ ಅಲ್ಲ, ಇಡೀ ಅಪ್ಪನ ಭಕ್ತರು ಎಲ್ಲೆಲ್ಲಿದಾರೋ ಎಲ್ಲಾ ಭಕ್ತರು ಸೇರಿದ್ರು ಅದಕ್ಕಿಂತ ಮುಂಚೆ ಅಪ್ಪ ಒಂದಿನ ಸತ್ಸಂಗ ಮಾಡಕ್ಕಿಂತ ಮುಂಚೆನೆ ತುರ್ಚಕಟ್ಟಕ್ ಬಂದು ಅಲ್ಲಿದು ವ್ಯವಸ್ಥೆ ಎಲ್ಲ ನೋಡಿ ಯಾವ ತರ ಇಲ್ಲಿ ತಯಾರಿ ಮಾಡ್ಬೇಕು, ಭಕ್ತರು ಬಂದಾಗ ಯಾವ ತರ ನೀವು ಕಾಣ್ಬೇಕು, ಮತ್ತೆ ಈ ಜಾಗ ಯಾವ ತರ ರೆಡಿ ಮಾಡ್ಬೇಕು, ಒಂದಿನ ದಾವಣಗೆರೆ ಭಕ್ತರನ್ನೆಲ್ಲಾ ಕರ್ಸಿ ಅದನ್ನೆಲ್ಲಾ ಕ್ಲೀನ್ ಮಾಡಿಸ್ಬೇಕಾದ್ರೆ ಒಂದ್ ಇನ್ಸಿಡೆಂಟ್ ನಡೀತು. ಚಿಕ್ಕಣ್ಣ ಅವರು ಜಾರಿ ಬಿದ್ಬಿಟ್ರು ಅಲ್ಲಿ ತೊಳಿಬೇಕಾದ್ರೆ, ಅವಾಗ ಅವ್ರ ಕೈ ಫ್ರಾಕ್ಚರ್ ಆಯ್ತು. ಆಮೇಲೆ ಅಪ್ಪ ಹೇಳಿದ್ರು, ಒಂದೇನೇ ದೈವ ಕಾರ್ಯ ನಡೀತಿರ್ಬೇಕಾದ್ರೂ ಒಂದು ದುಷ್ಟ ಶಕ್ತಿಗಳು ಅಡ್ಡಿಪಡಿಸ್ತಾವಂತೆ, ಇಲ್ಲಿ ನಡಿಬಾರ್ದು ಇಲ್ಲಿ ಅಂತ. ಅವಕ್ ಅದೇ ಕೆಲ್ಸ ಅಂತ, ಅವಕ್ಕೆ ಏನಾದ್ರೂ ಮಾಡಿ ಅಡ್ಡಿಪಡಿಸ್ಬೇಕು. ಅದಕ್ಕೆ ಹಿಂಗೆಲ್ಲ ನಡೀತಾ ಇರುತ್ತೆ. ಅದು ಭಗವಂತಗಷ್ಟೇ ಕಣ್ಣಿಗೆ ಕಾಣಿಸ್ತದೆ, ನಮಗ್ ಯಾರಿಗೂ ಗೊತ್ತಾಗಲ್ಲ. ಅದನ್ನ ಅಪ್ಪ ಹೇಳಿದ್ರು. ಅದನ್ನೆಲ್ಲ ಕಳೆದ್ರು ಅಪ್ಪ. ಅಲ್ಲಿ ಏನೇನ್ ದುಷ್ಟ ಶಕ್ತಿಗಳದಿತ್ತು ಅದನ್ನೆಲ್ಲ ಕಳೆದು, ಮತ್ತೆ ಅದು ಗೋಡೌನಿಂದ ಹಿಡಿದು ಗೇಟ್ ವರ್ಗುನು ಸಗಣಿಯಲ್ಲೇ ಎಲ್ಲಾ ಭಕ್ತರನ್ನು ಸಾರಿಸಿದ್ದು, ಅದೆಲ್ಲಾ ತಯಾರಿ ಮಾಡಿದ್ರು ಅಪ್ಪ ಫಸ್ಟ್ ಮಾಡಿಸಿ. ಆಮೇಲೆ ಸತ್ಸಂಗಕ್ಕೆ ಎಷ್ಟು ಜನ ಭಕ್ತರು ಬರ್ತಾರೆ, ನೀವ್ ಯಾವ ತರ ಪ್ರಸಾದ ಮಾಡ್ಬೇಕು, ಅವ್ರನ್ನ ಯಾವ ತರ ಬೀಳ್ಕೊಡ್ಕೋಬೇಕು, ಭಗವಂತ ಬಂದಾಗ ನೀವು ಯಾವ ತರ ಅವ್ನ ಕರ್ಕೊಂಡು ಹೋಗ್ಬೇಕು, ಪ್ರಸಾದನ ವ್ಯವಸ್ಥೆ ಯಾವ ತರ, ಮತ್ ಬಂದಿರೋ ಭಕ್ತರಿಗೆಲ್ಲ ಎಲ್ಲಾ ವ್ಯವಸ್ಥೆನೂ ಆಗ್ಬೇಕು ಉಳ್ಕೊಳಕ್ಕೆ. ಈಗ ತುಂಬಾ ದೂರದಿಂದ ಬೆಂಗಳೂರು, ಶಿವಮೊಗ್ಗ, ಮೈಸೂರು ಎಲ್ಲಾ ಕಡೆಯಿಂದ ಭಕ್ತರು ಬಂದಿದ್ರು, ತುಂಬಾ ಜನ ಸೇರಿತ್ತು. ಅದು ನೋಡಕ್ಕೆ ಒಂದು ಆನಂದ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಮತ್ತೆ ಅಪ್ಪ ಮಹಾಸತ್ಸಂಗದಲ್ಲಿ ಬರ್ಬೇಕಾದ್ರೆ ದೇವಸ್ಥಾನದಿಂದ ಶುರು ಮಾಡಿದ್ರು ತುರ್ಚಕಟ್ಟ ಗ್ರಾಮದಲ್ಲಿ. ಅಲ್ಲಿಂದ ದೀಪದ ಆರತಿ ಇಟ್ಕೊಂಡು ಎಲ್ಲಾ ಭಕ್ತರುನು ಕಳಸ ಇಟ್ಕೊಂಡು ತುಂಬಾ ಚೆನ್ನಾಗಿ ಬೀಳ್ಕೊಟ್ಕಂತ ಆ ಜಾಗಕ್ಕೆ ಬಂದ್ವಿ. ಅಲ್ಲಿ 108 ದಾವಣಗೆರೆ ಭಕ್ತರಿಗೆಲ್ಲ ಅಪ್ಪ ದತ್ತಮೂರ್ತಿ ಕೊಟ್ರು. ಅಲ್ಲಿ ಎಲ್ರಿಗೂ ದತ್ತಮೂರ್ತಿ ಕೊಟ್ಟು ಆ ಇದ್ರಲ್ಲಿ ಪಾಲ್ಗೊಳ್ಳಂತ ಅವಕಾಶ ಮಾಡ್ಕೊಟ್ರು. ಅದು ಮಹಾ ಸತ್ಸಂಗನೇ ಆಗಿತ್ತು ಅದು. ಆ ಜಾಗ ನಿಜವಾಗ್ಲೂ ಆ ಸನ್ನಿವೇಶ ಮರೆಯಕ್ ಆಗದೇ ಇಲ್ಲ. ಅದೆಲ್ಲ ಭಗವಂತನ ಕೃಪೆ, ಅವನ ಇದ್ರಿದ್ದಾನೆ ನಡೀತು ಅಂತ ಹೇಳ್ಬೋದು. ಅದು ನಾವು ನೀವು ಏನೇ ಪ್ರಯತ್ನ ಮಾಡಿದ್ರು ಅದು ಆಗಂತದಲ್ಲ. ಒಬ್ಬ ಸದ್ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ಅಂತ ದೊಡ್ಡ ಮಹಾ ಸತ್ಸಂಗ ನಡೆಯಕ್ಕೆ ಸಾಧ್ಯ. ಆ ಜಾಗದಲ್ಲೇ ಆಗ್ಬೇಕಂತ ಭಗವಂತನೇ ನಿರ್ಣಯ ಮಾಡಿ ಮಾಡ್ಸಿದ್ದು. ಅದಕ್ಕೆ ತಕ್ಕಂಗೆ ನಮ್ಮ ಭಕ್ತರು ಎಲ್ಲ ಅಷ್ಟೇ ಚೆನ್ನಾಗಿ ಸಹಕಾರ ಕೊಟ್ಟು ಅಂದ್ರೆ ತುಂಬಾ ಮಹಾ ಸತ್ಸಂಗನೇ ಆಯ್ತು ಅಲ್ಲಿ ಆ ಜಾಗದಲ್ಲಿ. ಬಹಳ ಚೆನ್ನಾಗಾಯ್ತು ಅಕ್ಕ ಸತ್ಸಂಗ, ಮಹಾ ಸತ್ಸಂಗ. ಪ್ರತಿಯೊಂದು ಅಪ್ಪನ ಕೃಪೆಯಿಂದ, ಅಪ್ಪನ ಆಶೀರ್ವಾದದಿಂದ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಕ್ಷಣಕ್ಕೂ ಅಪ್ಪಯ್ಯ ಬಂದು ನಿಂತಿರೋದಲ್ಲಿ. ಯಾಕಂದ್ರೆ ಅಲ್ಲಿ ಒಂದು ವಿಶೇಷ ಒಂದು ಮಹಾ ಇದಿತ್ತು ಅಲ್ಲಿ. ಅದು ಸದ್ಗುರುನ ಕೃಪೆಯಿಂದ ಇದೆಲ್ಲ ಆಗಿದ್ದು. ಹೀಗೆ ನಮ್ಮನೆಯಲ್ಲೂ ಸತ್ಸಂಗ ಮಾಡಿಸಿದ್ವಿ. ಫಸ್ಟ್ ಸತ್ಸಂಗ ಮಾಡಿಸಿದಾಗ ಅಲ್ಲೆಲ್ಲ ಪ್ರಸಾದ ಎಲ್ಲ ಮಾಡಿಸಿದ್ವಿ, ಹೋಳಿಗೆ, ಬಿಳಿ ಹೋಳಿಗೆ ಈ ತರ ಎಲ್ಲ. ಅಪ್ಪ ಕೇಳಿದ್ರಂತೆ ದೊಡ್ಡೇರಿಯಲ್ಲಿ ಅವರು ಸತ್ಸಂಗಕ್ಕೆ ಏನೇನ್ ಪ್ರಸಾದ ಮಾಡಿಸಿದ್ರು ಅಂತೇಳಿ ಎಲ್ಲ ಹೇಳಿದಾರೆ. ಹೌದಾ, ಅಷ್ಟೊಂದ್ ಪ್ರಸಾದ ಮಾಡ್ಸಿದ್ರ ಅಂತ ಹೇಳ್ತಾರೆ. ಹೇಳಿದ್ರಕ್ಕ ಹಿಂಗೆ ಅಪ್ಪ ಅಂತ ಅಂದ್ರು. ಅದಕ್ಕೆ ನನಗೇನೋ ಒಂಥರ ಮನ್ಸಲ್ಲಿ ಸಂಕಲ್ಪ ಬಂತು, ನಾನು ದೊಡ್ಡೇರಿಗೆ ಹೋಗಿ ಅಲ್ಲಿ ಒಂದ್ ಸೇವೆ ಮಾಡಿಸ್ಬೇಕು. ನಾನು ಅನ್ನೋದಲ್ಲ, ಭಗವಂತನ ಕೃಪೆ ಇದ್ರೆ ಅಲ್ಲಿ ಒಂದು ಪ್ರಸಾದದ ಸೇವೆ ಮಾಡಿಸ್ಬೇಕು ಅಂತೇಳಿ ಮನ್ಸಲ್ಲಿ ಬಂತು. ಅದೇ ತರ ಮಕ್ಳಿಗೆ ರಜಾ ಇದ್ದಾಗ ಒಂದ್ ವಾರ ಉಳ್ಕೊಂಡು ಅಪ್ಪನ್ ಕೇಳ್ದೆ, ಅಪ್ಪ ಹಿಂಗ್ ಪ್ರಸಾದ ಮಾಡಿಸ್ಬೋದಾ ಅಂತ. ಮಾಡ್ಸಮ್ಮ ಅಂತ ಅಂದ್ರು. ಅಲ್ಲಿ ಪ್ರಸಾದ ವ್ಯವಸ್ಥೆನು ತುಂಬಾ ಚೆನ್ನಾಗಾಯ್ತು, ಅಪ್ಪಂಗೂ ಖುಷಿ ಆಯ್ತು. ಹಿಂಗೆ ರಜಾ ಇದ್ದಾಗೆಲ್ಲ ಹೋಗಿ ಅಲ್ಲೆಲ್ಲ ಇರ್ತಾ ಇದ್ವಿ ಒಂದೊಂದ್ ವಾರ. ಅಪ್ಪ ಅನುಭವಗಳು ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಿ. ಅದು ಸಮಯ ಹೆಂಗ್ ಹೋಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಮಗೆ. ತವ್ರ ಮನೆಗೆ ಹೋಗಿ ನಿಜ ತವ್ರ ಮನೆ ತರನೇ ನಮಗೆ. ಎಷ್ಟು ಅಪ್ಪ ಅಮ್ಮ ಓಡಾಡ್ತಾ ಇದ್ರೆ ಸಾಕ್ಷಾತ್ ಶಿವ ಪಾರ್ವತಿನೇ ಓಡಾಡ್ದಂಗೆ ಅನಿಸ್ತಾ ಇತ್ತಲ್ಲಿ. ಹಿಂಗೆ ಬರ್ತಾ ಬರ್ತಾ ಜೀವನದಲ್ಲಿ ಸದ್ಗುರು ಅಂತೇಳಿ ದೃಢ ಆಗಕ್ಕೆ ಶುರು ಆಯ್ತು.
ಸದ್ಗುರುವಿನ ಜೊತೆ ನೀವು ಕ್ಷೇತ್ರಗಳ ಯಾತ್ರೆ ಮಾಡಿದಿರಾ ಅಂತ ಕೇಳ್ಪಟ್ಟಿದ್ವಿ ಅಕ್ಕ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ರಿ, ಅಲ್ಲಿ ನಿಮ್ಗೆ ಆದಂತ ಅನುಭವನ ಇವತ್ತು ನಮ್ಮೊಟ್ಟಿಗೆ ಹೇಳ್ರಿ ಅಕ್ಕ. ಆಯ್ತು ಅಕ್ಕ, ಹೇಳಕ್ ತುಂಬಾ ಖುಷಿ ಆಗುತ್ತೆ ನನಗೂನು. ಫಸ್ಟ್ ಕುರ್ಗಡ್ಡೆ ಕರ್ಕೊಂಡ್ ಹೋಗ್ತಾ ಇದ್ರಪ್ಪ ಪ್ರತಿ ವರ್ಷ. ಅವಾಗ ಅದು ಕುರ್ಗಡ್ಡೆಗೆ ಅದು ಯಾತ್ರೆ ಅಂದ್ರೆ ಯಾತ್ರೆನೇ ಆಗಿತ್ತು. ಅಂದ್ರೆ ಯಾವ್ದೇ ನೀವು ಒಂಥರ ಮನೆಯವ್ರ ಜೊತೆಗೆ ಹೋಗ್ತಿರಲ್ಲ ಪಿಕ್ನಿಕ್ ಆ ತರ ತಿಳ್ಕೊಳಂಗಿಲ್ಲ. ಇದು ಭಗವಂತನ ಜೊತೆಗೆ ಹೋಗೋದು ಭಗವದ್ ಯಾತ್ರೆ. ಇದು ನೀವು ಅದ್ರಲ್ಲಿ ಪಾಲ್ಗೊಳ್ತಿದ್ದೀರಾ ಅಂತಂದ್ರೆ ನೀವು ಅದೇ ತರನೇ ಧ್ಯಾನ ಭಕ್ತಿ ಇಂದಾನೆ ಹೋಗ್ಬೇಕು. ನೀವು ಪ್ರಾಪಂಚಿಕವಾಗಿ ಅಲ್ಲಿ ಏನು ನೀವು ಚಿಂತೆ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ತರ ಆ ಕುರ್ಗಡ್ಡೆಗೆ ಹೋಗೋದು, ಅದೊಂದು ಅಲ್ಲಿ ನದಿ ದಾಟೋದು, ತೆಪ್ಪದಲ್ಲಿ ಹೋಗೋದು, ಅಲ್ಲಿ ಶ್ರೀಪಾದ ವಲ್ಲಭರು ಅಲಂಕಾರ ಮಾಡೋದು, ಮತ್ತೆ ನದಿ ಹತ್ರ ಮರಳಿನ ಲಿಂಗ ಪ್ರತಿಷ್ಠಾಪನೆ, ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು. ಅಪ್ಪ ಪ್ರತಿ ವರ್ಷ ಎಷ್ಟೊಂದ್ ಜನಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅದು ನಮ್ದು ಪುಣ್ಯ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ನನಗೆ ಅವಕಾಶ ಸಿಕ್ಕಿತ್ತು ಅಪ್ಪನ ಜೊತೆ ಕಾಶಿ ಯಾತ್ರೆಗೆ ಹೋಗೋದು. ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಅಪ್ಪ ಟ್ರೈನಲ್ಲಿ ಹೋಗಿ 4-5 ದಿನ ಆಗಿತ್ತು ಅದು ಹೋಗ್ಬರೋದು. ಹೋಗ್ಬೇಕಾದ್ರೆ ಅಪ್ಪ ಒಂದ್ ಮಾತು ಹೇಳಿದ್ರು ಟ್ರೈನಲ್ಲಿ, ನೀವು ಯಾವ್ದೇ ಕಾರಣಕ್ಕೂ ಸಂಸಾರ ಆಗ್ಲಿ ಮನೆ ವಿಷಯ ಆಗ್ಲಿ ಏನೂ ಮಾತಾಡಂಗಿಲ್ಲ, ಸತ್ಸಂಗ ಭಜನೆ ಭಗವಂತನ ಬಗ್ಗೆ ಮಾತ್ರ ಮಾತಾಡ್ಬೇಕು, ಅದ್ರಲ್ಲಿ ಮಾತ್ರ ಪಾಲ್ಗೊಳ್ಬೇಕು ನೀವು ಅಂತ ಹೇಳಿದ್ರಪ್ಪ. ಅದೇ ತರ ನಮಗೆ 4-5 ದಿನ ಯಾವ್ದೇ ಮನೆ ಬಗ್ಗೆ ಆಗ್ಲಿ ಸಂಸಾರ ಏನೂ ನಮಗೆ ನೆನ್ಪು ಬರ್ತಾ ಇರ್ಲಿಲ್ಲ. ನಮ್ಮ ಬೋಗಿ ಪಕ್ಕನೆ ಶಿವಮೊಗ್ಗ ಭಕ್ತರು ಭಜನೆ ತಂಡ ಇತ್ತು. ಅವರು ಮೊದ್ಲೇ ಶಿವಮೊಗ್ಗದವ್ರ ಭಜನೆಗೆ ತುಂಬಾ ಒತ್ತು ಕೊಡ್ತಾರ ಅವರು. ನಮ್ ಬೋಗಿ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ಭಜನೆಗೆ ಹೋಗಿ ಕೂತ್ವಿ ಅಂತಂದ್ರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಷ್ಟು ತಲ್ಲೀನ ಆಗ್ತಿದ್ವಿ ಅದ್ರಲ್ಲಿ. ಆನಂದ ಬಿಟ್ರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅಲ್ಲಿ. ಅಷ್ಟು ಉದ್ದ ಬೋಗಿ ಅದು. ಅಪ್ಪ ಇದ್ದಿದ್ದು ತುಂಬಾ ಮುಂದೆ. ಅಷ್ಟು ಇದ್ರುನು ಅಪ್ಪ ದಿನಕ್ಕೆ 2 ಸರಿ ಬಂದು ಹೋಗ್ತಾ ಇದ್ರು ಭಕ್ತರ ಹತ್ರ. ಪ್ರತಿಯೊಬ್ರು ಭಕ್ತರ ಹತ್ರನು ಊಟ ಮಾಡಿದ್ರ, ತಿಂಡಿ ತಿಂದ್ರ ಅಂತ ಯಾರು ತಾನೇ ಕೇಳ್ತಾರೆ. ಆತರ ನಾವ್ ಮನೆಯಲ್ಲೇ ಇದ್ರುನು ಯಾರು ನಮ್ಗೆ ಬೇಗ ಯಾರು ಕೇಳಲ್ಲ. ಎಷ್ಟೊತ್ತು ಊಟ ಮಾಡ್ಲಿಲ್ಲ ಅಂದ್ರುನು ಆ ಸದ್ಗುರು ಅಷ್ಟೋ ಭಕ್ತರನ್ನು ಒಬ್ರುನು ಬಿಡ್ದಲೆ ಪ್ರತಿ ದಿನಕ್ಕೆ 2 ಸರಿ ಬಂದು ಹೋಗ್ತಾ ಇದ್ರು. ಬೆಳಿಗ್ಗೆ ಸಂಜೆ ಬಂದೆಲ್ಲಾ ವಿಚಾರಿಸ್ತಾ ಇದ್ರು. ಮತ್ತೆ ಭಜನೆಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಟ್ರೈನಲ್ಲಿ. ಅದು ತುಂಬಾ ಚೆನ್ನಾಗಿತ್ತು ಕಾಶಿ ಯಾತ್ರೆ. ಅಲ್ಲಿಗೆ ಹೋದ್ಮೇಲೆನೂ ಅಷ್ಟೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾಗಿರ್ಬೋದು, ಅಲ್ಲಿ ಕಾಶಿ ವಿಶ್ವನಾಥನ್ ದರ್ಶನ ಆಗಿರ್ಬೋದು. ಕಾಶಿ ವಿಶ್ವನಾಥನ್ ಎದುರಿಗೆನೆ ಅಪ್ಪ ಚೇರಾಕಿ ಕೂತಿದ್ರು. ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಕೂತಿದ್ದಾನೆ ಅನ್ನೋಷ್ಟು ನಮಗೆ ಪ್ರತ್ಯಕ್ಷ ವಿಶ್ವನಾಥನ್ ತರನೇ ದರ್ಶನ ಕೊಟ್ರ ಅಪ್ಪ ಅಲ್ಲಿ ನಮಗೆ. ಹೋಗ್ ಬಂದಿದ್ದಂತೂ ತುಂಬಾ ಚೆನ್ನಾಗಿತ್ತು ಅದು ಕಾಶಿ ಯಾತ್ರೆ. ಈ ತರ ಅಪ್ಪನ ಜೊತೆ ಯಾತ್ರೆಗಳು ಈ ತರ ಅಂದ್ರೆ ತುಂಬಾ ನಿಮ್ ಪುಣ್ಯ ಅದು ಸದ್ಗುರುನ್ ಜೊತೆ ಒಡನಾಟ. ಈಗ ಪ್ರಾಪಂಚಿಕವಾಗಿ ನಾವು ಫ್ಯಾಮಿಲಿ ಜೊತೆಗೆ ಏನಾದ್ರು ಯಾತ್ರೆಗೆ ಹೋದ್ರೆ ನಾವು ಬರೇ ಪ್ರಾಪಂಚಿಕವಾಗೇ ಇರ್ತೀವಿ. ಅದು ಯಾತ್ರೆ ಆಗಲ್ಲ, ಟ್ರಿಪ್ ಅಂತಾರ, ಆ ತರ ಪಿಕ್ನಿಕ್ ತರ ಆಗಿರುತ್ತೆ. ಅದು ಡಿಫ್ರೆನ್ಸ್ ಗೊತ್ತಾಯ್ತು ನಮಗೆ. ನಾವು ಫ್ಯಾಮಿಲಿ ಜೊತೆ ಯಾತ್ರೆ ಹೋಗೋದಕ್ಕೂ ಭಗವಂತ ಸದ್ಗುರುವಿನ ಜೊತೆ ಹೋಗೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತೇಳಿ ಅದು ಅನುಭವಕ್ಕೆ ಬಂತು ನಮಗೆ ಅಪ್ಪನ ಜೊತೆ ಹೋಗ್ ಬಂದಿದ್ದು. ಗಿರಿನಾರಕ್ಕೂ 10,000 ಮೆಟ್ಲು ಹತ್ತಿ ಗಿರಿನಾರಕ್ಕೂ ಹೋಗ್ ಬಂದಿದ್ರಿ ಅಂತ ಅಂದ್ರೆ. ಹೌದು, ಹೇಳ್ರಿ ಅಕ್ಕ, ಅನುಭವ ನಿಮ್ಗೆ ಹೆಂಗಿತ್ತು? ಅದಂತೂ ನಾವು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಹೋಗ್ತೀವಿ ಗಿರ್ನಾರಕ್ಕೆ ಅಂತೆಲ್ಲ. ಅದ್ ಗಿರ್ನಾರ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತೆ ಫ್ಲೈಟ್ ಅಲ್ಲಿ ಬೇರೆ ಹೋಗೋದು, ಫಸ್ಟ್ ಟೈಮ್ ಫ್ಲೈಟ್ ಹತ್ತುತ್ತಾ ಇರೋದು. ಅದು ಎಲ್ಲ ಭಗವಂತ ನೀನೇ ನಡೆಸ್ಕೊಡ್ಬೇಕಪ್ಪ, ನಮ್ಗೇನೂ ಗೊತ್ತಿಲ್ಲ ಅಂತೇಳಿ ಅಪ್ಪಗೆ ಕೇಳ್ಕೊಂಡೆ. ದೊಡ್ಡೇರಿಗೆ ಹೋಗಿ ಅಪ್ಪನ ಆಶೀರ್ವಾದ ತಗೊಂಡ್ ಬರೋಣ ಅಂತ ಹೋಗಿದ್ವಿ. ಅಪ್ಪ ಒಂದ್ ಮಾತು ಹೇಳಿದ್ರು ಅವಾಗ, ಅಷ್ಟು ದೂರ ಹೋಗ್ತಾ ಇದ್ದೀರಾ ನೀವು, ನಿಮ್ಮನ್ನ ಯಾರ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ ಅವರೇ ಸಾಕ್ಷಾತ್ ಭಗವಂತ ಅಂತಾನೆ ನೀವು ತಿಳ್ಕೊಂಡು ಅವ್ರ ವಾಕ್ಯ ಪರಿಪಾಲನೆ ಮಾಡ್ಕೊಂಡು ಹುಷಾರಾಗಿ ಹೋಗ್ ಬರ್ರಿ ಎಲ್ರುನು ಅಂತೇಳಿ
ಅಪ್ಪ ಆಶೀರ್ವಾದ ಮಾಡಿ ಕಳ್ಸಿದ್ರು. ಅದೇ ತರ ಫಸ್ಟ್ ಫ್ಲೈಟ್ ಅಲ್ಲಿ ಹತ್ತಿದ್ ಫಸ್ಟ್ ಅನುಭವ ನಮಗೆ. ಅದ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಸ್ವಲ್ಪ ಭಯ ಅನ್ಸ್ತಾ ಇತ್ತು. ಅಪ್ಪನ ಕೃಪೆಯಿಂದ ಅದು ಅವಕಾಶ ಸಿಕ್ತು ನಮಗೆ. ಬಾಪಣ್ಣ ಅವರೆಲ್ಲ ಬಹಳ, ಸುರೇಶ್ ಅಣ್ಣ ತುಂಬಾ ಚೆನ್ನಾಗ್ ಕರ್ಕೊಂಡು ಹೋಗ್ ಬಂದ್ರು. ಆಮೇಲೆ ಅಲ್ಲಿ ಹೋದಾಗ ರಾತ್ರಿ 12 ಗಂಟೆಗೆ ಶುರು ಮಾಡಿದ್ವಿ ನಾವು ಮೆಟ್ಲತ್ತಕ್ಕೆ. ಫಸ್ಟ್ ಒಂದು 50-100 ಮೆಟ್ಲು ಹತ್ತಿದ್ದಂಗೆ ಉಸಿರಾಡಕ್ಕೆ ಆಗ್ತಾ ಇರ್ಲಿಲ್ಲ. 10,000 ಮೆಟ್ಲು ಹೆಂಗಪ್ಪ ಹತ್ತದು, ಇಷ್ಟೇ ನಮಗೆ ಆಗ್ತಾ ಇಲ್ಲ ಅನ್ನಕ್ಕೆ ಶುರು ಆಯ್ತು ನಮಗೆ. ಭಗವಂತ ನೀನೇ ಕರ್ಸ್ಕೋಬೇಕು, ನಾವು ಹೋಗ್ ಬರ್ತೀವಿ ಅಂತ ಅದೆಲ್ಲ ಸುಳ್ಳು, ಅದು ನಿನ್ ಕೃಪೆ ಇದ್ರೆ ನಾವು ಹೋಗ್ ಬರ್ತೀವಪ್ಪ, ಇಲ್ಲಾಂದ್ರೆ ಆಗಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ನಾವು ಅಪ್ಪನ್ನ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಸುರೇಶ್ ಅಣ್ಣ, ತತ್ವಸಾರ ಅಣ್ಣ, ಅವರು ಮಾರ್ಗದರ್ಶನ ಅವ್ರದ್ದು, ಅವರೆಲ್ಲ ಹೋಗ್ ಬಂದಿದ್ರಲ್ಲ, ಅವ್ರು ಬಹಳ ಚೆನ್ನಾಗ್ ಕರ್ಕೊಂಡ್ ಹೋದ್ರು ನಮಗೆ. ಅಕ್ಕ ಇಲ್ಲೇ ಹತ್ರ ಇದೆ, ಇನ್ನೂ ನಮಗ್ ಗೊತ್ತೇ ಇಲ್ಲ ಅಷ್ಟು ದೂರ ಇದೆ ಅಂತ. ಹತ್ರ ಬಂದ್ಬಿಟ್ವಿ, ಬಂದ್ರಕ್ಕ, ಆಯ್ತು ಬಂದ್ವಿ, ಹತ್ರ ಬಂದ್ವಿ, ಹತ್ರಿ ಹತ್ರಿ ಅಂತೇಳಿ ನಮಗೆ ಹುಮ್ಮಸ್ಸು ಅವ್ರು ಹೇಳ್ತಿದ್ದು. ಹೌದಲ್ಲ ಅಂತ ಹಂಗೆ ಅಪ್ಪನ ನಾಮಸ್ಮರಣೆ ಮಾಡ್ಕೊಂಡು ರಾತ್ರಿ ಎಲ್ಲ ಮೆಟ್ಲು ಹತ್ತಿದ್ವಿ. ಬೆಳಿಗ್ಗೆ 6 ಗಂಟೆಯಲ್ಲಿ ಬೆಳಕರಿತಲ್ಲ, ಅವಾಗ ಸೂರ್ಯ ಉದಯ ಆಯ್ತ, ನೋಡ್ತಾ ಇದೀವಿ 3 ದೊಡ್ಡ ಗುಡ್ಡ ಹತ್ತಿದೀವಿ ನಾವು. ಗೊತ್ತೇ ಇಲ್ಲ ನಮಗೆ ಇಷ್ಟ ಎತ್ತರ ಹತ್ತಿದೀವಿ ಅಂತಾನೆ ಗೊತ್ತಿಲ್ಲ ನಮಗೆ. ಬೆಳಗಾದ್ಮೇಲೆ ಗೊತ್ತಾಗಿರೋದು ನಾವು ಇಷ್ಟೆಲ್ಲ ಬಂದ್ವಾ ಇಷ್ಟ ಎತ್ತರ ಅಂತೇಳಿ. ಅದು ಭಗವಂತನ ಕೃಪೆನೇ ಅಲ್ಲ. ಇಲ್ಲ ನಾವು ಅಂದ್ರೆ ಸಾಧ್ಯನೇ ಇಲ್ಲ, ಮನೆಯಲ್ಲಿ ಒಂದು 10-11 ಮೆಟ್ಲು ಹತ್ತಕ್ಕಾಗಲ್ಲ ನಮಗೆ. ಅಷ್ಟೂ ಮೆಟ್ಲು ಹತ್ತಿ ಅಲ್ಲಿ ಪೂರ್ತಿ ಮೇಲ್ಗಡೆ ಹೋಗಿ ದತ್ತನ್ ಮೂರ್ತಿ ಇದೆ ಅಲ್ಲಿ, ಅದು ಒಂದ್ ಪ್ರದಕ್ಷಿಣೆ ಹಾಕಿ ಬಂದಾಗ ಅಲ್ಲಿ ಒಂಥರ ಆನಂದ. ಭಗವಂತನ ದರ್ಶನ ಆಯ್ತಲ್ಲಪ್ಪ ಇಷ್ಟು ಮೇಲೆ. ಅಲ್ಲಿ ದುನಿ ಅಂತೇಳಿ ಅವಾಗ ದತ್ತಾತ್ರೇಯರು ಹಚ್ಚಿದ ಬೆಂಕಿ ಇವಾಗ್ಲೂ ಉರಿತಾ ಇದೆ ಅಲ್ಲಿ. ಅದಕ್ಕೆ 500 ಮೆಟ್ಲು ಇಳಿಬೇಕು ಎಕ್ಸ್ಟ್ರಾ. ಅದಕ್ಕೆ ಹೋಗಿ ಅಲ್ಲಿ ಅದು ಪ್ರಜ್ವಲಿಸ್ತಾ ಇತ್ತದು, ಎಂತದು ಅಗ್ನಿದತ್ತ ಅಂತ ಈಗ್ಲೂನು ಉರಿತಾ ಇದೆ ಅದು. ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಷ್ಟ ಬೆಳಿಗ್ಗೆನೆ ಪ್ರಸಾದ ಅಲ್ಲಿ ಬಿಸಿ ಬಿಸಿ ಪ್ರಸಾದ ಕೊಟ್ರು. ಅದು ಒಂದು ಆನಂದ ಆಯ್ತು. ಆಮೇಲೆ ಮತ್ತೆ 500 ಮೆಟ್ಲು ಹತ್ತಿ ಮತ್ತೆ ಮೇಲ್ ಹೋಗಿ ದತ್ತನ್ ದರ್ಶನ ಮಾಡ್ಕೊಂಡು ಇಳಿದು ಬಂದ್ವಿ. ಅದು ಒಂಥರ ಅಪ್ಪನ ಕೃಪೆ ಇಲ್ದಲೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಗಿರ್ನಾರ್ ಇದನ್ನ ಮುಟ್ಟೋದು ಅಂದ್ರೆ ಈಗ ಅನ್ಸ್ತಾ ಇತ್ತು ನಮಗೆ, ಅಪ್ಪನ ಆಶೀರ್ವಾದ ಇದ್ದಾನೆ ಹೋಗ್ ಬಂದ್ವಿ ಅಂತೇಳಿ. ಹೋಗಿ ಬಂದ್ಮೇಲೆ ಹೆಂಗಾಯ್ತು ಅಂದ್ರೆ ಮನೆಗ್ ಬಂದ್ವಿ, ಎಲ್ಲ ದರ್ಶನ ಮುಗಿಸ್ಕೊಂಡು. ನಾವಾಗೇ ಇರ್ಲಿಲ್ಲ, ಕಾಲು ಮುಟ್ಟಿದ್ರೆ ಕಂಬ ಗಟ್ಟಿ ಮುಟ್ದಂಗ ಆಗ್ತೈತೆ. ಅವಾಗ ನನಗೆ ಅಕ್ಕಮಹಾದೇವಿ ವಚನ ನೆನಪಾಯ್ತು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಶವಯ್ಯ ಅಂತೇಳಿ. ಹಂಗೆ ಕಾಲೇ ಕಂಬ ಅಂದ್ರೆ ಅದು ಕಂಬನೇ ಆಗಿತ್ತು, ಅದು ಮುಟ್ಕೊಂಡ ಕಲ್ಲು ತರ. ದೇಹ ದೇಗುಲನೇ ಆಗಿತ್ತು. ಯಾಕಂದ್ರೆ ನಾವು ಹೆಜ್ಜೆ ಹೆಜ್ಜೆಗೂನು ಅಪ್ಪನ ನಾಮಸ್ಮರಣೆ, ಅವನ್ ಧ್ಯಾನ ಬಿಟ್ರೆ ಬೇರೆ ಏನೋ ನಮ್ಮ ಮನ್ಸಲ್ಲಿ ದೇಹನೇ ದೇವಾಲಯ ಆಗ್ಬಿಟ್ಟಿತ್ತು. ಶಿರವನ್ನ ಕಳಶವಯ್ಯ ಅಂದ್ರೆ ಅಲ್ಲಿ ದತ್ತನ್ ನೋಡಿದ ತಕ್ಷಣ ಕಳಶ ತರನೇ ಇತ್ತು ಅದು. ಆ 3 ಬೆಟ್ಟ ಹತ್ತಿ ಮೇಲೆ ಹೋಗಿ ಅಲ್ಲಿ ದತ್ತ ತಪಸ್ ಮಾಡಿರೋ ಜಾಗ ಅದು. ಅಂತ ಜಾಗದಲ್ಲಿ ನಮಗೆ ಶಿರವನ್ನ ಕಳಶವಯ್ಯ ಅಂತೇಳಿ ಆ ಒಂದು ವಚನ ನೆನಪಾಯ್ತು. ಅದು ಎಲ್ಲಾ ಇಷ್ಟೆಲ್ಲಾ ಭಕ್ತಿ, ಇದು ಭಾವ ಶಕ್ತಿ ಕೊಡಕ ಭಗವಂತನೇ ಕಾರಣ. ಹಿಂಗೆ ಗಿರ್ನಾರ್ ಯಾತ್ರೆ ಒಂದು ಜೀವನದಲ್ಲಿ ಬಹಳ ಅಚ್ಚಳಿಯದಲ್ಲೇ ಉಳಿಯುತ್ತೆ ಅದು ನಮ್ಮ ಜೀವನದಲ್ಲಿ. ಹೌದು, ನಾವ್ ಏನೋ ನಮ್ ಕೈಲಿ ಮಾಡಕ್ಕೆ ಆಗಲ್ಲ, ನಮಗೆ ಅದ್ ಹೆಜ್ಜೆ ಇಡಕ್ಕಾಗಲ್ಲ, 10 ಮೆಟ್ಲು ಹತ್ತಕ್ಕಾಗಲ್ಲ. ಅಂತರ್ನ ಭಗವಂತ 10,000 ಮೆಟ್ಲು ಹತ್ತಿ ದರ್ಶನ ಮಾಡ್ಕೊಂಡು ಗಿರಿನಾರ ಅಂತ ಅದೊಂದು ಪರಮ ಪವಿತ್ರವಾದ ಜಾಗ. ಅದು ನಿಜ ಖುಷಿ ಆಯ್ತಕ್ಕ. ಮತ್ತೆ ಇದೇ ರೀತಿನೇ ಒಂದು ಪಾದಯಾತ್ರೆನೂ ಮಾಡಿದ್ರಿ ಅಂತ ಕೇಳ್ಬಿಟ್ಟಿದ್ವಿ. ಅದು ಅಪ್ಪನ ಭಗವಂತನೇ ನಮಗೆ ಕರುಣಿಸಿದ್ದು, ಕೃಪೆ ಮಾಡಿದ್ದ. ಆತನ ಕೃಪೆ ಇಲ್ದಲ್ಲಿ ಏನೂ ಆಗಲ್ಲ. ಆ ಪಾದಯಾತ್ರೆಯಲ್ಲಿ ನಿಮಗೆ ಆದಂತ ಅನುಭವ ಏನ್ರಿ? ಅದು ಪಾದಯಾತ್ರೆಗೆ ಸತ್ಸಂಗದಲ್ಲಿ ಎಲ್ಲ ಪಾದಯಾತ್ರೆಗೆ ಹೋಗೋದು ಅಂತೇಳಿ ಚರ್ಚೆ ಆಯ್ತು. ಅವಾಗ ನನಗೆ ಸ್ವಲ್ಪ ಚಿಕ್ಕಳಿದ್ದಾಗಿದ್ದನು ಭಕ್ತಿ ಮಾಡೋದು, ಪೂಜೆ ಮಾಡೋದು, ಭಗವಂತನ ಪುಸ್ತಕಗಳು ಓದೋದು ಎಲ್ಲ ತುಂಬಾ ಇಷ್ಟ. ಇದು ಒಂದು ಚೆನ್ನಾಗಿರುತ್ತಲ್ಲ ಪಾದಯಾತ್ರೆ ಹೋದ್ರೆ ಅಂತ.
ಪಾದಯಾತ್ರೆ ನಾನು ಬರ್ತೀನಿ ಅಂತೇಳಿ ಹೆಸರು ಕೊಟ್ಟೆ. ಮನೇಲಿ ಬಂದ್ ಹೇಳಿದಾಗ ಎಲ್ರು ನೀನ್ ಹೋಗಕ್ ಆಗುತ್ತ ಅಷ್ಟು ದೂರ, ಯಾಕೆ ನೀನ್ ಒಪ್ಕೊಂಡೆ ಹೋಗ್ತೀನಿ ಅಂತ, ನಿನ್ ಕೈಲಿ ಆಗಲ್ಲ ಅಂತ ಅಂದ್ರು. ಇಲ್ಲ ನಾನು ಅಪ್ಪ ಹೇಳಿದಾರೆ ಯಾರು ಬರೋದ್ ದಾವಣಗೆರೆ ಭಕ್ತರು ಪಾದಯಾತ್ರೆ ಮಾಡಬಹುದು ಅಂತೇಳಿ ನಾನ್ ಪಾದಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಅಂದೆ ನನ್ ಮನೇಲಿ. ಅಪ್ಪ ಎಲ್ರಿಗೂ ಬೆತ್ತ ಕೊಟ್ಟಿದ್ರು ಪಾದಯಾತ್ರೆಗೆ ಹೋಗೋರಿಗೆಲ್ಲ. ಬೆತ್ತ ತಗೊಂಡು 5 ಗಂಟೆಗೆ ಹೊರಡೋದು ಅಂತೇಳಿ ಒಂದು ದಿನ ನಿಶ್ಚಯ ಆಯ್ತು. ಬೆಳಗಿನ ಜಾವ 5 ಗಂಟೆಗೆ ಶುರು ಮಾಡಿದ್ವಿ ಪಾದಯಾತ್ರೆ. ಅದು ಹೆಜ್ಜೆ ಹೆಜ್ಜೆಗೂನು ಭಗವಂತನ ನಾಮಸ್ಮರಣೆ ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ಲಿ. ಅಪ್ಪ ಮತ್ತೆ ಹೋಗ್ತಾ ಹೋಗ್ತಾ ಬೆತ್ತ ಯಾಕೆ ಕೊಟ್ರು ಅಂತಾನು ಅನುಭವ ಆಯ್ತು ನಮ್ಗೆ. ನೀವು ಬಂದಿದ್ರಿ, ಅದು ಪಾಲ್ಗೊಂಡಿದ್ರಿ. ಬೆತ್ತದ ಸಹಾಯ ಇಲ್ದಲೆ ನಾವು ಹೆಜ್ಜೆನೂ ಇಡಕ್ಕಾಗಲ್ಲ. ಅವಾಗ ಅಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕಂತ ನಮಗೆ ದೃಢ ಆಯ್ತಲ್ಲಿ. ಪಾದಯಾತ್ರೆ ಹಿಂಗೆ ಹೋಗ್ಬೇಕು, ಎಲ್ಲಾ ಭಕ್ತರು ಹೋಗ್ತಾ ಇದ್ವಿ. ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಏನ್ ಅನುಭವ ಆಗ್ತಿತ್ತು ಅಂದ್ರೆ ತಿಂಡಿ ಟೈಮ್ ಸರಿ, ಊಟ ಮತ್ತೆ ಸ್ನಾಕ್ಸ್, ನಮ್ಗೆ ಪಾದಯಾತ್ರೆಗೆ ಹೋಗ್ತಾ ಇದೀವ ಅಥವಾ ಎಲ್ಲಿ ಹೋಗ್ತಾ ಇದೀವ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅಷ್ಟು ಒಂದು ಹೂವು ಎತ್ತಿದಾಗ ಹೆಂಗ್ ಹಗುರ ಇರುತ್ತೆ, ಅಪ್ಪ ಆತರ ನಮ್ಮನ್ನ ಪಾದಯಾತ್ರೆಯಲ್ಲಿ ಕರೆಸ್ಕೊಂಡ್ರು. ಏನು ಮತ್ತೊಂದು ಉಳ್ಕೊಳಕ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾ ಕಡೆಗೂ ಅಲ್ಲಲ್ಲೇ ವ್ಯವಸ್ಥೆ, ನಮ್ಗೆ ಯಾವುದೇ ತೊಂದರೆ ಆಗ್ಲಿಲ್ದಂಗೆ ನಿದ್ದೆ ಮಾಡೋದಾಗ್ಲಿ ಅದಕ್ಕೆಲ್ಲ ಮುಂಚೆನೆಲ್ಲ ವ್ಯವಸ್ಥೆ, ದೇವಸ್ಥಾನದಲ್ಲೆಲ್ಲ ವ್ಯವಸ್ಥೆ ಆಗಿರ್ತಾ ಇತ್ತು. ಮತ್ತೆ ಬೆಳಗ್ಗೆದ್ದು ದಿನ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಮುಂಚೆನೆ ನಿರ್ಧಾರ ಮಾಡಿರ್ತಿದ್ರು. ಅದೇ ತರ ಎಲ್ರೂನು ನಿಧಾನಕ್ಕೆ ನಡೀತಾ ಅಪ್ಪನ ಸ್ಮರಣೆ ಮಾಡ್ಕೊಂತ ಹೋಗ್ತಾ ಇದ್ವಿ. ಹೌದು, ಮಧ್ಯೆ ಎಲ್ಲ ಮನೆಗಳಿಗೆ ಹೋಗಿ ಭವತಿ ಭಿಕ್ಷಾ ದೇಹಿ ಅಂತೇಳಿ ಕೆಲವು ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿದ್ದು ಇದೆ. ಅದು ಒಂದು ಅನುಭವ ಆಯ್ತಲ್ಲಿ ಪಾದಯಾತ್ರೆ ಟೈಮಲ್ಲಿ. ಮತ್ತೆ ದುರ್ಗತನ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ದುರ್ಗದ ಮಠದಲ್ಲಿ ಅಪ್ಪ ಅಲ್ಲಿ ಉಳ್ಕೊಳಕ್ ಒಂದಿನ ವ್ಯವಸ್ಥೆ ಮಾಡಿದ್ರು. 3ನೇ ದಿನಕ್ಕೆ ಅಪ್ಪನೇ ಬಂದಿದ್ರು ಅಲ್ಲಿಗೆ, ಭಕ್ತರನ್ನೆಲ್ಲ ನೋಡಕ್ಕೋಸ್ಕರ ಅಪ್ಪ ದೊಡ್ಡದಿಂದ ದುರ್ಗಕ್ ಬಂದಿದ್ರು. ಅಲ್ಲಿ ಮಲ್ಕೊಂಡಾಗ ಅಪ್ಪ ಎಲ್ಲಾರ್ಗು ಕಾಲ್ ನೋವಾಗಿದೆ ಅಂತೇಳಿ ಎಲ್ಲಾ ಪಾದಗಳಿಗೆಲ್ಲ ಎಣ್ಣೆ ಎಲ್ಲಾ ಹಚ್ಚಕ್ ಹೇಳಿದ್ರು ಭಕ್ತರಿಗೆ. ಯಾರು ಪಾದಯಾತ್ರೆ ಬಂದಿರ್ಲಿಲ್ಲ ಅವ್ರಿಗೆಲ್ಲ. ಅದ್ ನಮಿಗೊಂಥರ ಮುಜುಗರ ಅನಿಸ್ತಾ ಇತ್ತು, ಅವ್ರಿಗೆ ಸೇವೆ ಅಂತೇಳಿ. ಅಷ್ಟು ಅಪ್ಪ ನಮ್ಗೇನು ದಣಿವಾಗ್ಲಿಲ್ದಂಗೆ ಕರ್ಸ್ಕೊಂಡಿದ್ರು ಅಲ್ಲಿವರೆಗೂ. ಅಲ್ಲಿಂದ ಚಳ್ಳಕೆರೆವರೆಗೂ ನಡ್ಕೊಂಡ್ ಬಂದ್ವಿ 4ನೇ ದಿನಕ್ಕೆ. ಅಲ್ಲಿಗೆ ಅಪ್ಪ ಅಲ್ಲಿಗೂ ಬಂದ್ರು ಚಳ್ಳಕೆರೆಗೆ. ಅಲ್ಲಿ ಮತ್ತೆ ಬಂದು ಸತ್ಸಂಗ ಭಜನೆ ಎಲ್ಲ ಮಾಡಿಸಿ ಅಲ್ಲಿಂದ ಅಲ್ಲಿ ಉಳ್ಕೊಂಡ್ವಿ ಅನ್ಸುತ್ತೆ. ಪ್ರಸಾದ ತಾನೇ ಮಾಡ್ಕೊಂಡ್ ಬಂದಿದ್ರು ಅಪ್ಪನೇ, ಸ್ವತಃ ಪ್ರಸಾದನ ತಗೊಂಡ್ಬಂದ್ರು, ಹೋಳಿಗೆ ಪ್ರಸಾದ ಅಪ್ಪನೇ ಮಾಡಿಸ್ಕೊಂಡ್. ಎಷ್ಟು ಕರುಣೆ ಅಂದ್ರೆ ಅಪ್ಪಂಗೆ, ನಾವೇನ್ ನಡೆದಿರೋದ್ ಬಿಟ್ರೆ ನಮ್ಗೆ ಯಾವ ಶ್ರಮನೂ ಇರ್ಲಿಲ್ಲ. ಅದೆಲ್ಲಾ ಭಗವಂತನೇ ತಗೊಂಡಿದ್ದಾನೆ ಅದನ್ನ. ಅಲ್ಲಿಂದ ಚಳ್ಳಕೆರೆಯಿಂದ ಮತ್ತೆ ದೊಡ್ಡೇರಿಗೆ ಹೋಗ್ಬೇಕಾದ್ರೆ ಎಲ್ಲಾ ಭಕ್ತರು ಸಾಕಾಗಿದಾರೆ, ಇನ್ ನಡಿಯಕ್ ಆಗಲ್ಲ ಅವ್ರಿಗೆ ಅಂತೇಳಿ ಅಪ್ಪ ಗಾಡಿ ಕಳ್ಸಕ್ ಶುರು ಮಾಡ್ತಾಗ್ಲೆ ದೊಡ್ಡೇರಿಯಿಂದ. ಅಮ್ಮ ಗಾಡಿ ತಗೊಂಡ್ ಬಂದ್ಬಿಟ್ರು, ವೆಹಿಕಲ್ ಕುತ್ಕೊಳ್ರಿ ಹೋಗೋಣ ಗಾಡಿಲಿ, ಸಾಕು ನೀವು ಪಾದಯಾತ್ರೆ ಮಾಡಿದ್ದು ಅಂತೇಳಿ. ಎಷ್ಟು ಕರುಣಾಮಯಿ ಅಂತಂದ್ರೆ ನಿಜವಾಗ್ಲೂ ಅದು ಅನುಭವಿಸಿರೋರಿಗೆ ಗೊತ್ತದು. ನಾವು ಪಾದಯಾತ್ರೆ ಪೂರ್ಣ ಆಗ್ಲಿಲ್ಲಲ್ಲ ಅಂತೇಳಿ ನಮ್ಮ ಮನ್ಸಲ್ಲಿ ಒಂದ್ ಇರ್ತಾ ಇತ್ತು. ಆದ್ರೂ ನಾವ್ ಅಮ್ಮನ ಕೈ ಸಿಗ್ಲಿಲ್ದಂಗೆ ಮುಂದೆ ಮುಂದೆ ಹೋದ್ವಿ ಪಾದಯಾತ್ರೆಯಲ್ಲಿ. ಅದನ್ನ ದ್ವಾರ ಬಾಗ್ಲಿಗೆ ಹೋದಾಗ ಅದನ್ನ ಎಷ್ಟು ಚೆನ್ನಾಗಿ ನಮಗೆ ಸ್ವಾಗತ ಮಾಡ್ಕೊಂಡು ಅಲ್ಲಿದ್ದ ನೀರ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿ ನಮಗೆ ಪುಷ್ಕರಣಿ ಒಳಗೆ ಹೋದ ತಕ್ಷಣನೇ ನೀವೆಲ್ಲಾ ಸ್ನಾನ ಮಾಡ್ರಿ ಅಂತೇಳಿ ಪುಷ್ಕರಣಿ ಒಳಗೆ ಸ್ನಾನ ಮಾಡಕ್ ಬಿಟ್ರು. ಅದು ಪುಷ್ಕರಣಿ ಒಳಗೆ ನಾವು ಹೋಗಿ ಸ್ನಾನ ಮಾಡಿದ ತಕ್ಷಣ ನಾವು ನಡ್ಕೊಂಡ್ ಬಂದಿದ್ದೆಲ್ಲಾ ದಣಿವು ಎಲ್ಲ ಆರಿ ನಾವೇನು ಪಾದಯಾತ್ರೆನೇ ಮಾಡಿಲ್ಲ ಅನ್ನೋಷ್ಟು ಮನ್ಸು ದೇಹ ಎಲ್ಲ ಹಗುರ ಆಗಿತ್ತು ನಮಗೆ. ಆಮೇಲೆ ಅಪ್ಪ ಅಲ್ಲಿ ಎಲ್ಲ ನಮಗೆ ಪಾದ ಸುಸ್ತಾಗಿದ್ದಾರೆ, ಅವರು ಕಾಲ್ ಗೊಬ್ಬೆ ಬಂದಿರುತ್ತೆ ಒಬ್ಬೊಬ್ರಿಗೆ, ಅವ್ರಿಗೆಲ್ಲ ಎಲ್ಲಾ ಸೇವಾಕರ್ತರು ರೆಡಿಯಾಗಿ ಕೂತಿದ್ರು ಅಲ್ಲಿ ಪಾದಕ್ಕೆ ಎಣ್ಣೆ ಹಚ್ಚಕ್ಕೆ ಎಲ್ಲ. ನಿಜವಾಗ್ಲೂ ನಾವೆಷ್ಟು ಪುಣ್ಯ ಮಾಡಿದ್ವಿ ಅನ್ಸ್ಬಿಡ್ತ ಅವಾಗ. ಆಮೇಲೆ ಅಪ್ಪ ಸಂಜೆ ಪಲ್ಲಕ್ಕಿ ಇಟ್ಕೊಂಡಿದ್ರು, ಸಂಕ್ರಾಂತಿ ಹಬ್ಬ ಅಂತ ಪಲ್ಲಕ್ಕಿ ಸೇವೆ ಇತ್ತು. ಆ ಸೇವೆಯಲ್ಲಿ ನಾವೆಲ್ಲ ಭಜನೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ವಿ. ನಮಗೆ ಅರಿವೇ ಇಲ್ಲ ಪಾದಯಾತ್ರೆ ಹೋಗಿ ಬಂದಿದೀವಿ ಅಂತ.
ಅಷ್ಟು ಚೆನ್ನಾಗಿ ಅದು ಪಾದಯಾತ್ರೆ ನಡೆಸ್ಕೊಟ್ರು ಅಪ್ಪ ನಮಗೆ. ಎಲ್ಲವೂ ಸದ್ಗುರುವಿನ ಇಚ್ಛೆಯಂತೆ ಹೌದಾ, ಅವಕಾಶ ನಮಗೆ ಅದೊಂದು ಇದ್ರಲ್ಲಿ ಪಾಲ್ಗೊಳ್ಳಕ್ಕೆ ನಮಗೊಂದು ಅವಕಾಶ ಮಾಡ್ಕೊಟ್ರ ಅಪ್ಪ. ಎಷ್ಟು ಪುಣ್ಯ ಅಲ್ಲ ಅದು. ಪುಣ್ಯ, ಮತ್ತೆ ನಮ್ದು ಏನೇನ್ ಕರ್ಮ ಕಳಿಯೋದಿರುತ್ತ ಅಪ್ಪ, ಯಾವ್ದೇ ಮುಖಾಂತರ ಹೆಂಗ್ ಕಳೀತಾರೆ ಅಂತ ಗೊತ್ತಾಗಲ್ಲ. ಅವ ಅವಕಾಶ ಸಿಕ್ಕಾಗ ನಾವು ಅದನ್ನ ಉಪಯೋಗಿಸ್ಕೋಬೇಕಷ್ಟೇ. ನಿಜವಲ್ಲಕ್ಕ, ಭಗವಂತ ವಸತಿ ಅವಕಾಶ ಕೊಟ್ಟ ಅಂತಂದ್ರೆ ಅದನ್ನ ನಾವು ಅಷ್ಟು ಉಪಯೋಗಿಸ್ಕೊಂಡು ನಾವು ಅದನ್ನ ಪಾಲನೆ ಮಾಡಿದ್ವಿ ಅಂದ್ರೆ ಇವತ್ತಿಗೂ ಅದನ್ನ ನೆನ್ಸ್ಕೊಂಡು ನಾವು ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ಈಗೆಲ್ಲ ಅಂದ್ರೆ ಸಾಧ್ಯನೇ ಆಗೋದಿಲ್ಲ. ಭಗವಂತ ಯಾವ ಟೈಮಿಗೆ ಏನೇನ್ ಕೊಡ್ಬೇಕು, ಏನೇನ್ ಮಾಡಿಸ್ಬೇಕು ಇವ್ರ ಕೈಯಿಂದ ಅಂತ ಗೊತ್ತಿರೋ ಸದ್ಗುರು ಒಬ್ರಿಗೆ ಮಾತ್ರ ಅದು. ಈಗ ನಾವೇ ಹೋಗ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅವ್ನ ಇಚ್ಛೆ, ಅವನ ಕೃಪೆ ಇಲ್ದ್ರೆ ಒಂದ್ ಉಳ್ಕಡ್ಡಿನೂ ಇದಾಗಲ್ಲ ಅಂತಾರಲ್ಲ, ಅದು ಸತ್ಯವಾದ ಮಾತು. ಆತರ ಅಪ್ಪ ಅವಕಾಶ ಕೊಟ್ಟು ನಮ್ಮನ್ನ ಈ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆಶ್ರಮದಲ್ಲಿ ಪ್ರತಿ ಒಂದು ಫಂಕ್ಷನ್ಗಳು ನಡೀತಾ ಇರ್ತಾವಕ್ಕ. ದತ್ತ ಜಯಂತಿ ಆಗ್ಬೋದು, ಶ್ರೀಪಾದವಲ್ಲಭರ ಜಯಂತಿ, ಶಿವರಾತ್ರಿ, ತುಂಬಾ ಫಂಕ್ಷನ್ಗಳೆಲ್ಲ ನಡೀತಾ ಇರ್ತಾವಕ್ಕ. ಅಂಥದ್ದೇ ಒಂದು ಮಹಾಶಿವರಾತ್ರಿಯಲ್ಲಿ ಈಗ ಅಪ್ಪ ನಮಗೆ ಒಂದು ನೃತ್ಯ ಮಾಡೋ ಒಂದು ಅವಕಾಶನೆಲ್ಲ ಮಾಡಿಕೊಟ್ರು ಆಗಿನ ಟೈಮಲ್ಲಿ. ಅವಾಗ ನೀವು ಅದರಲ್ಲಿ ಭಾಗಿಯಾಗಿದ್ರಿ ಅಕ್ಕ. ಅವಾಗ ನಿಮಗೆ ಆದಂತ ಅನುಭವನ ಹಂಚ್ಕೊಂಡ್ರಿ. ನಿಜ, ಅದು ತುಂಬಾನೇ ಖುಷಿ ಅದು. ಶಿವರಾತ್ರಿ ಟೈಮಲ್ಲಿ ಅಪ್ಪ ಡ್ಯಾನ್ಸ್ ಮಾಡ್ರಿ ಅಂತ ಹೇಳಿದ್ರು. ದಾವಣಗೆರೆ ಭಕ್ತರೆಲ್ಲ ಡ್ಯಾನ್ಸ್ ಮಾಡ್ಬೇಕು ಅಂತೇಳಿ. ಫಸ್ಟ್ ಹೆಂಗಪ್ಪ ಸ್ಟೇಜ್ ಮೇಲೆ ಹತ್ತಿದ್ದು ಅಂದ್ರೆ 4 ಜನ, ಏನೂ ಇರ್ಲಿಲ್ಲ. ನಾವು ಸೀರೆ ಉಟ್ಟಿದ್ವಿ, ಮಾಮೂಲಿ ತರ ದಾವಣಗೆರೆಯಿಂದ ಬಂದು ಸೇವೆ ಮಾಡ್ತಿದ್ವಿ ಶನಿವಾರ ಶಿವರಾತ್ರಿಗೆ. ನಾನು ಮತ್ತೆ ಕಾರುಣ್ಯಕ್ಕ, ಅವ್ರ ತಂಗಿ, ಅವ್ರ ಅಕ್ಕ ಅನ್ಸುತ್ತೆ, ಅವ್ರ ಅಕ್ಕ, ನಾನು, ನನ್ನ ತಂಗಿ, 4 ಜನ. ಬಲು ದೊಡ್ಡವನು ಶಿವ ಬಲು ದೊಡ್ಡವನು ಹಾಡು ಸೆಲೆಕ್ಟ್ ಮಾಡ್ಕೊಂಡು ಕಾರುಣ್ಯಕ್ಕ ಕರೀತು ನಮ್ಮಿಬ್ಬರಿಗೂ. ಡ್ಯಾನ್ಸ್ ನಾವೇ ಪ್ರಾಕ್ಟೀಸ್ ಮಾಡೋಣ, ಸ್ಟೇಜ್ ನಲ್ಲಿ ಮಾಡೋಣ ಅಂತ. ಇಲ್ಲ ಅಕ್ಕ, ನಾನು ಅವಾಗ ಸ್ಕೂಲ್ ಡೇಸ್ ಅಲ್ಲಿ ಮಾಡಿದ್ದು, ಈಗೆಲ್ಲ ಅಭ್ಯಾಸ ಇಲ್ಲ, ತಪ್ಪೋಗಿದೆ ಮಾಡಕ್. ಇಲ್ಲ, ಅಪ್ಪನ ಕೃಪೆಯಿಂದ ಮಾಡ್ಬೋದು, ಅಪ್ಪನ ಆಶೀರ್ವಾದದಿಂದ ಮಾಡೋಣ ಅಂತ ಹೇಳಿ. ಸರಿ ಆಯ್ತು ಅಂತೇಳಿ ಒಂದೇ ದಿನದಲ್ಲೇ ಕಲ್ತು, ಏನು ಕಾಸ್ಟ್ಯೂಮ್ ಇಲ್ಲ, ಮೇಕಪ್ ಇಲ್ಲ, ಏನು ಇಲ್ಲ, ಹುಟ್ಟಿರೋ ಸೀರೆ ಇಲ್ಲ, ಸ್ಟೇಜ್ ಮೇಲೆ ಬಹಳ ದೊಡ್ಡ ಸ್ಟೇಜ್ ಮಾಡ್ಸಿದ್ದ ಅಪ್ಪ. ಆ ವಾರ್ಡಿಗೆ ಅಪ್ಪನೇ ಮಾಡ್ಸಿದ್ದ. ಅದೆಲ್ಲ ತುಂಬಾ ಚೆನ್ನಾಗ್ ಬಂತು ಡ್ಯಾನ್ಸ್ ಅದು. ಆಮೇಲೆ ಬೆಳಿಗ್ಗೆ ಅಪ್ಪ ಅದೇ ಡ್ಯಾನ್ಸ್ ಅನ್ನೇ ಮತ್ತೆ ರಿಪೀಟ್ ಮಾಡಿಸ್ತು. ಬೆಳಿಗ್ಗೆ ಯಾರ್ಯಾರು ಡ್ಯಾನ್ಸ್ ಮಾಡಿದ್ರೆ ಎಲ್ಲರಿಗೂ ನಾವು ಹೋದ್ವಿ 4 ಜನ. ಬಲು ದೊಡ್ಡನ ಶಿವ ಬಲು ದೊಡ್ಡನ ಡ್ಯಾನ್ಸ್ ಮತ್ತೆ ರಿಪೀಟ್ ಮಾಡಿದ್ವಿ. ಅಪ್ಪ ನೀವು 4 ಜನನು ದೊಡ್ಡರಮ್ಮ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದು ಒಂದು ಕೃಪೆ ಆಯ್ತಪ್ಪಂದು. ಮತ್ತೆ ಇನ್ನೊಂದು ಶಿವರಾತ್ರಿಗೆ ಮತ್ತೆ ದಾವಣಗೆರೆ ಭಕ್ತರೆಲ್ಲ ಶಿವರಾತ್ರಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅಪ್ಪ ಆದೇಶ ಕೊಟ್ರು. ಆಯ್ತು ಅಂತೇಳಿ ನಾವೊಂದು 6-7 ಜನ ಗ್ರೂಪ್ ಮಾಡ್ಕೊಂಡು ಅದು ಒಂದು ನೀವು ಇದ್ರಲ್ಲ ಡ್ಯಾನ್ಸ್ ಅಲ್ಲಿ 4 ಡ್ಯಾನ್ಸ್ 3 ಡ್ಯಾನ್ಸ್ ಅದು ಪೂರ್ತಿ ಕಾಸ್ಟ್ಯೂಮ್ಸ್ ಹಾಕಿ ಮಾಡಿದ್ವಿ ನಾವು. ಹೆಂಗೆ ಅಂದ್ರೆ ನಾವು ಅದ್ರಲ್ಲೇ ಮುಳುಗೋಗಿದ್ವಿ. ಒಬ್ರು ಕೊರಿಯೋಗ್ರಾಫರ್ ತಗೊಂಡು ನಾವೊಂದು ಗ್ರೂಪ್ ಮಾಡ್ಕೊಂಡು ಒಂದು ಹಿಂದಿ ಹಾಡು, ಒಂದು ದೇವಿ ಹಾಡು, ಇನ್ನೊಂದು ಅಪ್ಪನ್ ಭಜನೆ ಹಾಡು, 3 ಹಾಡಿಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಹಿಂಗೆ ಡೈಲಿ ಒಂದು 3 hours ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಪ್ಪ ಶಿವರಾತ್ರಿ ಯಾರ್ಯಾರು ಡ್ಯಾನ್ಸ್ ಅಲ್ಲಿ ಇದಾರೆ ಫೋನ್ ಮಾಡು ಅಂತ ಸೋಮದೇವ್ಗೆ ಹೇಳಿ ಸೋಮದೇವ್ ಫೋನ್ ಮಾಡಿದ್ರು. ಅಕ್ಕ ಅಪ್ಪ ಹೇಳಿದಾರೆ ಡ್ಯಾನ್ಸ್ ಅಲ್ಲಿ ಯಾರು ಇದ್ದೀರಾ ಈಗ್ಲೇ ಬರ್ಬೇಕಂತೆ ಅಂತ. ನಾವು ಅಪ್ಪ ಯಾಕ ಬರಕ್ ಹೇಳಿದ್ರಲ್ಲ ಅಂತೇಳಿ ನಮ್ಮ ಮನೇಲಿ ಗಾಡಿ ವ್ಯವಸ್ಥೆ ಮಾಡ್ಕೊಟ್ರು. ಅದ್ರಲ್ಲಿ ನಾವ್ ಯಾರ್ಯಾರು ಡ್ಯಾನ್ಸ್ ಅಲ್ಲಿ ಇದ್ವೋ ಎಲ್ರು ಹೋದ್ವಿ ದೊಡ್ಡೇರಿಗೆ. ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡಿ ಕೂತ್ವಿ. ಅಪ್ಪ ಒಂದ್ ಮಾತು ಹೇಳಿದ್ರು, ನೀವು ಹೆಂಗೆ ಬರ್ತೀರಾ, ಯಾರು ಕಳ್ಸಿದ್ರು, ಮತ್ತೆ ನಿಮ್ಮ ಒಂದು ಉಸಿರನ್ನು ನಾನು ಅನುಭವಿಸ್ತಾ ಇರ್ತೀನಿ ಇಲ್ಲಿ ಅಂತ ಅಪ್ಪ ಹೇಳಿದ್ರು. ಯಾಕೆ ಹೇಳಿದ್ರು ಗೊತ್ತಿಲ್ಲ ಅಪ್ಪ. ಅದಕ್ಕೆ ಉಸಿರನ್ನು ಅನುಭವಿಸ್ತಾ ಇರ್ತೀನಿ ನಾನಿಲ್ಲಿ, ನೀವ್ ಹೆಂಗ್ ಬಂದ್ರಿ, ಯಾರು ಕಳ್ಸಿದ್ರು ಅಂತ ಎಲ್ಲಾ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆಯ್ತಪ್ಪ ಅಂತೇಳಿ ಅಪ್ಪ ನಮಸ್ಕಾರ ಮಾಡಿ ಆಯ್ತು ಏನೇನ್ ಪ್ರಾಕ್ಟೀಸ್ ಮಾಡಿದೀರಾ ಡ್ಯಾನ್ಸ್ ಮಾಡ್ರಿ ತೋರ್ಸ್ರಿ ಅಂತ ಅಪ್ಪ ಹೇಳಿದ್ರು. ನಾವು ಆಯ್ತು ಅಂತೇಳಿ ಎಲ್ಲಾ ಡ್ಯಾನ್ಸ್ ಎಲ್ಲ ಮಾಡಿ ಅಪ್ಪ ಪ್ರಾಕ್ಟೀಸ್ ಮಾಡಿ ಮಾಡಿದ್ದೆಲ್ಲ ಹೇಳಿ ತೋರ್ಸಿ.
ಆಮೇಲೆ ಅಪ್ಪ ಒಂದು ಶ್ರೀಪಾದ ವಲ್ಲಭರ ಮಂದಿರ ಹತ್ರ ಕೂತಿದ್ರು. ಯಾವ್ದಾದ್ರು ಹಾಡಿಗೆ ಏನೇನು ಡ್ರೆಸ್ ಹಾಕ್ತೀರಾ ಅಂತ ಕೇಳಿದ್ರ ಅಪ್ಪ. ಅವಾಗ ಮಯ್ಯ ಯಶೋದ ಹಿಂದಿ ಹಾಡಿಗೆ ಗಾಗ್ರಾ ಡ್ರೆಸ್ ಅಪ್ಪ ಅಂತ ನಾನ್ ಹೇಳಿದೆ. ಅದೆಂತದದು ಗಾಗ್ರಾ, ಲಂಗ ದಾವಣಿ ಅಂದ್ರೆ ಆಗಲ್ಲೇನೋ ಅಂತ ಅಂದ್ರ ಅಪ್ಪ. ಆಯ್ತಪ್ಪ ಲಂಗ ದಾವಣಿ ಹಾಕ್ತಾ ಇದೀವಿ. ನಾವ್ ಹೆಂಗಾಗ ಹೋಗ್ಬಿಟ್ಟಿದ್ವಿ ಅಂದ್ರೆ ಒಂಥರ ಈ ಕೃಷ್ಣ ಪರಮಾತ್ಮ ಹೆಂಗೆ ಗೋಪಿಕೆಯರು ಯಾವಾಗ್ಲೂ ಕೃಷ್ಣ ಪರಮಾತ್ಮನ ಧ್ಯಾನದಲ್ಲೇ ಅವನ್ ಇದ್ರಲ್ಲೇ ಮುಳುಗಿರ್ತಿದ್ರು ಅವ್ರು. ಆತರ ನಾವು ಅವನ್ ಧ್ಯಾನದಲ್ಲೇ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋಷ್ಟು ಮಟ್ಟಕ್ಕೆ ಆ ಇದ್ರಲ್ಲಿ ಮುಳುಗೋಗ್ಬಿಟ್ಟಿದ್ವಿ ನಾವು. ಏನೇ ಅಂದ್ರೆ ಈ ಹಾಡಿಗೆ ಯಾವ ತರ ಡ್ರೆಸ್ ಹಾಕ್ಬೇಕು, ಯಾವ ತರ ಕಾಸ್ಟ್ಯೂಮ್ ತಗೋಬೇಕು, ಯಾವ ತರ ಹೆಂಗ್ ಡ್ರೆಸ್ ಮಾಡ್ಕೋಬೇಕು ಅಂತ ಎಲ್ಲ ಅದ್ರ ಬಗ್ಗೆ ಚರ್ಚೆ ಬಿಟ್ರೆ ನಮ್ಗೆ ಇನ್ನೇನೂ ಇರ್ತಿರ್ಲಿಲ್ಲ. ಇದನ್ನ ನೋಡಿ ಅಪ್ಪ ನಮ್ಗೆ ಕರ್ಸ್ಕೊಂಡ್ರೇನೋ ದೊಡ್ಡೇರಿಗೆ ಅನ್ಸಕ್ ಶುರು ಆಯ್ತು ನಮಗೆ. ಅದೆಲ್ಲ ಆಯ್ತು ಚೆನ್ನಾಗ್ ಮಾಡ್ತೀರಾ, ಚೆನ್ನಾಗ್ ಮಾಡ್ರಿ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ರು. ನಾವ್ ಹೋಗಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಶಿವರಾತ್ರಿ ಹಿಂದಿನ ದಿನ ಡ್ಯಾನ್ಸಿಗೆ ಬಂದ್ವಿ ಎಲ್ಲ ಪ್ರಿಪೇರ್ ಆಗಿ. ಹೆಂಗಾಗಿತ್ತು ಅಂದ್ರೆ ಅವತ್ತು ರಾತ್ರಿ 12 ಗಂಟೆಯಿಂದ ಶುರು ಆಯ್ತು. ಅಪ್ಪನ ಭಾವ ದರ್ಶನ ಎಲ್ಲ ಮುಗಿದ್ಮೇಲೆ ಎಲ್ಲ ಡ್ಯಾನ್ಸ್ ಮಾಡೋದೆಲ್ಲ ರೆಡಿ ಆಗ್ರಿ ಅಂತ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿದಾಗ ನಾವು ಒಂದು ಡ್ಯಾನ್ಸಿಗೆ ರೆಡಿ ಆಗಿ ಬಂದ್ವಿ. ಆಮೇಲೆ ಬೆಳಗ್ಗೆವರೆಗೂ 3 ಡ್ಯಾನ್ಸ್ ಇರೋದ್ರಿಂದ ಒಂದ್ ಡ್ಯಾನ್ಸಿಗೆ ಹೋಗಿ ರೆಡಿ ಆಗಿ ಬರಕ್ ಅಟ್ಲೀಸ್ಟ್ 2 hours ಆದ್ರೆ ಆಗ್ತಿತ್ತು ನಮಗೆ. ಮಧ್ಯ ಬೇರೆ ಡ್ಯಾನ್ಸ್ಗಳೆಲ್ಲ ನಡೀತಾ ಇತ್ತು. ಆಮೇಲೆ ಮತ್ತೆ ಇನ್ನೊಂದು ಡ್ಯಾನ್ಸು, ಮತ್ತೆ ಬೆಳಿಗ್ಗೆ 6 ಗಂಟೆ ಕರೆಕ್ಟ್ ನಮಗೆ 3ನೇ ಡ್ಯಾನ್ಸ್ ಮುಗೀತು. ಹಿಂಗೆ ಅಪ್ಪ ಹೆಂಗೆ ಅಂದ್ರೆ ನಮಗೆ ನಮ್ ಬಾಲ್ಯದ ನೆನಪೆಲ್ಲ ಬರಕ್ ಶುರು ಆಯ್ತು. ಶಾಲೆ ದಿನಗಳಲ್ಲಿ ಹೆಂಗೆ ಆನ್ಯುವಲ್ ಡೇ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ವಿ ಕಾಸ್ಟ್ಯೂಮ್ ಹಾಕೊಂಡು ಅಂತೇಳಿ. ಹಂಗೆ ನಾವು ಈ ಮದ್ವೆ ಆದ್ಮೇಲೆ ಯಾರು ಆತರ ಲಂಗದೋಣಿ ಹಾಕೋದು ನಮಗಿನ್ನೆಲ್ಲ ಅವಕಾಶ ಸಿಗೋದು. ಅದ್ ಸಿಗೋದ್ ಮಾತ್ರ ಭಗವಂತನ ಹತ್ರ ಮಾತ್ರ. ನಾವಲ್ಲಿ ಎಷ್ಟು ರೆಡಿ ಆಗ್ತೀವೋ ಅದು ಅಪ್ಪಗೋಸ್ಕರ. ಅಷ್ಟು ಅಪ್ಪ ಪ್ರೀತಿಯಿಂದ ನಮ್ಮನ್ನ ನೋಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಬಿಟ್ಟು ನಾವ್ ಇನ್ನೆಲ್ಲೂ ಆತರ ರೆಡಿ ಆಗಕ್ಕಾಗಲ್ಲ. ಮತ್ತೆ ಪಲ್ಲಕ್ಕಿ ಸೇವೆ ಕೊಟ್ಟಾಗ್ಲೂ ಅಷ್ಟೇ ಎಷ್ಟ್ ಚೆನ್ನಾಗಿ ಎತ್ತರು ಬೆಲ್ಲ ಕಟ್ಟಿ ಕಚ್ಚೆ ಉಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ ಅಂತಂದ್ರೆ ಅದು ಅಪ್ಪ ಭಗವಂತ ನಮಗೆ ಅದೊಂದು ಅವಕಾಶ ಕೊಟ್ಟಿದ್ದಾರೆ. ಪಲ್ಲಕ್ಕಿ ಸೇವೆನೂ ಕೊಟ್ಟಿರ್ತಾರಪ್ಪ. ಅದ್ರಲ್ಲಿ ನಾವು ಭಗವಂತಗೋಸ್ಕರ ಅದ್ರಲ್ಲಿ ಪಲ್ಲಕ್ಕಿಯಲ್ಲಿ ದತ್ತಮೂರ್ತಿ ಕೂರ್ಸಿರ್ತಾರೆ. ಸ್ವಾಗತ ಅಂತೇಳಿ ಎಲ್ಲಾರು ಸ್ವಾಗತ ಮಾಡ್ತೀವಿ. ಅದ ನೃತ್ಯ ಮಾಡ್ತೀವಿ. ಒಂದೊಂದು ಹೆಜ್ಜೆನೂ ಒಂದೊಂದು ನೃತ್ಯನೂ ಅಪ್ಪ ಹೀಗೆ ಮಾಡ್ಬೇಕು ಅಂತೇಳಿ ಹೇಳಿದ್ದಾರೆ ಭಕ್ತರಿಗೆ. ಅದು ನೋಡೋರಿಗೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ಯಾವ್ದೋ ಈ ದೊಡ್ಡೇರಿ ಕ್ಷೇತ್ರ ಹೆಂಗೆ ಅಂದ್ರೆ ಈ ಡ್ರೋನ್ ಅಲ್ಲಿ ಬಿಟ್ಟಾಗ ಹೆಂಗೆ ಮೇಲಿಂದ ಒಂದು ಜಾಗ ಕಾಣಿಸುತ್ತೋ ಆತರ ಬೆಳಗ್ತಾ ಇರೋ ಒಂದು ದ್ವೀಪ ತರ ಕಾಣಿಸುತ್ತೆ ಅದು. ಅಷ್ಟು ಜಾಗದಲ್ಲಿ ಅಷ್ಟು ಸದ್ಭಕ್ತರನ್ನಷ್ಟೇ ಅಪ್ಪ ಯಾರ್ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಯಾರ್ಯಾರಿಗೆ ಯಾವ ಸೇವೆ ಕೊಡ್ಬೇಕು, ಪಲ್ಲಕ್ಕಿಗೆ ಯಾವ ಸೇವೆ ಕೊಡ್ಬೇಕು, ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ಅಪ್ಪ ಆಯ್ಕೆ ಮಾಡ್ಕೊಂಡು ನಮ್ಮನ್ನೆಲ್ಲ ಕರೆಸ್ಕೊಂತಾರಲ್ಲ. ಅದು ನಿಜವಾಗ್ಲೂ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಾನೆ ನಾವ್ ಹೇಳ್ಬೋದು. ಏನೇ ಒಂದಲ್ಲಿ ನಡೆದ್ರೂ ಅಪ್ಪನ ಒಂದು ಆಜ್ಞೆ ಇಲ್ದಲೆ ಏನೂ ಆಗಲ್ಲ ಅಲ್ಲಿ. ಈಗೀಗೆಲ್ಲ ದಾವಣಗೆರೆ ಭಕ್ತರು ಪ್ರತಿ ವಾರ ಸೇವೆಗೆ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ನನಗೂ ಅವಕಾಶ ಸಿಕ್ಕಾಗೆಲ್ಲ ನಾನು ಹೋಗಿ ಸೇವೆ ಮಾಡ್ತೀನಿ. ಅಂದ್ರೆ ಸೇವೆ ಅನ್ನಕ್ಕೆ ಅದು ಭಗವಂತನ ಕೃಪೆ ಅಂತ ಹೇಳ್ಬೋದು. ಸೇವೆ ಮಾಡಕ್ಕೆ ಅದು ನಾನು ಹೋಗಿ ಮಾಡ್ತೀನಿ ಅನ್ನೋದಲ್ಲ. ಆ ಸೇವೆ ಮಾಡೋದ್ರಿಂದನೂ ನಮ್ಮ ಎಷ್ಟೋ ಕರ್ಮಗಳು ಭಗವಂತ ಕಳಿತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಜವಾಗ್ಲು. ಸೇವೆ ಮಾಡೋದನ್ನು ಎಷ್ಟು ಒಂದು ಕೃಪೆ ಅಂದ್ರೆ ಅಪ್ಪಂದು. ಅಲ್ಲಿ ನಾವು ಯಾವ್ದನ್ನು ಪ್ರಾಪಂಚಿಕವಾಗಿ ಏನೂ ಯೋಚನೆ ಮಾಡಲ್ಲ. ಸೇವೆ ಮಾಡೋದು ಬಿಟ್ರೆ ನಾವು ಭಗವಂತನ ಬಗ್ಗೆನೆ ಸತ್ಸಂಗ ಅವನ ಬಗ್ಗೆನೆ ಮಾತಾಡ್ತಾ ಯಾವುದೇ ನಮ್ದು ಏನೇ ಸಂಸಾರದ ಏನೇ ಇರ್ಬೋದು ಅದು ಯಾವ್ದು ಬರಲ್ಲ ಅಲ್ಲಿ ಸೇವೆ ಬಿಟ್ರೆ. ಹಂಗೆ ಅಪ್ಪ ನಮಗೆ ಅವಕಾಶ ಕೊಡ್ತಿದ್ದಾರೆ ಸೇವೆ ಒಳಗಾಗ್ಲಿ ಎಲ್ಲದನ್ನು ಅವಕಾಶ ಕೊಡ್ತಾರೆ. ನಿಜ ಹಿಂಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ನೋವುಗಳು ಆಗ್ತಿರ್ತವೆ. ಮನಸ್ಸಿನ ನೋವು, ದುಃಖಗಳು ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಅಂತ ಪರಿಸ್ಥಿತಿಲಿ ಭಗವಂತನೊಬ್ಬನ್ ಬಿಟ್ರೆ ನೀನನ್ನು ನಮಗೆ ಬೇಕಾಗಲ್ಲ. ಅವನೇ ನಮಗೆ ಸಾಂತ್ವನ ಹೇಳ್ಬೇಕು. ಎಲ್ಲ ಸತ್ತಿಗೂ ಅಪ್ಪನೇ ಬಂದು ಹೇಳಕ್ಕಾಗಲ್ಲ, ನಾವು ಹೇಳಕ್ಕಾಗಲ್ಲ ಅಂತ ಸಂದರ್ಭ ನಮ್ಮ ಸಾಮಾನ್ಯ ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟು ನೋವು ತಿಂತಿರ್ತೀವಿ ದಿನ ಪ್ರತಿ ಕ್ಷಣದಲ್ಲಿ. ಅದನ್ನ ಭಗವಂತ ಅದನ್ನ ನಮಗೋಸ್ಕರನೇ ಒಂದು
ಭಗವತ್ತ ಒಂದು ಭಗವತ್ ಕೃಪೆ ಮಾಡಿ ಅದನ್ನ ನಮ್ಗೊಂದು ಪವಿತ್ರವಾದ ಗ್ರಂಥ ಅಂದ್ರೆ ಘನಾನುಭವ ಸಾರ ಭಜನೆ ಬುಕ್ ಅದು. ಅದ್ರಲ್ಲಿ ದಿನನಿತ್ಯ ಜೀವನದಲ್ಲಿ ಏನ್ ನಡೀತಿರ್ತಾವ ನಮಗೆ ಅದೆಲ್ಲ ಅಡಕವಾಗಿರ್ತ ಆ ಗ್ರಂಥದಲ್ಲಿ. ಒಂದೊಂದು ತತ್ವ ಪದನು ಅಷ್ಟು ಮುಖ್ಯವಾಗಿರ್ತಾವ ಅದ್ರಲ್ಲಿ. ಅದನ್ನ ನೆನ್ಸ್ಕೊಂಡ್ಬಿಟ್ರೆ ಸಾಕು ನಮಗೆ, ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬಿಡುತ್ತೆ ಅದರಲ್ಲಿ. ಆ ಒಂದು ಪವಿತ್ರವಾದ ಗ್ರಂಥ ಘನಾನುಭವ ಸಾರದಲ್ಲಿ ನಿಮಗೆ ನನ್ನ ಮನಸ್ಸಿಗೆ ಇದು ನಾನು ಹೇಳ್ಕೊಂಡ್ರೆ ನನಗೆ ಸಮಾಧಾನ ಆಗುತ್ತೆ ಅನ್ನೋ ಒಂದು ತತ್ವ ಪದ ಯಾವ್ದಾದ್ರು ಇದ್ರೆ ಹೇಳ್ರಿ. ಗುರುವೆ ನಿಮ್ಮ ಅಡಿಗಳಿಗೆ ಬಿಡದೆ ನಾ ವಂದಿಸುವೆನು, ಕರುಣಾಳು ಗುರುದತ್ತ ಕ್ಷಮಿಸು ನನ್ನ ಅಪರಾಧವನು. ಆ ತತ್ವ ಪದ ನನಗೆ ಬಹಳ ಇಷ್ಟ. ನನಗೆ ಅದು ಒಂದು ಹಾಡಲ್ಲಿ ನಮ್ದು ಇಡೀ ಜೀವನನೇ ಐತೆ ಅದ್ರಲ್ಲಿ. ನಮ್ದು ಗುರು ಸಿಕ್ಕಾಗಿಂದ ಹಿಡಿದು ನಮ್ದು ಮುಕ್ತಿ ಕೊಡೋವರ್ಗುನು ಭಗವಂತ ನಾವ್ ಹೆಂಗಿರ್ಬೇಕು ಅಂತೇಳಿ ಆ ಹಾಡನ್ನ ನಮ್ಗೆ ಬಹಳ ಇಷ್ಟ. ನನಗೆ ಒಂದ್ ಸಂಸಾರದೊಳಗೆ ಹೆಂಗಿರ್ಬೇಕು, ಆ ಕಷ್ಟ ಬಂದಾಗ ಗುರು ಹೆಂಗ್ ಕಾಪಾಡ್ತಾನೆ ನಮ್ಮನ್ನ, ನಮ್ಮನ್ನ ಹೆಂಗ್ ಕೈ ಹಿಡ್ದು ಎತ್ತುತ್ತಾನೆ. ಅದು ಒಂದು ಒಂದು ಪದನ ನನಗೆ ಬಹಳ ಇಷ್ಟ. ಅದು ನನಗೆ ಯಾವಾಗ್ಲೂ ಹೇಳ್ಕಂತ ಇರ್ತೀನಿ ಈ ಆ ಹಾಡನ್ನ. ಹಂಗೆ ಅಪ್ಪ ಕಷ್ಟ ಬಂದಾಗೂ ನಮ್ಮನ್ನ ಹೆಂಗ್ ಕಾಯ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ ಆಯ್ತು ನನ್ನ ಜೀವನದಲ್ಲಿ. ಹಿಂಗೆ ನಮ್ಮ ಮನೆಯವರು ಕಾರ್ ತಗೊಂಡು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದ್ ಇನ್ಸಿಡೆಂಟ್ ನಡೀತು. ಅವರು ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಂದು ಬುಲೆಟ್ ಗಾಡಿ ಬಂದು 4 ದಾರಿ ಕೂಡ ಜಾಗದಲ್ಲಿ ಫಾಸ್ಟ್ ಆಗಿ ಬಂದ್ಬಿಟ್ಟು ಕಾರಿಗೆ ಡಿಕ್ಕಿ ಹೊಡೆದ್ಬಿಟ್ಟ. ಆ ಟೈಮಲ್ಲಿ ಆ ಬೈಕಲ್ಲಿ ಒಂದ್ ಚಿಕ್ಕ ಮಗು ಬೇರೆ ಇದೆ. ಅದು ಹೊಡೆದಿರೋ ರಭಸಕ್ಕೆ ಅದು ಮುಂದ್ಗಡೆ ಮಡ್ ಗಾಡಿ ಕಿತ್ಕೊಂಡು ಆ ಕಡೆ ರೋಡ್ ಆ ಕಡೆ ಹೋಗಿ ಬಿದ್ದಿತ್ತು. ಆ ಗಾಡಿಯಲ್ಲಿರೋರು 3 ಪಲ್ಟಿಯಾಗಿ ಆ ಕಡೆಗೆ ಬಿದ್ದಿದ್ದಾರೆ. ನಮ್ಮ ಮನೆಯವ್ರು ಕಾರ್ ಒಳಗಿದ್ದಾರೆ. ಆ ಸ್ಟೇರಿಂಗ್ ಹತ್ರ ಇರೋದು ಏರ್ ಬ್ಯಾಗ್ ಓಪನ್ ಆಗಿ ಅವ್ರ ಎದೆಗೆ ಏನೂ ಆಗ್ಲಿದಂಗ್ ಕಾಪಾಡತ್ತದ ಏರ್ ಬ್ಯಾಗ್. ಆಮೇಲೆ ಅದು ಗಾಡಿಯಲ್ಲಿರೋ ಮಗುಗೆ ಏನಾರು ಆಗಿದ್ರು ನಮಗೆ ಎಷ್ಟು ತೊಂದರೆ ಆಗ್ತಿತ್ತು. ಏನೋ ಒಂದು ಅವ್ರಿಗೆ ಹಿಂಗ ಆಯ್ತಲ್ಲ ಅಂತೇಳಿ ಆ ಗುರುವಿನ ಕೃಪೆಯಿಂದ ಆ ಗಾಡಿಯಲ್ಲಿರೋರ್ಗೂ ಏನೂ ಆಗಿಲ್ಲ, ನಮ್ಮ ಮನೆಯವ್ರಿಗೂನು ಏನೂ ಆಗಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಹಿಂಗಾಯ್ತು, ಆಕ್ಸಿಡೆಂಟ್ ಆಯ್ತು ಅಂತ. ಅಲ್ಲಿ ಹೋಗಿ ಆ ಜಾಗ ನೋಡಿದ್ರೆ ಇಲ್ಲಿ ಯಾರಿಗೋ ಏನೋ ಆಗಿದೆ, ಇಲ್ಲಿ ಸ್ಪಾಟ್ ಆಗಿದಾರ ಅನ್ಬೇಕ ಸನ್ನಿವೇಶ ನೋಡಿದ್ರೆ ಆ ತರ ಆಗಿತ್ತಲ್ಲಿ. ಅವಾಗ ಅಲ್ಲಿ ಜನ ಎಲ್ಲ ಬಂದು ಅವ್ರಿಗೆಲ್ಲ ಇದ್ ಮಾಡಿ, ಸರ್ ನೀವ್ ಹೋಗಿ ಆಫೀಸಿಗೆ ಬೇರೆ ಗಾಡಿ ತರ್ಸ್ಕೊಂಡು ಸದ್ಯ ದೇವ್ರ ದಯದಿಂದ ಏನೂ ಆಗಿಲ್ಲ, ನೀವ್ ಹೋಗ್ರಿ ಅಂತೇಳಿ ಅವ್ರನ್ನ ಆಫೀಸಿಗೆಲ್ಲ ಕಳ್ಸಿ ಈ ತರ ಎಲ್ಲ ಇದಾಯ್ತು. ಅದನ್ನ ಭಗವಂತನ ಹತ್ರ ನಾವ್ ಹೇಳ್ಬೇಕಲ್ಲ. ಅಪ್ಪನ ಹತ್ರ ಹೋದ್ ದೊಡ್ಡೇರಿಗೆ ಹೋದ್ವಿ. ಅಪ್ಪ ಹಿಂಗೆಲ್ಲ ಆಕ್ಸಿಡೆಂಟ್ ಆಯ್ತು, ಸದ್ಯ ಆ ಗಾಡಿ ಆಗಿರೋದ್ ನೋಡಿದ್ರೆ ಏನಾದ್ರೂ ಆಗ್ಬೇಕಾಗಿತ್ತು, ನಿಮ್ ಕೃಪೆಯಿಂದ ಯಾರಿಗೂ ಏನು ಆಗ್ಲಿಲ್ಲಪ್ಪ, ಅದು ನೀವೇ ಕಾಪಾಡಿದ್ದು ಆ ಸನ್ನಿವೇಶದಿಂದ ಅಂತ ಅಪ್ಪಂಗೆ ಹೇಳಿದ್ವಿ. ಅಪ್ಪ ದೇವ್ರೇ ಕಾಪಾಡಿದನಮ್ಮ, ಏನು ಆಗಲ್ಲ, ಆರಾಮಾಗಿರ್ರಿ ಅಂತ ಹೇಳಿದ್ರು ಅಪ್ಪ. ಹಿಂಗೆ ಅಪ್ಪ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಕಾಯ್ತಿದ್ದಾರೆ, ಕಾಪಾಡ್ತಿದ್ದಾರೆ ಅನ್ನೋದಕ್ಕೆ ನಿದರ್ಶನಗಳು ನಡೀತಾನೆ ಇರುತ್ತೆ ಜೀವನದಲ್ಲಿ. ನಾವ್ 1-2 ಹೇಳ್ಬೋದಷ್ಟೇ. ಅಪ್ಪ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಕಾಯ್ತಾ ಇದ್ದಾರೆ. ಹಿಂಗೆ ಶಿವರಾತ್ರಿ ಟೈಮಲ್ಲಿ ನಮ್ಮ ಮಾವರಿಗಾಗ್ಲಿ 84 ವರ್ಷ ಆಗಿತ್ತು. ಅವರು ತುಂಬಾ ಸುಸ್ತಾಗಿದ್ರು. ತುಂಬಾ ಅಂದ್ರೆ ಅವ್ರಿಗೆ ಓಡಾಡಕ್ಕೂ ಆಗ್ತಿಲ್ಲ. ಹಿಂಗೆ ತುಂಬಾ ಸುಸ್ತಾಗಿ ICUಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಅವ್ರಿಗೆಲ್ಲಾ ಟ್ರೀಟ್ಮೆಂಟ್ ಕೊಟ್ರು, ಯಾವ್ದಕ್ಕೂ ಸ್ಪಂದಿಸ್ತಾ ಇರ್ಲಿಲ್ಲ. ಆಗ್ಲೇ ತುಂಬಾ ಉಸಿರಾಟ ಬಿಟ್ರೆ ಏನೂ ಇಲ್ಲ. ಅವರು ಆ ಡಾಕ್ಟ್ರೇ ಹೇಳಿದ್ರು, ಇಲ್ಲ ಮನೆ ಕರ್ಕೊಂಡು ಹೋಗ್ರಿ, ತುಂಬಾ ಯಾವ ಟೈಮಲ್ಲಾದ್ರೂ ಪ್ರಾಣ ಹೋಗ್ಬೋದು, ಮನೆ ಕರ್ಕೊಂಡು ಹೋಗ್ರಿ ಅಂತ ಡಾಕ್ಟರ್ ಹೇಳಿದ್ಮೇಲೆ ಮನೆ ಕರ್ಕೊಂಡ್ ಬಂದ್ವಿ. ಮನೆ ಕರ್ಕೊಂಡ್ ಬಂದಾಗ ಅವ್ರಿಗೇನು ಒಂಥರ ಗಂಜಿ, ಮೂಗಲ್ ಪೈಪಲ್ ಗಂಜಿ ಬಿಟ್ರೆ ಏನೂ ಆಗ್ತಾ ಇರ್ಲಿಲ್ಲ. ಕಣ್ಣು ಬಿಟ್ಟು ನೋಡ್ತಿರ್ಲಿಲ್ಲ, ಕೈ ಕಾಲನು ಆಡ್ತಿರ್ಲಿಲ್ಲ, ಉಸಿರಾಟ ಅಷ್ಟೇ ಕಾಣಿಸ್ತಿತ್ತು ನಮಗೆ. ಹಿಂಗೆ 4 ದಿನ ಆಯ್ತು, 5 ದಿನ ಆಯ್ತು. ನಮಗೊಂಥರ ಹಿಂಸೆ ಅನಿಸ್ತಿತ್ತು ಅವ್ರನ್ನ ನೋಡಿದ್ರೆ. ಯಾಕಪ್ಪ ಇಷ್ಟು ಹಿಂಸೆ, ಆ ಜೀವಕ್ಕೆ ಮುಕ್ತಿ ಕೊಡಪ್ಪ ಸಾಕಿನ್ನ ಅಂತೇಳಿ ನಮಗ್ ಅನಿಸ್ತಾ ಇತ್ತು. ನೋಡಕ್ ಆಗ್ತಿರ್ಲಿಲ್ಲ ಅವ್ರದ ಇದನ್ನ. ಅವಾಗ ಅವರಿಗೆ ಒಂಥರ ಪೂಜೆ ಭಜನೆ ಅಂದ್ರೆ ಬಹಳ ಇಷ್ಟ. ನಮ್ಮ ಮಾವಂಗೆ 1 ಕೋಟಿ ನಮ ಶಿವಾಯ ಅಂತೇಳಿ ಬರ್ದಿದ್ರು ಅವರು. ನಾಮಸ್ಮರಣೆ ಮಾಡಿ ಬುಕ್ಕಲ್ಲಿ ಬರ್ದಿದ್ರು ನಮ ಶಿವಾಯ. ತುಂಬಾ ಸುಸ್ತಾದಾಗ ಬಿಟ್ಟಿದ್ರು, 1 ಕೋಟಿ ಬರ್ದಿದ್ರು ಅವರು. ಆಮೇಲೆ ನಂಗೆ ಯಾಕೋ ಅವತ್ತು ಸಾಕಿ ಜೀವಕ್ ಮುಕ್ತಿ ಕೊಡೋದ್ ಮನ್ಸು ಯಾಕೋ ಅನ್ಸ್ತು. ಬೇಬಿ ಕರ್ದ್ಬಿಟ್ಟು ಬೇಬಿ ಸಿದ್ಧಮಂಗಳ ಸ್ತೋತ್ರ ಹೇಳೋಣ 9 ಸಾರಿ ಅಂತ ಹೇಳಿ, ಯಾಕಕ್ಕ ಇಲ್ಲಿ ಯಾಕೋ ಹೇಳ್ಬೇಕು ಅನಿಸ್ತಾ ಐತಿ, ಹೇಳೋಣ ಅಂತ. ಅವಾಗ ಹೇಳ್ತಾ ಇದೀವಿ, ಅದು ಕಣ್ಣದೇ ನನಗೆ ನಿದರ್ಶನ ಕಾಣಿಸ್ತಾ ಇದ್ವಿ. ನಾವ್ ಹೆಂಗ್ ಹೇಳ್ತಾ ಇದೀವೋ ನಮ್ಮ ಮಾವರ ಉಸಿರು ನಿಧಾನಕ್ಕೆ ಕಮ್ಮಿ ಆಗ್ತಾ ಇತ್ತು.
ಅದು 9 ಸರಿ ಹೇಳಿದ್ವಿ ಸಿದ್ಧಮಂಗಳ ಸ್ತೋತ್ರ, ಅಪಾರ ಮಹಿಮಾ ಹೇಳಿ ಓಂ ಅಕಾಲ ಮೃತ್ಯು ಹೇಳಿ ಮುಗಿಸಿದ ತಕ್ಷಣನೇ ಕರೆಕ್ಟಾಗಿ ಅವ್ರದ್ದು ಉಸಿರಾಟ ನಿಧಾನ ಕಮ್ಮಿಯಾಗಿ ಒಂದ್ಸರಿ ಕಣ್ಬಿಟ್ಟು ನೋಡಿ ಪ್ರಾಣ ಬಿಟ್ರು ಅವರು. ಅದು ನಿಂತಲ್ಲೇ ಮುಕ್ತಿ ಕೊಡ್ತಾನೆ ಭಗವಂತ ಅನ್ನೋದಕ್ಕೆ ನಮ್ ಕಣ್ ಮುಂದೆನೆ ಸಾಕ್ಷಿಯಾಗಿ ತೋರಿಸಿದ್ರು. ಈಗ ಅಷ್ಟು ಜೀವ ಇದ್ದಿಂದನೂ ಅದಕ್ಕೆ ಯಾವ ಚಲನೆನೂ ಇಲ್ಲ, ಉಸಿರಾಟ ಇದ್ದಿದ್ದು. ನಾವು ಸಿದ್ಧಮಂಗಳ ಸ್ತೋತ್ರ ಹೇಳಿ ಅಪ್ಪ ನಾಮಸ್ಮರಣೆ ಮಾಡಿ ಸಾಕಪ್ಪ ಅಂತ ನಾವ್ ಹೇಳಿದ್ವಿ, ಅಪ್ಪ ಭಗವಂತನ ಪಾದಕ್ಕೆನೆ ಸೇರಿಸ್ಕೊಂಡ್ರು. ಆ ಶಿವರಾತ್ರಿ ದಿನನೇ ಅವರಿಗೆ ಮುಕ್ತಿ ಕೊಟ್ರು ಅಪ್ಪ. ಯಾಕಂದ್ರೆ ಅವರು ಮುಂಚೆನೆ 1 ಕೋಟಿ ನಾಮಸ್ಮರಣೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಬರ್ದಿದ್ದು ಎಲ್ಲೂ ಇದಾಗ್ಲಿಲ್ಲ, ವ್ಯರ್ಥ ಆಗ್ಲಿಲ್ಲ. ಅದು ಓಂ ನಮಃ ಶಿವಾಯನ ಸ್ಮರಣೆಯಲ್ಲೇ ಆ ಮಂತ್ರದಲ್ಲಿ ಶಿವರಾತ್ರಿ ದಿನನೇ ಅವ್ರದ್ದು ಮುಕ್ತಿ ಶಿವನ್ ಪಾದ ಸೇರ್ಬೇಕಾಗಿತ್ತು. ಅದು ಮುಕ್ತಿ ಭಗವಂತ ಕೊಟ್ಟಿದ್ದು. ಹೌದು, ಅದು ಹಂಗಾಯ್ತು. ಹಿಂಗೆ ನಮ್ಮ ಮಾವ ಫಸ್ಟ್ ದೊಡ್ಡೇರಿಗೆ ಬರಕ್ ಶುರು ಮಾಡಿದ್ಮೇಲೆ ಅವ್ರಿಗೊಂದ್ ಕನಸು ಬಿದ್ದಿತ್ತಂತೆ, ಸಿಂಹಾಸನ ಮಾಡಿಸ್ಕೊಡ್ಬೇಕು ಅಪ್ಪಂಗೆ ಅಂತೇಳಿ ಕನ್ಸಲ್ಲಿ ಬಂದು ಹೇಳ್ದಂಗೆ, ನೀವು ಮುಂಚೆ ನಾವು ಚೆನ್ನಾಗಿದ್ದಾಗ ನೀವು ಒಂದು ಸಿಂಹಾಸನ ಮಾಡಿಸ್ಕೊಡ್ರಿ ಮರದ್ದು ಅಂತ ಕನ್ಸಲ್ಲಿ ಬಂದು ಹೇಳ್ದಂಗ ಆಯ್ತಂತೆ. ಅಪ್ಪ ನಮ್ಮ ಮಾವರು ಅದೇ ತರ ಬಂದು ಅಪ್ಪನ ಹತ್ರ, ಅಪ್ಪ ಹಿಂಗ್ ಕನ್ಸು ಬಿದ್ದಿತ್ತು, ನಿಮಗೊಂದ್ ಸಿಂಹಾಸನ ಮಾಡಿಸ್ಕೊಡ್ಬೇಕು ಅಂತೇಳಿ, ಆಯ್ತಪ್ಪ ಮಾಡ್ಸು ಅಪ್ಪ ಹೇಳಿದ್ಮೇಲೆ ಅದನ್ನ ಮಾಡ್ಸಿದ್ರು ನಮ್ಮ ಮಾವರು. ಅದನ್ನ ಬಹಳ ಚೆನ್ನಾಗ್ ಬಂತದು. ಅದು ಸಿಂಹಾಸನ ತಂದ್ಮೇಲೆ ದಾವಣಗೆರೆಯಲ್ಲೇ ಮಾಡ್ಸಿದ್ರು. ಅದ್ರ ಮೇಲೆ ಅಪ್ಪ ಶಿವಭಾವ ದರ್ಶನ ಕೊಡ್ತಾ ಇದ್ರು ಆ ಸಿಂಹಾಸನದ ಮೇಲೆ ಕೂತು. ಅಪ್ಪನ ಬರ್ತಡೇ ದಿನ ಆಗ್ಲಿ ಅವಾಗೆಲ್ಲ ಸ್ಟೇಜ್ ಎಲ್ಲ ಮಾಡಿದಾಗ ಅದನ್ನ ಇಟ್ಟು ಅಪ್ಪ ಅದ್ರ ಮೇಲೆ ಆಶೀರ್ವಾದ ಮಾಡ್ತಾ ಇದ್ರು. ಅದು ಯಾಕೆ ಮಾಡಿದ್ರೆ ಗೊತ್ತಿಲ್ಲ, ಅದೇನೋ ಒಂದು ಕರ್ಮ ಕಳಿಯೋದಿರುತ್ತೆ, ಏನೇ ಕಾರಣ ಇಲ್ದಲೆ ಆತರ ಎಲ್ಲ ಒಂದ್ ಸನ್ನಿವೇಶ ನಡೆಯಲ್ಲ. ಅದೊಂದು ಕೃಪೆ ಮಾಡ್ಕೊಟ್ರು ನಮ್ಮ ಮಾವರಿಗೆ, ಅನ್ಸ್ಕೋಬಹುದು. ಸೇವೆ ಕೊಟ್ರು. ಹೌದಕ್ಕ, ಭಗವಂತ ಹೆಜ್ಜೆಗೂ ಕಾಪಾಡ್ತಾ ಇರ್ತಾನೆ, ಕ್ಷಣ ಕ್ಷಣಕ್ಕೂ ಉಸಿರಿನಲ್ಲೂ ಭಗವಂತ ಕಾಪಾಡ್ತಾ ಇರ್ತಾನೆ. ಮೊನ್ನೆ ದಸರಾದಲ್ಲಿ ನಿಮಗೆ ಒಂದು ಅನುಭವ ಆಯ್ತು ಅಂತ ಅದನ್ನ ಕೇಳ್ಪಟ್ಟಿದ್ದೆ, ಆ ಅನುಭವನ ಹೇಳ್ಕೊಂಡೆ. ಪ್ರತಿ ದಸರಾದಲ್ಲೂ ನಾನು ಇದನ್ನ ಓದ್ತಾ ಇದ್ದೆ, ತ್ರಿಪುರ ರಹಸ್ಯ. ಪ್ರತಿ ವರ್ಷನು ಅಂದ್ರೆ 2 ಸರಿ ಓದಿದ್ದೆ ನಾನು ದಸರಾ ಟೈಮಲ್ಲಿ. ನಾವು ಇದಕ್ಕೆ ಪೂಜೆ ಮಾಡ್ತೀವಿ, ಇದ್ರಲ್ಲಿ ದಸರಾ ಟೈಮಲ್ಲಿ ಬನ್ನಿ ಪೂಜೆ ತೋಟದಲ್ಲಿ ಮಾಡ್ತಾ ಇರ್ತೀವಿ. ಅವಾಗ ದೊಡ್ಡೇರಿಗೆ ಹೋಗಕ್ ಆಗ್ತಿರ್ಲಿಲ್ಲ, ಆ ದಿನನೇ ಪೂಜೆ ಇರ್ತಿತ್ತಲ್ಲ. 9 ದಿನ ಪಾರಾಯಣ ಮಾಡಿ ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಂಜೆ ಹೋಗಕ್ ಶುರು ಮಾಡಿದೆ ನಾನು ದೊಡ್ಡೇರಿಗೆ. ಈ ಸರಿನೂ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಬನ್ನಿ ಮರ ಪೂಜೆ ಮಾಡಿ ಬಂದೆ ಹೋಗಿ. ಏನೋ ಕಾರಣಾಂತರದಿಂದ ಓದಕ್ ಆಗ್ಲಿಲ್ಲ ನನಗೆ, ಮತ್ತೆ ಹಿಂಗಪ್ಪ ಯಾಕೆ ಹಿಂಗಾಯ್ತಲ್ಲ ಅಂತೇಳಿ ದೊಡ್ಡೇರಿಗೆ ಹೋದೆ. ಅಲ್ಲಿ ಇದು ಸಿಗುತ್ತೆ ನನಗೆ, ನವರಾತ್ರಿ ಇದು ತ್ರಿಪುರಾದೇವಿದು ಸೇವೆ ಸಿಗುತ್ತೆ, ಅಲ್ಲಿ ದರ್ಶನ ಸಿಗುತ್ತೆ ಅಂತೇಳಿ. ಆ ನವರಾತ್ರಿ ಟೈಮಲ್ಲಿ 3 ದಿನ ಅವಕಾಶ ಸಿಕ್ತು ನನಗೆ, ದೇವಿ ದರ್ಶನ ಮಾಡಿ ಸೇವೆ ಪಾಲ್ಗೊಳ್ಳೋ ಅವಕಾಶ ಸಿಕ್ತು. ಬನ್ನಿ ಮರ ಮುಡಿಯೋ ದಿನ, ವಿಜಯದಶಮಿ ದಿನ ಹೋದ್ವಿ. ಸಂಜೆ ತೋಟದೆಲ್ಲ ಪೂಜೆ ಮುಗಿಸ್ಕೊಂಡು ದೊಡ್ಡೇರಿಗೆ ಹೋದ್ವಿ. ಕರೆಕ್ಟ್ ಇದು ಕೆಂಗ್ಲಲ್ಲಿ ಪೂಜೆ ನಡೀತಾ ಇತ್ತು. ದೊಡ್ಡೇರಿಂದ ಪಲ್ಲಕ್ಕಿ ಎಲ್ಲ ಬಂತು. ನಾವು 5 ಗಂಟೆ ಸುಮಾರು 5:15 ಹೋದ್ವಿ ಅಲ್ಲಿಗೆ. ತುಂಬಾ ಜನ ಬಂದಿದ್ರು ಈ ಸರಿ, ಬಹಳ ಜನ ಭಕ್ತರೆಲ್ಲ ಬಂದಿದ್ರು. ಅಪ್ಪನ ದರ್ಶನ ಮಾಡ್ಕೊಂಡು ಹೋಗೋದು ಅಂತೇಳಿ ಹೋಗಿದ್ವಿ. ಅಲ್ಲೆಲ್ಲ ಪಲ್ಲಕ್ಕಿ ಸೇವೆ ಎಲ್ಲ ಆಯ್ತು. ಮುಗಿದ್ಮೇಲೆ ಎಲ್ಲ ಪ್ರಸಾದಕ್ಕೆ ಹೋಗ್ರಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಆದ್ಮೇಲೆ ಅಪ್ಪ ಬನ್ನಿ ಮರದ ಕೆಳಗಡೆ ಕೂತಿದ್ರು. ಕೂತಾಗ ನಾನು ಮತ್ತೆ ಶ್ವೇತಾ ಹೋಗಿ ನಮಸ್ಕಾರ ಮಾಡಿದ್ವಿ. ಶಿಲ್ಪ ಹೋಗಿ ನಮಸ್ಕಾರ ಮಾಡಿದ್ವಿ ಅಪ್ಪಂಗೆ. ನಮಸ್ಕಾರ ಮಾಡಿ ಎದ್ದಾಡ್ತಿದ್ದಂಗೆ ಅಪ್ಪನ ಕೈಯಲ್ಲಿ ಇತ್ತೋ ಇಲ್ಲ, ನಾನು ಏನೋ ನೋಡಿಲ್ಲ, ಒಟ್ಟು ಅದೊಂದು ನಿಂಬೆಹಣ್ಣು ಅಪ್ಪಂಗೆ ಇಳಿಜಾರಿತ್ತು. ನಾವು ನಮಸ್ಕಾರ ಮಾಡಿದ ಜಾಗ ಒಂದು ನಿಂಬೆಹಣ್ಣು ಅದು ನನ್ ಕಡೆಗೆ ಬಂತದು ಸೀದಾ. ಅದು ಶಿಲ್ಪ ಅವಳ ಕಡೆಗೆ ಬಂದ್ರೆ ಅವಳು ತಗೋಬೇಕು, ನನ್ ಕಡೆ ನಾನ್ ತಗೋಬೇಕು ಅಂತಾನು ಇಲ್ಲ, ಡೈರೆಕ್ಷನ್ ಸೀದಾ ನನ್ ಕಡೆಗೆ ಬಂತು. ನಾನು ಬರ್ತಿದ್ದಂಗೆ ತಗೊಂಡಿಲ್ಲ, ನಾನು ಅಪ್ಪನ ಮುಖ ನೋಡ್ದೆ. ಅಪ್ಪ ಅವಾಗ ಅದನ್ನ ಅಂತ ಅಂದ್ರೆ ಆಯ್ತು ಅಂತೇಳಿ ತಗೊಂಡು ಅಪ್ಪ ನಮಸ್ಕಾರ ಮಾಡ್ಕೊಂಡು ಹೋದ್ವಿ.
ಅಪ್ಪ ಮತ್ತೆ ಕರೀತಾ ಇದಾರೆ, ಪುಣ್ಯವತಿ ಕರೀರಿ ಅಂತೇಳಿ. ಅನ್ಸಿಯ ಓಡ್ ಬಂದು ಕರೆದ್ಲು ನಮಗೆ, ಅಕ್ಕ ಅಪ್ಪ ಕರಿತಿದಾರೆ ಬರ್ಬೇಕಂತೆ ಅಂತೇಳಿ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೋಡ ಅಪ್ಪ ನಿಂಬೆಹಣ್ಣು ಕೊಟ್ರು ಅಂತ. ಸರಿ ಇಬ್ರು ಓಡೋದ್ವಿ, ಅಪ್ಪ ಕರೆದ್ರು ಅಂತೇಳಿ. ಆಮೇಲೆ ಅಪ್ಪ ಕರೆದು ಇದನ್ನ 9 ದಿನ ಪೂಜೆ ಮಾಡು ದೇವ್ರ ಮನೇಲಿ ಇಟ್ಟು ಅಂತ ಹೇಳಿದ್ರು. ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡು. ಆಯ್ತಪ್ಪ ಅಂತೇಳಿ 9 ದಿನ ಪೂಜೆ ಮಾಡಕ್ಕೆ ತಂದ್ವಿ ಅದನ್ನ. ಸೀದಾ ಮನೆಗೆ ಹೋಗ್ರಿ, ಆಶ್ರಮಕ್ಕೆ ಬೇಡ ಅಂತ ಹೇಳಿದ್ರಪ್ಪ. ಮನೆಗ್ ಬಂದ್ವಿ. ನಾನು ತ್ರಿಪುರ ರಹಸ್ಯ ನವರಾತ್ರಿ ಟೈಮಲ್ಲಿ ಓದಕ್ ಅವಕಾಶ ಸಿಗ್ಲಿಲ್ಲ ನನಗೆ. ಈಗ ಹೆಂಗೋ ಅಪ್ಪ ಅವಕಾಶ ಕೊಟ್ಟಿದ್ದಾರೆ 9 ದಿನ ನನಗೆ. ಆ ಟೈಮಲ್ಲಿ ನಾನು ಇದನ್ನ ಓದಿದ್ರಾಯ್ತು ಅಂತೇಳಿ ತ್ರಿಪುರ ರಹಸ್ಯ 9 ದಿನ ಓದಿದೆ. 9 ದಿನ ಓದಿ ಪೂಜೆ ಮುಗಿಸ್ಕೊಂಡು ಆ ಪುಸ್ತಕನೂ ತಗೊಂಡು ಅಪ್ಪಂಗೆ ಆಶೀರ್ವಾದ ಮಾಡಿಸ್ಕೊಂಡ್ ಬರೋಣ, ಸಾಕು ಇನ್ 3 ಸರಿ ಓದಿದೀನಿ, ಇನ್ಮೇಲೆ ಓದಕ್ ಆಗಲ್ಲ ನನ್ ಕೈಲಿ ಅಂತೇಳಿ ತಗೊಂಡೋದ್ವಿ. ತಗೊಂಡೋಗಿ ಅಪ್ಪನ ಕೈಲಿ ಕೊಟ್ಟೆ, ಅಪ್ಪ ಆಶೀರ್ವಾದ ಮಾಡ್ಕೊಡ್ರಿ, ತ್ರಿಪುರ ರಹಸ್ಯ 3 ದಿನ ಓದಿದೆ ನಾನು ಅಂತ. ಓದಿಸಿದ್ರಿ ನೀವು? ಓದಿದ್ರಿ. ಆಯ್ತು ಅಂತೇಳಿ ಅಪ್ಪ ಪುಸ್ತಕ ಎಲ್ಲ ಹಿಂಗ್ ಸೌರಿ, ಆಯ್ತಮ್ಮ ಒಳ್ಳೇದಾಗ್ಲಿ, ಇದನ್ನ ಓದೋದಕ್ಕೂ ತಾಳ್ಮೆ ಬೇಕು ಅಂತ ಹೇಳಿದ್ರಪ್ಪ. ಹೇಳಿ ಆಯ್ತಪ್ಪ ನೀವು 9 ದಿನ ಪೂಜೆ ಹೇಳಿದ್ರಲ್ಲ ಅದು ಮುಗಿಸಿದೆ ಅಪ್ಪ, ಆಯ್ತಮ್ಮ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಿ. ನವರಾತ್ರಿ ಟೈಮಲ್ಲಿ ಇದೊಂದು ಅಪ್ಪನ ದಯದಿಂದ ಕೃಪೆಯಿಂದ ಈ ಒಂದು ಅವಕಾಶ ನಮಗೆ ಸಿಕ್ತು, ಪಾರಾಯಣ ಮಾಡೋ ಅವಕಾಶ ಸಿಕ್ತು. ಒಂದು ಗುರು ಕೃಪೆನೂ ಆಯ್ತು. ಭಗವಂತ ಏನೇ ಒಂದು ವಸ್ತುವಿನಿಂದ ನಮ್ಮ ಕರ್ಮಗಳನ್ನ ಕಳಿತಾನೆ ಭಗವಂತ. ಅದರಿಂದ ಏನೋ ಒಂದು ಗಂಡಾಂತರ ಆಗೋದಿತ್ತೇನೋ ಭಗವಂತ ಆ ಒಂದು ಹಣ್ಣಿನಿಂದ ಹಿಡಿದು ಪೂಜೆಯಿಂದ ಅದನ್ನ ಮನೆಗ್ ತಂದು ಪೂಜೆ ಮಾಡಿ ಮತ್ತೆ ಆ ದಿನನೇ ಹೋಗಿ ಮನೆಗ್ ತಲುಪಿಸ್ಬೇಕು ಅಂತ ಇರ್ತೇನೆ. ಅಪ್ಪ ನೀವ್ ಆಶ್ರಮಕ್ ಬರ್ತೀರಾ ಅಥವಾ ಹಿಂಗೆ ಹೋಗ್ತೀರಾ ಅಂತ ಕೇಳಿದ್ರು. ಅಪ್ಪ ನೀವ್ ಹೆಂಗ್ ಹೇಳ್ತೀರಾ ಹಂಗೆ? ಇಲ್ಲ ನೀವು ಆಶ್ರಮಕ್ಕೆ ಏನ್ ಬೇಡ, ಮನೆಗೆ ಹೋಗಿ ಸೀದಾ ಅಂತ ಹೇಳಿದ್ರು. ಆ ಟೈಮು, ಆ ದಿನ, ಆ ಗಳಿಗೆ ಎಲ್ಲ ಸದ್ಗುರು ಅದೆಲ್ಲ ಅಪ್ಪಂಗೆ ಗೊತ್ತದು ಏನಾಗ್ಬೋದು ಏನಾಗುತ್ತೆ ಅನ್ನೋದು. ಬಟ್ ಅವನ್ ವಾಕ್ಯನ ಪರಿಪಾಲನೆ ಮಾಡ್ಬಿಟ್ರೆ ಆಗೋಯ್ತು. ಹಂಗೆ ನಮ್ಮನ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ತಾ ಬೆನ್ನಿಂದ ಸದಾ ನೆರಳಾಗಿದ್ದು, ಹೆಜ್ಜೆ ಹೆಜ್ಜೆಗೂ ನಾನು ಇದ್ದೀನಿ ಅನ್ನೋದನ್ನ ಒಂದನ್ನ ಅನುಭವನ ಪ್ರತಿಯೊಬ್ಬ ಭಕ್ತರಿಗಪ್ಪ ಗುರುಗಳು ಕೊಟ್ಟಿದ್ದಾರೆ ಅನುಭವನ. ಇಲ್ಲೇ ಹೋದ್ರು, ಯಾವ ಜಾಗದಲ್ಲಿದ್ರು, ಯಾರೇ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಒಳಗಿರೋನು ಆ ಭಗವಂತ ನಮ್ಮ ಬೆನ್ನಿಂದೆ ನಮಗೆ ನೆರಳಾಗಿ ನಿಂತಿರೋದು ಅಪ್ಪ. ಈಗ ನಾವು ಪ್ರಾಪಂಚಿಕವಾಗಿ ಯಾರ ಜೊತೆಗಾದ್ರೂ ಮಾತಾಡ್ತಾ ಇದ್ರೆ ಸಂಬಂಧಿಕರಾಗಿ, ಅಯ್ಯೋ ನಾವು ಪ್ರಾಪಂಚಿಕವಾಗಿ ಹೋಗ್ತಾ ಇದೀವಲ್ಲ, ಆಗ್ಲೇ ನಾವು ಮತ್ತೆಲ್ಲ ದಾರಿ ತಪ್ತಾ ಇದೀವಲ್ಲ, ಅಲ್ಲಿ ನಮಗೆ ಅಪ್ಪ ಎಚ್ಚರಿಸ್ತಾ ಇರ್ತಾರ ಆಂತರಿಕವಾಗಿ. ನಮ್ಗೇನೋ ಒಂದು ತಪ್ಪು ಮಾಡ್ತಾ ಇದ್ರು ಅಪ್ಪ ಅಲ್ಲಿ ನಮಗೆಲ್ಲ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ನೀನ್ ತಪ್ಪು ಮಾಡ್ತಾ ಇದೀಯಾ, ಇದು ಸರಿಯಲ್ಲ. ಹಂಗೆ ಇಂತ ಸದ್ಗುರು ಪಡೆದಿರೋ ನಾವೇ ಪುಣ್ಯವಂತರು. ಅಪ್ಪ ನಮ್ಗೆ ಯಾವುದೇ ತಪ್ಪು ಹೆಜ್ಜೆ ಇಡ್ಲಿಲ್ದಂಗೆ ಒಂದು ದಾರಿ ತೋರಿಸಿದ್ದಾರೆ. ಈ ದಾರಿ ಒಳಗೆ ನೀವು ನಡೀರಿ, ನಿಮಗೆ ಒಳ್ಳೇದಾಗತ್ತೆ ಅಂತೇಳಿ. ಹಂಗೆ ಸದ್ಗುರುವಿನ ಕೃಪೆ ಒಂದು ನಮ್ಮ ಮೇಲೆ ಇತ್ತು, ಆಶೀರ್ವಾದ ಒಂದು ಇತ್ತು ಅಂದ್ರೆ ಯಾರು ಏನೇ ಮಾಡಿದ್ರು, ಯಾರು ಏನೇ ಕೆಟ್ಟದ್ ಬಯಸಿದ್ರು ಅದ್ಯಾವುದು ನಮಗೆ ತಟ್ಟಲ್ಲ. ಅದು ಯಾಕಂದ್ರೆ ಅವನ ಗುರುವಿನ ಒಂದು ವಜ್ರ ಕವಚದಲ್ಲಿ ನಾವು ಇದೀವಿ. ಅಷ್ಟು ನಮಗೆ ಭಗವಂತ ಕೃಪೆ ಮಾಡಿದಾನಂದ್ರೆ ಯಾರು ನಮ್ಮನ್ನ ಏನೇ ತುಳಿಬೇಕು ಅಂತ ಬಂದ್ರು, ಯಾರು ಏನೇ ಮಾಡ್ಬೇಕು ಅಂತ ಬಂದ್ರು, ಅವನ ಕೃಪೆ ಒಂದು ಇಲ್ದಲ್ಲಿ ಏನು ಮಾಡಕ್ಕಾಗಲ್ಲ ನನಗೆ. ಅಷ್ಟು ಇದ್ರಾಗ ಇದೀವಿ ನಾವು, ಒಂದು ತಾಯಿ ಗರ್ಭದಲ್ಲಿ ಹಿಂಗಿದೀವೋ ಆ ತರ ನಮ್ಮನ್ನ ಇಟ್ಟು ನಮ್ಮ ಅಪ್ಪ ನಮ್ಮನ್ನ ಕಾಪಾಡ್ತಿದ್ದಾನೆ ಅನ್ನೋದಕ್ಕೂ ನನ್ ಜೀವನದಲ್ಲಿ ಕೆಲವೊಂದು ಎಲ್ಲರಿಗೂ ಬರುತ್ತೆ, ಕಷ್ಟ ಸುಖ ಎಲ್ಲರ ಇದ್ದೇ ಇರುತ್ತೆ. ಸುಖದಲ್ಲೇ ಭಗವಂತ ಭಕ್ತರಿಗೆ ಇನ್ನೂ ಸ್ವಲ್ಪ ಕಷ್ಟ ಜಾಸ್ತಿ ಯಾಕೆ ಅಂತಂದ್ರೆ ನಾವು ಅದರಿಂದ ಒಂದು ಪಾಠ ಕಲೀಲಿ ಅಂತ ನಮಗೆ ದೃಢತೆ ಬರ್ಲಿ, ಆ ಭಗವಂತ ಇದಾನೆ ಅಂತ ಒಂದು ದೃಢ ನಂಬಿಕೆ ಇರ್ಲಿ ಅಂತೇಳಿ ಆ ಪರೀಕ್ಷೆ ಕೊಡ್ತಾನೆ ಭಗವಂತ. ಆ ಪರೀಕ್ಷೆ ತಡ್ಕೊಳಕ್ ಒಂದ್ ಶಕ್ತಿ ಬೇಕು, ಆ ಶಕ್ತಿ ಕೊಡೋದು ಭಗವಂತನೇ. ಇಲ್ಲಾಂದ್ರೆ ಅದು ನಾವು ತಡ್ಕೊಳಕ್ ಸಾಧ್ಯನೇ ಇಲ್ಲ, ಅದ್ರಿಂದ ಹೊರಗ್ ಬರಕ್ಕೂ ಆಗಲ್ಲ. ನಾವ್ ಏನಾರ ಅಪ್ಪ ಸಿಗ್ಲಿಲ್ಲ ಅಂತ ಹೇಳಿ ಪ್ರಾಪಂಚಿಕವಾಗಿ ಇದ್ದಿದ್ರೆ ಯಾವತ್ತ ಮಣ್ಣಾಗಿ ಹೋಗ್ತಾ ಇದ್ವಿ. ಅಪ್ಪ ಸಿಕ್ಕಿರೋದ್ರಿಂದ ನಮ್ಮನ್ನ ಅದರಿಂದ ಪಾರು ಮಾಡಿ, ಅದರಿಂದ ನಮ್ಮನ್ನ ಹೊರಗ್ ತಂದು ಒಂದ್ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಿದೆ ದೃಢವಾಗಿ ನಂಬಿಕೆ ಬರ್ಬೇಕಂದ್ರೆ ಅದು ಅನುಭವಿಸಿರೋರಿಗೆ ಗೊತ್ತು. ಅದ್ರಿಂದ ನಾವೀಗ ಹೇಳ್ಬೋದು 1-2 ಮಾತಲ್ಲಿ, ಅದು ನಾವು ಅದು ಭಗವಂತಗಷ್ಟೇ ಗೊತ್ತಿರುತ್ತೆ ನಾವ್ ಏನ್ ಅನುಭವಿಸಿದೀವಿ
ಅವನ ಹತ್ರ ನಾವ್ ಎಷ್ಟು ಬೇಡ್ಕೊಂಡಿರ್ತೀವಿ, ಗೋಗರ್ದಿರ್ತೀವಿ, ಅದೆಲ್ಲ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಹೆಂಗ್ ಕಾಪಾಡ್ತಿದ್ದಾನೆ ಅನ್ನೋದಕ್ಕೆ ಅನುಭವಗಳು ಆಗಿದಾವೆ ನನಗೂ ಜೀವನದಲ್ಲಿ. ಅದರಿಂದ ಅಪ್ಪನೂ ನನ್ಗೆ ಹಂಗೆ ಪಾರ್ ಮಾಡಿದ್ದಾರೆ. ನಾನು ಈಗ ನಿಶ್ಚಿಂತೆಯಾಗಿ ಇಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀನಿ ಅಂತಂದ್ರೆ ನನ್ನ ಅಪ್ಪನೇ ನನಗೆ ಕಾರಣ. ಅದನ್ನ ನಾನು ನೆನ್ಸ್ಕೊಂಡ್ಲೇಬೇಕು. ಅದು ನೆನ್ಸ್ಕೊಂಡ್ಲಿಲ್ಲ ಅಂದ್ರೆ ನನ್ನ ಜೀವನ ನನಗೆ ಸಾರ್ಥಕನೇ ಅನ್ಸಲ್ಲ ನನಗೆ. ಯಾಕಂದ್ರೆ ಅದು ಈಗ್ಲೂ ನೆನೆಸ್ಕೊಂಡ್ರೆ ಒಂದ್ಸರಿ ಇದರಿಂದ ನಮ್ನ ಹೆಂಗ್ ಪಾರ್ ಮಾಡಿದ ಭಗವಂತ, ಹೆಜ್ಜೆ ಹೆಜ್ಜೆಗೂ ನಮ್ನ ಹೆಂಗ್ ಕಾಯ್ತಿದ್ದಾನೆ, ಅವನ್ ಋಣ ನಾವ್ ಹೆಂಗ್ ತೀರ್ಸ್ಬೇಕು. ಏನ್ ಕೊಟ್ರು ತೀರ್ಸಕ್ಕಂತೂ ಆಗಲ್ಲ. ಆದ್ರೆ ಅವನ್ ವಾಕ್ಯ ಪರಿಪಾಲನೆ ಮಾಡೋಂತ ಶಕ್ತಿ ಕೊಡಂತ ಕೇಳ್ಕೊಂತೀನಿ ನನ್ನ ಅಪ್ಪನ ಹತ್ರ. ಇನ್ನೇನು ಅಪ್ಪ ಅಷ್ಟೆಲ್ಲ ನಮ್ನ ಇದರಿಂದ ಪಾರ್ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದೆ. ನಾವು ಅವಾಗೆಲ್ಲ ಬುಕ್ಕಲ್ಲಿ ಓದ್ತಾ ಇದ್ವಿ. ಈಗ ಒಂದು ರಾಘವೇಂದ್ರ ಸ್ವಾಮಿದಾಗ್ಲಿ, ಮಂತ್ರಾಲಯದಾಗ್ಲಿ, ಒಂದ್ ತಿರುಪತಿದಾಗ್ಲಿ, ಏನಾದ್ರು ಒಂದು ಅವ್ರದ್ದೆಲ್ಲ ಕಥೆಗಳು ಕೇಳ್ತಾ ಇದ್ರೆ ಹಿಂಗೆಲ್ಲ ಆಗಿತ್ತ ಅಂತ. ಈಗ ನಾವ್ ಕಣ್ಣಾರೆ ಕಾಣ್ತಾ ಇದೀವಿ, ನಡೆದಾಡ ದೇವ್ರೆ ನಮ್ ಜೊತೆಗಿದಾನೆ, ಅನ್ಭವಿಸ್ತಾ ಇದೀವಿ. ನಮ್ಮನ್ನ ಅದರಿಂದ ಪಾರ್ ಮಾಡಿ ನಮ್ಮನ್ನ ದಡ ಸೇರಿಸ್ತಾ ಇದ್ದಾನೆ. ಮತ್ತೆ ನಾವೆಲ್ಲ ಎಷ್ಟು ಪುಣ್ಯವಂತರಿರ್ಬೋದು ಇಂಥ ಸದ್ಗುರುನ್ ಪಡೆದಿರೋದು. ಅದನ್ನ ಕೊನೆ ತನಕ ನನ್ ಜೀವ ಇರೋವರ್ಗುನು ನನ್ ಮಕ್ಳು, ನಮ್ಮ ಮನೆಯವರಾಗಿರ್ಬೋದು ಎಲ್ಲ ಉಳಿಸ್ಕೊಂಡು ಹೋಗಂತ ಶಕ್ತಿ ಕೊಡುವಂತ ಭಗವಂತನ್ ಕೇಳ್ಕೊಂತೀನಿ ನಾನು. ಅಂದ್ರಪ್ಪ ನಾನ್ ಐದೀನಿ ನಿಮ್ಮ ಬೆನ್ನಿಂದೆ ಅನ್ನೋ ಒಂದು ದೃಢವಾದ ನಂಬಿಕೆ ನಿಮ್ಮ ಮೇಲೆ. ಹೌದು, ಅದು ಹೆಜ್ಜೆ ಹೆಜ್ಜೆಗೂನು. ಯಾಕಂದ್ರೆ ನನ್ನ ಅಪ್ಪ ಫಸ್ಟ್ ಇಷ್ಟು ವರ್ಷ ಸಿಕ್ಕ ಮೇಲೂ ದೃಢ ನಂಬಿಕೆ ಬಂದಿರ್ಲಿಲ್ಲ. ಅಪ್ಪ ಪರೀಕ್ಷೆ ಬರ್ತಾ ಇದ್ವು, ಅದ್ ಹಂಗೆ ಬಗೆಹರಿತಾ ಇತ್ತು. ಅಪ್ಪ ಆಶೀರ್ವಾದ ಮಾಡ್ತಾ ಇದ್ರು, ಸತ್ಸಂಗಕ್ಕೆ ಬರ್ತಿದ್ದೆ, ಎಲ್ಲ ಆಯ್ತು. ನೀನೇ ನನ್ ಗುರು, ಸದ್ಗುರು ಅಂತ ನಂಬಿಕೆ ಬರೋದು ತುಂಬಾ ನನಗೆ. ಅಪ್ಪ ಪರೀಕ್ಷೆ ಕೊಟ್ಟು ನನ್ನನ್ನು ದೃಢವಾಗಿ ಮಾಡಿ ಅದರಿಂದನೂ ನನ್ನ ಪಾರ್ ಮಾಡಿ ನನ್ನ ಒಂದು ನೆಲೆಗೆ ನಿಲ್ಸಿದಾರೆ. ಈಗ ಎಲ್ಲಾ ಬಂಧನದಿಂದ ಬಿಡಿಸಿ ಭಕ್ತರಿಗೆ ಎಲ್ಲ ಮನುಷ್ಯರಿಗೆ ಬರೋದ್ ಕಷ್ಟ ಸಹಜ. ಆದ್ರಿಂದ ನಮ್ಗೆ ಅಪ್ಪ ಪಾರ್ ಮಾಡ್ತಾರಲ್ಲ, ಅದ್ ನಾವು ಪುಣ್ಯ ಮಾಡಿದೀವಿ. ಇಂಥ ಅವಕಾಶ, ಇಂಥ ಒಂದು ಇದ್ರಲ್ಲಿ ನಾವ್ ಇದೀವಲ್ಲ ಅಂತ ಒಂದು ಇರೋದೇ ನಮ್ ಪುಣ್ಯ. ಈಗ ಯಾವುದೇ ಒಂದು ಇದಿಲ್ಲ, ಸಾಕಪ್ಪ ಭಗವಂತ ನಿನ್ ಸೇವೆ, ಸ್ಮರಣೆ, ಧ್ಯಾನ, ಭಕ್ತರು ಒಡನಾಟ, ಅವ್ರ ಜೊತೆಲೇ ಜೀವ ಕಳೆಯಂಗ್ ಮಾಡು, ಅವ್ರ ಜೊತೆಲೆ ಇರಂಗ್ ಮಾಡು. ನೀನು ಸದಾ ಅವ್ರ ಸ್ಮರಣೆ, ಭಕ್ತರ ಜೊತೆಗೆ ಅದೇ ಒಂದು ಕುಟುಂಬ ತರ ಆಗ್ಬಿಟ್ಟೈತಿ ಇವಾಗ ನಮಗೆ. ಯಾವುದೇ ಇದು ಇದ್ದಂಗೆ, ಯಾವುದೇ ಪ್ರಾಪಂಚಿಕವಾಗಿನೂ ಇರ್ಬೇಕು, ಅದನ್ನು ಬಿಡಕ್ಕಾಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಇರ್ಬೇಕಷ್ಟೇ ಅದು. ಇನ್ನು ನಮ್ದು ಆಧ್ಯಾತ್ಮಿಕವಾಗಿ ನಾವು ಯಾವ ತರ ಇರ್ಬೇಕಂತ ಅಪ್ಪ ನಮಗೆ ದೃಢವಾಗಿ ನಮಗೆ ಒಂದು ಅನುಭವ ಕೊಟ್ಟು ಅದನ್ನ ದೃಢತೆ ಮಾಡ್ಬಿಟ್ಟೈತೆ ಅಪ್ಪ. ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. ನಂಬಿದ ಭಕ್ತರನ್ನ ಭಗವಂತ ಯಾವತ್ತೂ ಕೈ ಬಿಡಲ್ಲ. ಆ ನಂಬಿಕೆ ಹೆಂಗಿರ್ಬೇಕು ಅಂದ್ರೆ ನಮ್ಮ ಕೊನೆ ಉಸಿರು ಹೋಗೋವರೆಗೂ ಇರ್ಬೇಕು. ಹೌದು, ಹಂಗಿದ್ರೆ ನಮ್ಮನ್ನ ಹೆಜ್ಜೆ ಯಾರು ಕಾಪಾಡಕ್ ಆಗಲ್ಲ. ಇಂಥ ಸಂದರ್ಭ ಬಂದ್ರು ನಿನ್ನ ಅಕ್ಕ ಪಕ್ಕ, ನೆರೆ ಹೊರೆ, ತಂದೆ ತಾಯಿ, ಬಂಧು ಬಳಗ ಯಾರು ಬರಲ್ಲ. ಆದ್ರ ಭಗವಂತ ಯಾವ ಕ್ಷಣದಲ್ಲಿ ಏನಾದ್ರೂ ನಮ್ಮನ್ನ ಕೈ ಬಿಡ್ಲಂಗೆ ನಮ್ಮನ್ನ ಕೂಗಿದ್ರೆ ಸಾಕು, ಅವ್ನ ಮನಸ್ಸು ತುಂಬಾ ಕೂಗಿದ್ರೆ ಸಾಕು. ಕೂಗಿದ್ರೋಡಿ ಬರ್ತಾರೆ ಅನ್ನಂಗ ಅಂತಲ್ಲ, ನಂಗ್ ಕೂಗಿದ್ರೆ ಸಾಕು, ಆ ಕ್ಷಣಾರ್ಧದಲ್ಲೇ ಯಾವ್ದೋ ಮುಖಾಂತರ ಬಂದು ನಾನು ಒಂಥರ ಕುಗ್ಗಿ ಹೋಗ್ಬಿಟ್ಟಿದ್ದೆ. ಏನೋ ಒಂದು ಆ ಟೈಮಲ್ಲಿ ಯಾರೋ ಭಕ್ತರು ಬಂದು ನನಗೆ ಸಮಾಧಾನ ಮಾಡಿದ್ದು, ಅಂತ ಕುಟುಂಬ ಕೊಟ್ಟಾಯ್ತಲ್ಲ ಅಪ್ಪ. ನಾನು ನಿಜವಾಗ್ಲೂ ನನ್ ಪುಣ್ಯ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದರಿಂದ ಮೇಲೆ ಎದ್ದೇಳಕ್ ಆಗಲ್ಲ. ನಾವು ಪ್ರಾಪಂಚಿಕವಾಗಿದ್ದಿದ್ರೆ ನಾವು ಮೇಲೆ ಎದ್ದೇಳ್ತಿರ್ಲಿಲ್ಲ. ಆ ಟೈಮಲ್ಲಿ ನೀನು ಹಿಂಗ್ ಸತ್ಸಂಗಕ್ಕೆ ಬಂದಾಗ ಭಕ್ತರ ಹತ್ರ ಇಲ್ಲ ಅಪ್ಪ ಇದ್ದಾನೆ, ಅಪ್ಪ ಕಾಪಾಡ್ತಾನೆ, ಅಪ್ಪನೇ ಹೇಳಿತ್ತು ನಾನಿದೀನಿ, ಯಾವ್ದಕ್ಕೂ ಎದುರು ಬೇಡ್ರಿ, ಆ ಭಗವಂತನ ಪಾದಕ್ಕೆ ಹಾಕಿದಿರಲ್ಲ, ಧೈರ್ಯವಾಗಿರ್ರಿ ನೀವು. ಆ ಒಂದು ಮಾತು ಎಷ್ಟು ಧೈರ್ಯ ಕೊಡ್ತು ಅಂದ್ರೆ, ಏನೇ ಬರ್ಲಿ ಭಗವಂತ ಇದ್ದಾನೆ, ಅವನಿದಾನೆ ಭಗವಂತ, ಅವನ್ ಕಾಪಾಡ್ತಾನೆ. ಎಲ್ಲಿ ಸಿಗ್ತಾರೆ ಇಂಥ ಸದ್ಗುರು? ಸಾಧ್ಯನೇ ಇಲ್ಲ. ಎಷ್ಟು ಕೋಟಿ ಕೊಟ್ರು ಸಿಗಲ್ಲ. ಇದು ನಾವು ಅನ್ಭವಿಸ್ಬೇಕಷ್ಟೇ. ಅದನ್ನ ಅನುಭವಿಸ್ತಾರೆ ಮಾತ್ರ ಗೊತ್ತಾಗುತ್ತೆ ಅನುಭವ. ಅಪ್ಪ ಏನ್ ಕೊಡ್ತಾರಲ್ಲ ನಾವು ಅನುಭವಿಸ್ಬೇಕು. ಅದನ್ನ
ಅಪ್ಪ ನಮ್ಮನ್ನ ದಾರಿ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಇಷ್ಟೆಲ್ಲ ಮೊದಲಿಂದ ಹಿಡಿದು ಇಲ್ಲಿವರೆಗೂ ನೀವು ಅಷ್ಟೆಲ್ಲ ಖುಷಿಯಿಂದ ಇದ್ದು ಅಪ್ಪನ ದರ್ಶನ ಮಾಡಿ ಅವ್ರ ಒಡನಾಟದಲ್ಲಿದ್ದು ಎಲ್ಲಾ ಕ್ಷೇತ್ರಗಳಿಗೂ ಹೋಗಿ ಎಲ್ಲಾ ಸುಖನ ಅನುಭವಿಸಿ ಈಗ ಕೊನೆಗೆ ಮೋಹ ಬಂಧನದಿಂದ ಬಿಡಿಸಿ ಆ ಭಗವಂತ ನಿಮ್ಮನ್ನ ಈ ಒಂದು ಸ್ಥಿತಿಗೆ ತಗೊಂಡು ನಿಲ್ಸಿದಾನೆ ಅಂದ್ರೆ ಅದು ನಿಮಗೆ ಇಟ್ಟಂತ ಹೆಸರು ನಾಮಕರಣ ನಿಜವಾಗ್ಲೂ ಅದು ಪುಣ್ಯವತಿ ಅನ್ನೋದು ನಿಜವಾಗ್ಲೂ ಭಗವಂತ ಪುಣ್ಯ ಮಾಡಿರ್ಬೇಕು. ಅಪ್ಪನ ಕೃಪೆ ಏನಿಲ್ಲ ಪಾತ್ರ ಅದ್ರಲ್ಲಿ ಅವನ್ ಸೂತ್ರಧಾರಿ ನಾವು ಪಾತ್ರಧಾರಿಗಳು ಅಷ್ಟೇ. ನೀನ್ ಮುಂದೆ ಒಂದಲ್ಲ ದಿವಸ ಪುಣ್ಯವತಿ ಆಗೇ ಆಗ್ತೀಯ ಅಂತಲೇ ಅಪ್ಪ ಮುಂಚೆನೆ ನಿನಗೆ ಪುಣ್ಯವತಿ ಅಂತ ನಾಮಕರಣ ಮಾಡಿ ಅದನ್ನ ಒಂದು ದೊಡ್ಡ ಇದರಿಂದ ಅದಕ್ಕೆ ತಕ್ಕಂಗೆ ನಮ್ಮ ಮನೆಯವ್ರನ್ನು ಸಾಥ್ ಕೊಡ್ತಾರೆ. ನನಗೆ ಒಂದ್ ಸೇವೆಗೆ ಹೋಗ್ತೀನಿ ಅಂದ್ರೂ ಆಯ್ತು ಹೋಗು ಅಂತಾರೆ, ಯಾವ್ದಕ್ಕೂ ಅಡ್ಡಿ ಪಡ್ಸಲ್ಲ. ದೊಡ್ಡೇರಿ ಅಂತ ಅವ್ರಿಗೂ ಅಷ್ಟೇ ಭಕ್ತಿ, ಅಪ್ಪನ ಮೇಲೆ ನಂಬಿಕೆ, ಮಕ್ಳಿಗೂನು ಅಷ್ಟೇ ಅವರು ಅಷ್ಟೇ ನಂಬಿಕೆ ಐತೆ ಅಪ್ಪನ ಮೇಲೆ. ಈ ವಯಸ್ಸಲ್ಲ ಅವ್ರಿಗೆ ಅಪ್ಪ ಸಿಕ್ಕಿದಾರಲ್ಲ, ಅವ್ರು ಅದೇ ದಾರಿಯಲ್ಲಿ ಹೋಗ್ಲಿ ಅಂತ ನನಗೆ ಆಸೆ. ಯಾವುದೇ ಪ್ರಾಪಂಚಿಕವಾಗಿ ಯಾವುದೇ ಇದ್ರಲ್ಲೂ ಸಿಕ್ಕಾಕೊಂಡಿಲ್ದಂಗೆ ಭಗವಂತ ಇದ್ದಾನೆ, ಏನೇ ಬಂದ್ರು ನೀನ್ ಕಾಪಾಡ್ತೀಯ ಅಂತ ಒಂದು ದೃಢ ನಂಬಿಕೆ ಬರೋದು ಬಹಳ ಕಷ್ಟ. ಅದು ದೃಢ ನಂಬಿಕೆ ಬರ್ಬೇಕು. ಬರೋದಕ್ಕೂ ಒಂದು ಅಲ್ಲೇ ನಂಬಿಕೆ ಬರುವುದೇ ಕಠಿಣ, ನಂಬಿ ಬಿಟ್ಟರೆ ಧನ್ಯ. ಹಂಗೆ ನಿಜ ಅಪ್ಪ ನಮ್ಮ ಜೀವನನೇ ಧನ್ಯ ಮಾಡ್ಬಿಟ್ಟೈತಪ್ಪ. ಅದನ್ನ ನಾವು ಕೊನೆ ತನಕ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಇನ್ನ ಅಪ್ಪ ಅಂತ ಗುರು ಅಷ್ಟೇ ಅಲ್ಲ, ಸದ್ಗುರು ಸಿಗೋದು ಬಹಳ ಕಷ್ಟ, ಕಠಿಣ. ಅದು ಗುರು ಸಿಗ್ತಾರೆ ಎಲ್ಲರಿಗೂ. ಇಂಥ ಸದ್ಗುರು ಅಪ್ಪ ಆಗಿ, ತಂದೆ ಆಗಿ, ತಾಯಿ ಆಗಿ, ಗುರು ಆಗಿ, ಬಂಧು ಆಗಿ, ಬಳಗ ಆಗಿ ಎಲ್ಲಾ ರೀತಿಯಿಂದನೂ ನಮ್ಮನ್ನ ಹೆಜ್ಜೆಗೂ ಕಾಯ್ತಿದಾರೆ ಅನ್ನೋದಕ್ಕೆ ದೃಢ ಮಾಡ್ಬಿಟ್ಟೈತಪ್ಪ ನನಗೆ. ಆಯ್ತು ಈ ತರ ಈ ದಾರಿಯಲ್ಲಿ ಹೋಗು ಅಂತೇಳಿ ಆ ದಾರಿ ಒಳಗೆ ಹೋಗ್ಬೇಕಷ್ಟೆ. ಮತ್ತು ನಾವು ಭವಬಾಧೆ ಒಳಗೆ ಬಿದ್ವಿ ಅಂತಂದ್ರೆ ಮತ್ತೆ ಯಾರು ಬರಲ್ಲ ಐತೆ, ಗುರುನು ಬರಲ್ಲ. ಒಂದ್ಸರಿ ಅಪ್ಪ ದೃಢ ನಂಬಿಕೆ ಕೊಟ್ಟು ನಾವ್ ಅದನ್ನ ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು. ಅದ್ ಕೊನೆವರ್ಗು ನಮ್ಮ ಜೀವ ಇರೋವರ್ಗುನು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅಂತ ಸದ್ಗುರು ಗುರುಮಾತೆ ಸಿಕ್ಕಿದ್ದಾರೆ, ಬಂತ ಕುಟುಂಬ ಸಿಕ್ಕೈತೆ ಸದ್ಭಕ್ತರದು. ನಾವೇ ಪುಣ್ಯವಂತರು. ಪುಣ್ಯ ಇಷ್ಟೊತ್ತು ನಿಮ್ಮ ಅನುಭವನ ಹಂಚ್ಕೊಂಡು ನಿಮ್ಮ ಅನುಭವ ಕೇಳಿದ್ರೆ ನಮಗೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಹಿಂಗೂ ನಡೆಯುತ್ತಾ ಭಕ್ತರೊಬ್ಬರ ಜೀವನದಲ್ಲಿ ಅನ್ನೋದು, ಅದು ಕೇಳಿ ತಿಳ್ಕೊಂಡು ಅದು ಅನುಭವಿಸಿದಾಗಲೇ ಅದು ಅದಕ್ಕೆ ಅದ್ರ ಮಹತ್ವ ಏನು ಅನ್ನೋದು ಗೊತ್ತಾಗೋದು. ಹಂಗೆ ನಿಮ್ಮ ಇಡೀ ಕುಟುಂಬನೂ ಭಗವಂತ ದತ್ತನ ಸೇವೆಯಲ್ಲಿ, ಭಗವಂತನ ಧ್ಯಾನ ಸ್ಮರಣೆ ಗುರುವಾಕ್ಯದಲ್ಲಿ ಮೀಸಲಿಟ್ಟು ಕೊನೆ ಉಸಿರಿರುವವರೆಗೂ ಇದೇ ತರ ಭಗವಂತ ನಿಮ್ಮನ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ತಾ ಜೋಪಾನ ಮಾಡ್ಲಿ ಅಂತ ಭಗವಂತನಲ್ಲಿ ಕೇಳ್ತಾ, ದತ್ತನಲ್ಲಿ ಮೊರೆ ಹೋಗ್ತಾ ಇಷ್ಟೊತ್ತು ಇದ್ದು ನಿಮ್ಮ ಅನುಭವನ ಮೊದಲಿನಿಂದ ಕೊನೆವರೆಗೂ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ. ದತ್ತನ ಕೃಪೆ ಎಲ್ಲಾ ಭಕ್ತರ ಮೇಲೆ ಇರ್ಲಿ. ನಿಮಗೆ ಕೋಟಿ ಕೋಟಿ ಶರಣ.